ಸ್ಟಾರ್ಟ್ ಮಾಡಿ. ಶಶಾಂಕ್ ಸರ್, ಇವತ್ತಿನ ಪ್ರೆಸ್ ಮೀಟ್ ಜೊತೆಗೆ ಈ ಹಿಂದಿನ ಪ್ರೆಸ್ ಮೀಟ್ ಎಲ್ಲೇ ಹೋದ್ರು ನಿಮ್ಮ ಪೋರ್ಷನ್ಸ್ ಅಷ್ಟೇ ಹೈಲೈಟ್ ಮಾಡ್ತಾರೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ, ಹಾಡುಗಳ ಬಗ್ಗೆ ಚರ್ಚೆ ಆಗ್ತಿದೆ. ಸೊ ತುಂಬಾ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳಿಗೆ ಹಾಡಿದಿರಿ, ಮ್ಯೂಸಿಕ್ ಕಂಪೋಸ್ ಮಾಡಿದಿರಿ. ಸೊ ಹೊಸ ಒಬ್ಬ ನ್ಯೂ ಕಮರ್ ಸಿನಿಮಾಗೆ ಮಾಡೋದು ನಿಮ್ಗೆ ಚಾಲೆಂಜಿಂಗ್ ಏನು ಅನ್ಸಿರಲ್ಲ ಅಂತ ನನ್ನ ಒಪಿನಿಯನ್. ನೀವು ಹೇಳಬೇಕು, ಕದೀಮಾ ಚಾಲೆಂಜಿಂಗ್ ಆಗಿತ್ತಾ ಅಥವಾ ಆಸ್ ಯೂಶುವಲ್ ಜನರಲ್ ಪ್ಯಾಟರ್ನ್ ಅಥವಾ ಹೇಗೆ? ಯೂಶುವಲ್ ಆಗಿ ನನಗೆ ನಾನು ಇವಾಗ ಮಾಡಿರುವಂತಹ ಸಿನಿಮಾಗಳಲ್ಲಿ ನನಗೆ ಆಕ್ಚುಲಿ ಅಷ್ಟು ಅದು ಚಾಲೆಂಜಿಂಗ್ ಅನಿಸಿರ್ಲಿಲ್ಲ. ಬೇರೆ ಇವಾಗ ಗೌಳಿ ಆಗಿರ್ಲಿ, ಮತ್ತೊಂದಾಗಿರ್ಲಿ, ಮಗದೊಂದಾಗಿರ್ಲಿ, ಇವಾಗ ಮುಂಬರುವಂತಹ ಸಿನಿಮಾಗಳಾಗಿರ್ಲಿ, ಕದಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತು. ಯಾಕೆ ಅಂತಂದ್ರೆ ಇವರು ಅಂದ್ರೆ ಫಸ್ಟ್ ಇದ್ದಂತಹ ಒಂದು ಟೀಮೇ ಬೇರೆ ಇತ್ತು. ಅದು ಸಿಚುಯೇಷನ್ ಅಷ್ಟೆಲ್ಲ ಸೆಟ್ ಆಗ್ತಿರ್ಲಿಲ್ಲ. ಹೊಸದಾಗಿ ಶುರು ಆದಾಗ ಸಿಚುಯೇಷನ್ಸ್ ಟೈಟ್ ಆಯ್ತು. ಅಂದ್ರೆ ನಮ್ಗೆ ಆಪ್ಷನ್ಸ್ ಇರಲಿಲ್ಲ. ಅಂದ್ರೆ ಇವಾಗ ಒಂದು ರೆಫರೆನ್ಸ್, ನಾನು ಯೂಶುವಲ್ ಆಗಿ ರೆಫರೆನ್ಸ್ ತಗೊಳ್ಳಲ್ಲ ಯಾವ ಸಿನಿಮಾಗಳಿಗೂ. ಸಾಂಗ್ಸ್ ರೆಫರೆನ್ಸ್ ತಗೊಂಡ್ರೆ ಅದೇ ಶೈಲಿ ನಮಗ್ ಬರುತ್ತೆ ಅನ್ನೋದಕ್ಕೆ ಅಂತ. ಈ ಸಿನಿಮಾದಲ್ಲಿ ಏನಂದ್ರೆ ಇವ್ರು ಮುಂಚೆನೆ ಫಿಕ್ಸ್ ಆಗಿದ್ರು. ಇವಾಗ ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೆ ಒಂದು ತುಂಬಾ ವಿಜೃಂಭಣೆ ಬೇಕು, ಒಂದು ಆಡಂಬರ ಬೇಕು. ಇದನ್ನ ಹಾಡು ಮತ್ತೆ ನಾನು ಇನ್ನೊಂದೇನಂದ್ರೆ ಇದನ್ನ ಆಕ್ಚುಲಿ ನಾವು ಸಾಂಗ್ ಕಂಪೋಸಿಂಗ್ ಗಿಂತ ಮುಂಚೆ ಸಿಂಗರ್ಸ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಇಂಥ ಸಿಂಗರ್ಗೆ ಈ ತರಾನೇ ಕಂಪೋಸಿಂಗ್ ಮಾಡಬೇಕು, ಅವ್ರಿಗೆ ಇದೇ ಆದಂತಹ ಒಂದು ಪಿಚ್ ಇರುತ್ತೆ. ತುಂಬಾ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅನ್ನಿಸ್ತು. ಆಮೇಲೆ ತಂಡ ಸಖತ್ ಟೈಟ್ ಇರೋದ್ರಿಂದ ಅಂದ್ರೆ ಅವ್ರಿಗೆ ನಾಲೆಜಬಲ್ ಪರ್ಸನ್ಸ್ ಎಲ್ಲರೂ. ಇವಾಗ ಸಂಗೀತದ ಬಗ್ಗೆ ಗೊತ್ತಿದ್ದಂಥವ್ರು. ಇವಾಗ ನನ್ನ ಬ್ರದರ್ ಚಂದನ್ ಅವ್ರಿಗೇನೆ ಏನಂದ್ರೆ ಇವಾಗ ಅವ್ರಿಗೆ ಬೇಸಿಕಲಿ ಆತ ಅಂದ್ರೆ ಎಲ್ಲೂ ಡ್ಯಾನ್ಸ್ ಕ್ಲಾಸ್ ಹೋಗದೆ ಇದ್ರು ಒಂದು ಡ್ಯಾನ್ಸ್ ಅಂದ್ರೆ ಬೇಸಿಕ್ ಅಪ್ಪು ಫ್ಯಾನ್. ಸೊ ಅವ್ರ ಫ್ಯಾನ್ಸ್ ಅಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಡ್ಯಾನ್ಸ್ ಅನ್ನೋದೊಂದು ನೋಡ್ತಾನೆ ಕಲ್ತಿರ್ತಾರೆ ಅನ್ನೋದೊಂದು. ಸೊ ಹಂಗಾಗಿ ಏನಂದ್ರೆ ಪ್ರತಿಯೊಂದು ಹಂತದಲ್ಲೂ ಆಮೇಲೆ ನಮ್ಮ ಭೀಮೇಶ್ ಬಾಬು ಅವರು ಎಲ್ಲರನ್ನೂ ಒಪ್ಸೋದು ಸಖತ್ ಚಾಲೆಂಜಿಂಗ್ ಆಗಿತ್ತು. ಇಲ್ಲಿ ಸ್ಟಾರ್ಟಿಂಗ್ ಹೆಂಗಾಗ್ತಿತ್ತು ಅಂತಂದ್ರೆ ಅರೇಂಜ್ಮೆಂಟ್ಸ್ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಯ್ತು. ಅರೇಂಜ್ಮೆಂಟ್ಸ್ ಒಬ್ರಿಗೆ ಇಷ್ಟ ಆದ್ರೆ ಇನ್ನೊಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಒಮ್ಮತದಲ್ಲಿ ಒಂದೇ ಓಟ್ ಬರಬೇಕು ಅನ್ನೋದಕ್ಕೆ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮಾಡಿ ಆಮೇಲೆ ಬಂದಂತಹ ಔಟ್ಪುಟ್ ಇದು ಸಾಂಗ್ಸ್ಗಳೆಲ್ಲ ಸಖತ್. ಅಂದ್ರೆ ತುಂಬಾ ಓವರ್ ಚಾಲೆಂಜಿಂಗ್ ಅಂತಲ್ಲ, ಬಟ್ ಒಂಥರ ಡಿಫ್ರೆಂಟ್ ಚಾಲೆಂಜಸ್ ಇದ್ರಲ್ಲಿ ನಾನು ಫೇಸ್ ಮಾಡಿದೆ, ವಿಚ್ ವಾಸ್ ವೆರಿ ಗುಡ್ ಆಕ್ಚುಲಿ. 6 ಸಾಂಗ್ಸ್ ಏನೋ ಅಂತ ಹೇಳಿದ್ರು. 5 ಸಾಂಗ್ಸ್, 1 ಬಿಟ್ ಸಾಂಗ್. ಓಕೆ, ಅದು ಬಿಟ್ ಸಾಂಗ್ ಆದ್ರೆ ಅಲ್ಲಿ ಟೋಟಲ್ 6 ಆಗುತ್ತೆ. ಜಾನರ್ಸ್ ಅಂತ ಬಂದಾಗ ಏನಾದ್ರು ವೆರೈಟಿ ಆಗಿ ಟ್ರೈ ಮಾಡಿದ್ದೀರಾ ಸರ್? ಇಲ್ಲಿವರೆಗೂ ಮಾಡದೇ ಇರೋಂಥದ್ದು ಎಕ್ಸ್ಪೆರಿಮೆಂಟ್ ಏನಾದ್ರು ಈ ಸಿನಿಮಾ? ಏನಂದ್ರೆ ಒಂದು ಸಾಂಗ್ ವಿಜಯ್ ಪ್ರಕಾಶ್ ಅವ್ರು ಹಾಡಿರುವಂತಹ ಒಂದು ಹಾಡು ಮಾತ್ರ ತುಂಬಾ ಡಿಫ್ರೆಂಟ್ ರಿದಮ್ ಪ್ಯಾಟರ್ನ್ ಅಲ್ಲಿ ಇದೆ. ಅಂದ್ರೆ ಇವಾಗ ನಮ್ಮ ರೆಗ್ಯುಲರ್ ಪ್ಯಾಟರ್ನ್ ಬಂದು ಸ್ವಲ್ಪ ಅಂದ್ರೆ ಒಂದು 4/4 ಅಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದು ನಮ್ಮ ಟೈಮ್ ಕೋಡ್ 4/4 ಅಥವಾ 2/4 ಎರಡು ಸೇಮೇನೆ, ಅದ್ರಲ್ಲಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಬಟ್ ಈ ವಿಜಯ್ ಪ್ರಕಾಶ್ ಅವ್ರ ಹಾಡು ಮಾತ್ರ ತುಂಬಾ ಡಿಫ್ರೆಂಟ್ ಆಗಿತ್ತು. ನಮ್ಮ ಟೈಮ್ ಪ್ಯಾಟರ್ನ್ ಅಷ್ಟೇನೆ, ರಿದಮ್ ಇದನ್ನು ತುಂಬಾನೇ ಚೆನ್ನಾಗಿತ್ತು. ಅಂಡ್ ಅರೇಂಜ್ಮೆಂಟ್ಸ್ ನಮ್ಮ ಈ ಜಾಝಿ ಫಾರ್ಮ್ಯಾಟ್, ಒಂದು ಜಾಝ್ ಜಾನರ್ ನಮ್ಗೆ ಏನ್ ಬರುತ್ತೆ ಆ ಜಾನರ್ ಅಲ್ಲಿ ನಾವು ಮಾಡಿದ್ದು. ತುಂಬಾ ಅದು ಒಂಥರ ಟ್ರಯಲ್ ಅಂಡ್ ಎರರ್. ಅದು ಕೇಳಿದ ತಕ್ಷಣನೇ ಇಡೀ ತಂಡಕ್ಕೆ ಇಷ್ಟ ಆಗೋಯ್ತು ಆ ಸಾಂಗು. ನಮ್ಮ ಪ್ರೊಡ್ಯೂಸರ್ ಮೇಡಮ್ ಹೇಳ್ಬಿಟ್ರು ಇದನ್ನ ಫಸ್ಟೇ ಲಾಕ್ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು. ಅಂಡ್ ನಮ್ಮ ಅಣ್ಣಂಗೂ ಬಹಳ ಇಷ್ಟ ಆಯ್ತು ಎಲ್ಲ ಟೀಮ್. ಅಂದ್ರೆ ಇಲ್ಲಿ ಹೆಂಗಾಗ್ತಿತ್ತು ಅಂದ್ರೆ ಸ್ಟಾರ್ಟಿಂಗ್ ಒಂಥರ ಒಂದು 2-3 ದಿನ ಅಷ್ಟೇನೆ ನಾವು ತಗೊಂಡಿದ್ದು. ಆಮೇಲೆ ಮೋರ್ ದೆನ್ ಒಂದು ಫ್ಯಾಮಿಲಿ ತರ ಆಗೋದ್ವಿ. ಕಿತ್ತಾಟ ಅಂತೂ ರಾಬಾರಿ ಬಿ ಫುಲ್ಲು ಆ ಲೆವೆಲ್ ಅಲ್ಲೆಲ್ಲ ಕಿತ್ತಾಟಗಳು. ಅಂದ್ರೆ ಏನಿಲ್ಲ, ಹೆಲ್ದಿ ಕಿತ್ತಾಟಗಳು ಬರ್ಬೇಕು, ಔಟ್ಪುಟ್ ಬರ್ಬೇಕು ಅನ್ನೋ ಲೆವೆಲ್ಗೆ ಅಷ್ಟು ಬಹಳ ಸಖತ್ತಾಗಿತ್ತು. ಒಂಥರ ಮಜಾನ. ಸ್ಟಾರ್ಟಿಂಗ್ ಜರ್ನಿನೇ ಟೇಕ್ ಆಫ್ ಏನೇ ತುಂಬಾ ಚೆನ್ನಾಗಾಯ್ತು. ಯಾರ್ಯಾರು ಹಾಡಿದರೆ ಪರ್ಸನಲಿ ನಿಮ್ಗೆ ಯಾವ ಸಾಂಗ್ ಇಷ್ಟ ಆಯ್ತು ಈ ಸಿನಿಮಾ ಅಂತ? ಇದು ಆಕ್ಚುಲಿ ಕೆಲವು ಅಂದ್ರೆ ಒಂದು ಪ್ಯಾಥೋ ಸಾಂಗ್ ಇದೆ ಇದರಲ್ಲಿ, ಅದು ನನ್ನ ಮೋಸ್ಟ್ ಫೇವ್ರೇಟ್. ನನಗೆ ಇದರಲ್ಲಿ ಸಮಯದ ತೇರು ಎಳೆಯವರು ಯಾರು ಅಂತ ತುಂಬಾ ಅದ್ಭುತವಾಗಿ ಬಂದಿದೆ. ಅದು ವಾಸಿಕ್ ವೈಭವ್ ಹಾಡಿರೋದು. ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ಹಾಡಿದ್ದಾರೆ, ನಾನೊಂದು ಹಾಡು ಹಾಡಿದ್ದೀನಿ. ಯಾಸಿನ್ ನಿಜಾರ್ ಅಂತ ನಮ್ಮ ಪರಭಾಷಾ ಹಾಗೂ ನಮ್ಮ ಲೆಕ್ಕಕ್ಕೆ ಒಂಥರ ನಮ್ಮ ಕನ್ನಡದವರೇನೆ. ಸೊ ಅವರೆಲ್ಲ ಹಾಡಿರುವಂತಹ ಹಾಡುಗಳು. ಆಮೇಲೆ ನಮ್ಮ ಚಂದನ್ ಶೆಟ್ಟಿ ಹಾಡಿದ್ದಾರೆ ಇಂಟ್ರೊಡಕ್ಷನ್, ನೀವೆಲ್ಲ ಕೇಳ್ದಂಗೆ ಅದು. ಅನುರಾಧ ಭಟ್ ಅವರು ಹಾಡಿದ್ದಾರೆ, ತುಂಬಾ ಅದ್ಭುತವಾಗಿತ್ತು ಎಲ್ಲ ಒಂದು. ಆಮೇಲೆ ಆ ಬಿಟ್ ಸಾಂಗ್ ನಾನೇ ಹಾಡಿದ್ದೀನಿ. ಅದೇನಂದ್ರೆ ಅದು ಆಕ್ಚುಲಿ ಅದು ಟ್ರಯಲ್ ಅಂಡ್ ಎರರ್ ಅಂತ ಹೇಳ್ಬೋದು. ಅಂದ್ರೆ ಜಾಸ್ತಿ ಅರೇಂಜ್ಮೆಂಟ್ಸ್ ಇಲ್ಲ, ಜಸ್ಟ್ ಒಂದು ಗಿಟಾರ್ ಪ್ಲಕ್ಕಿಂಗ್ ಇರುತ್ತೆ ಅಷ್ಟೇನೆ. ಅದರಲ್ಲಿ ಕಾರ್ಡ್ಸ್ ಆಗಿರ್ಲಿ, ಒಂದು ಬೇಸ್ ಗಿಟಾರ್ ಕಾರ್ಡ್ಸ್, ನಾರ್ಮಲ್ ನಮ್ಮ ಪಿಯಾನೋ ಕಾರ್ಡ್ಸ್ ಆಗಿರ್ಲಿ, ಆ ಥರದ್ದು ಏನೋ ನಾವು ಅರೇಂಜ್ಮೆಂಟ್ಸ್ ಮಾಡಿದೆ.
ತುಂಬಾ ವೆರಿ ಸಿಂಪಲ್ ಆಗಿ ಹಂಗೆ ಇಟ್ವಿ. ಯಾಕಂದ್ರೆ ಲಿರಿಕಲಿ ತುಂಬಾ ನಾಟತ್ತೆ ಅದು, ಜನಗಳನ್ನ ಹಾಂಟ್ ಮಾಡುತ್ತೆ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಹಾಂಟ್ ಮಾಡುತ್ತದು. ಅಂಡ್ ಎಸ್ಪೆಷಲಿ ಆ ಬಿಟ್ಗೆ ಇವರ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದು ಆಕ್ಚುಲಿ ನೈಟ್ ಶೂಟ್, ನಾನು ಹೋಗಿದ್ದೆ ಅವತ್ತಿನ ದಿನದ ಶೂಟ್. ಆಲ್ಮೋಸ್ಟ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಮೇಲೆ 2 ಗಂಟೆಗೆ 2:30 ಮಾಡ್ತಿದ್ವಿ. ಬಿಕಾಸ್ ನಮಗೆ ಅಲ್ಲಿ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಖಾಲಿ ರೋಡ್ ಬೇಕಾಗಿತ್ತು ನಮಗೆ. ತುಂಬಾ ಹೆವಿ ಟ್ರಾಫಿಕ್ ಇರುವಂತಹ ರೋಡ್ ಅಲ್ಲಿ ನಾವು ಖಾಲಿ ವೇಟ್ ಮಾಡಿ, ಅದು ತುಂಬಾ ಅಂದ್ರೆ ಆಸ್ ಎ ಅವರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ನಮ್ಮ DOP ಅವ್ರಿಗೂ ಅಷ್ಟೇ, ಇಡೀ ತಂಡಕ್ಕೆ, ಆರ್ಟಿಸ್ಟ್ಗಳಿಗೂ ಅದೊಂದು ಚಾಲೆಂಜಿಂಗ್ ಆಗಿತ್ತು. ಅದನ್ನ ನೋಡೋದಕ್ಕೂ ನನಗೂ ಬಹಳ ಖುಷಿ ಆಗಿತ್ತು. ಸೊ ಎಲ್ಲೂ ಅನ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನನಗೆ ಎಲ್ಲೂ ಇಲ್ಲ. ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ವಿಜುವಲ್ಸ್ ಆಸ್ ವೆಲ್ ಆಸ್ ಮೈ ವರ್ಕ್. ಶಶಾಂಕ್ ಸರ್, ದರ್ಶನ್ ಸರ್ ಇರ್ಲಿ, ಧ್ರುವ ಸರ್ ಇರ್ಲಿ, ಪುನೀತ್ ಸರ್ ಇರ್ಲಿ, ಯಾರೇ ದೊಡ್ಡ ಸೂಪರ್ ಸ್ಟಾರ್ಗಳು, ಅವ್ರು ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆದ್ರೂ ಪ್ರತಿ ಸಿನಿಮಾಗಳಲ್ಲೂ ನೀವೊಂದು ಹಾಡು ಆಡಿರ್ತೀವಿ. ಆ ಸಿನಿಮಾಗೆ ಒಂದು ಪ್ಲಸ್ ಅಥವಾ ಮೈಲ್ ಸ್ಟೋನ್ ಅನ್ನೋ ತರದಲ್ಲಿ ಇರುತ್ತೆ. ಆನೆ ಬಲ ಅಥವಾ ಶಕ್ತಿ ಅಂತಂದ್ರೆ ನಿಮ್ಮ ಇಂಟ್ರೊಡಕ್ಷನ್ ಹಾಡು. ಸೊ ಅದೇ ತರ ನಿಮ್ ಬ್ರದರ್ಗೆ ಈ ಸಿನಿಮಾದಲ್ಲಿ 10 ಏನಾದ್ರು ಸಾಂಗ್ ಟ್ರಿಬ್ಯೂಟ್ ಕೊಟ್ಟಿದ್ದೀರಾ ನಿಮ್ಮ ಕಂಠದಿಂದ? ಆ ಹಾಡನ್ನ 2 ಸಾಲ ಆಡ್ಬೋದಾ? ಅವ್ರು ಆಕ್ಚುಲಿ ನೋಡಿ, ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು 2900 ಚಿಲ್ಲರೆ ಆಯ್ತು ಇವಾಗ ಸಾಂಗ್ಸ್. ಅಷ್ಟು ಎಲ್ಲ ಇಂಟ್ರೊಡಕ್ಷನ್ ಆಡ್ಕೊಂಡ್ಬಂದು ನಮ್ಮ ಬ್ರದರೇ ನನ್ಗೆ ಟೈಟಲ್ ಸಾಂಗ್ ಕೊಡ್ಲಿಲ್ಲ. ಅಲ್ಲ, ನೀವೇ ಮ್ಯೂಸಿಕ್ ಡೈರೆಕ್ಟರ್? ಜಸ್ಟ್ ಕಿಟಿಂಗ್. ಏನಂದ್ರೆ ನಾವೇ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ವಿ ಇದನ್ನ ಚಂದನ್ ಶೆಟ್ಟಿನೇ ಹಾಡ್ಬೇಕು ಅಂತ. ನಾನು ಹಾಡಿರೋ ಹಾಡು ತುಂಬಾನೇ ನನ್ಗೆ ಇಷ್ಟ ಇದೆ. ಅಂದ್ರೆ ಆಗೋಯ್ತು ಅದಲು ಬದಲು ಗಾಳಿಪಟಗಳು. ಯೂಶುವಲ್ ಆಗಿ ಹಾರ್ಟ್ಸ್ ಎಕ್ಸ್ಚೇಂಜ್ ಆಗುತ್ತೆ ಒಂದು ಲವ್ ಅನ್ನೋದೇನು ಸ್ಟಾರ್ಟ್ ಆದಾಗ. ಇಲ್ಲಿ ಗಾಳಿಪಟ ಅದಲು ಬದಲಾಗುತ್ತೆ. ಅದೊಂದು ಅಂದ್ರೆ ಲಿರಿಕಲಿ ಆಗ್ಲಿ, ನಾನು ಕಂಪೋಸ್ ಮಾಡಿದಾಗ ನನ್ನ ಹಾಡಿದ್ದು ಏನಾಗುತ್ತೆ, ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ, ನಾನು ಕಂಪೋಸ್ ಮಾಡ್ಬೇಕಾದ್ರೆ ನಾನು ಹಾಡ್ತು ಅಂದ್ರೆ ಎಲ್ಲ ಹಾಡು ನಾನೇ ಹಾಡ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. ಅದೊಂದು ಕೆಟ್ಟ ಚಟ. ನಾನು ಹಾಡ್ಕೊಂಡ್ರೆ ಅದು ಬೇರೆಯವ್ರಿಗೆ ಎಲ್ಲದನ್ನೂ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ. ಇದನ್ನು ನೀವು ಹಾಡಿ ಇಂದಾಗ ಆ ತರ ಆಗ್ಬಾರ್ದು ಅಂತಾನೆ ಸತಿ ನಾನೇ ಅಷ್ಟೇ ಫಿಕ್ಸ್ ಆಗಿದ್ದೆ. ಈ ಸಾಂಗ್ ನಾನು ಹಾಡ್ತೀನಿ, ಮಿಕ್ಕಿದ್ದು ಆಕ್ಚುಲಿ ಅದನ್ನು ಬೇರೆಯವ್ರ ಕೈಲಿ ಹಾಡ್ಸೋಣ ಅಂತಾನೆ ಇದ್ದಿದ್ದು. ಬಟ್ ನಮ್ಮ ಅಣ್ಣಯ್ಯ ಬಿಡ್ಲಿಲ್ಲ ಅಷ್ಟೇ. ಅದನ್ನಿಲ್ಲ ನೀವೇ ಹಾಡ್ಬೇಕು ಅಂದ್ಬಿಟ್ಟು ಹಾಡ್ಸಿದ್ದು. ಬಟ್ ಎಲ್ಲದನ್ನು ನನ್ನ ಪರ್ಸನಲಿ ಫೇವ್ರೇಟ್. ಸ್ಟಾರ್ಟಿಂಗ್ 5 ಸಾಂಗುನು ಇವ್ರು ಆಡ್ಬಿಡ್ಲಿ ಅದಾಗಿದ್ದ ಅಲ್ಲಿ. ಅದು ಇವ್ರು ಹೇಳ್ತಾರೆ ಹಂಗ ಆಗಲ್ಲ, ಅದು ಹಂಗ್ ಮಾಡ್ಕೊ ಇಲ್ಲ. ಒಂದ್ಸತಿ ಇವರು ರಫ್ ಟ್ರ್ಯಾಕ್ ಏನಂತ ಕೊಡ್ತಾರೆ, ಅದು ಇವ್ರ ವಾಯ್ಸ್ ಬಿದ್ಮೇಲೆ ನಾವು ಇನ್ನೊಬ್ರನ್ನ ಇಮ್ಯಾಜಿನ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು ಅವ್ರು ಎಂತ ದೊಡ್ಡ ಸಿಂಗರು ಅಂತ. ಸೊ ಆಮೇಲೆ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ನೀವೇ ಆಡಿ ಅಂತಾನೆ ನಾವೆಲ್ಲ ಫಿಕ್ಸ್ ಆಗಿದ್ವಿ. ಆಮೇಲೆ ಇಲ್ಲ ಒಂದು ಚೇಂಜ್ ಮಾಡೋಣ. ನನ್ಗೆ ಇನ್ನೊಂದೇನಂದ್ರೆ ಚಂದನ್ ಮ್ಯಾಚ್ ಆಗ್ಲಿ ಅಂತ ಇಲ್ಲಿ ಚಂದನ್ ಶೆಟ್ಟಿ. ಸೊ ಅದೊಂದು ಆತನು ಬಹಳ ಖುಷಿ ಪಟ್ಟು ಹಾಡ್ದಂತ ಹಾಡು. ಅಂಡ್ ಆಕ್ಚುಲಿ ಅದು ಹೆಂಗಿತ್ತು ಅಂದ್ರೆ, ಇಲ್ಲಿ ಅದೊಂದು ಹೇಳ್ಬೇಕು, ಇಲ್ಲಿ ಹಾಡ್ತಾ ಇದೆ, ಅಲ್ಲಿ ಶೂಟಿಂಗ್ ನಡೀತಾ ಇದೆ. ಸೇಮ್ ಸಾಂಗ್ ಏನೆ, ಬಟ್ ಅಂದ್ರೆ ನನ್ನ ವಯಸ್ಸಲ್ಲಿ ಅಲ್ಲಿ ಶೂಟಿಂಗ್ ನಡೀತಿತ್ತು. ಇವರೆಲ್ಲ ಆಕ್ಚುಲಿ ಬರ್ಬೇಕು ಅನ್ನೋ ಬಹಳ ಆಸೆ ಇತ್ತು ಅವತ್ತಿನ ದಿನ. ಯೂಶುವಲ್ ಆಗಿ ನಾವು ಒಂದು ವಾಯ್ಸ್ ಮಿಕ್ಸ್ ಅಂದಾಗ ಇಡೀ ತಂಡ ಇರುತ್ತೆ. ಬಟ್ ಎಲ್ಲ ಒಂಥರ ನಾವು ಮಜದಲ್ಲೇನೆ ನಾವು ಇಡೀ ಸಿನಿಮಾ ಮುಗಿಸಿದ್ದು. ಎಲ್ಲೂ ಒಂದು ಬೇಜಾರಲ್ಲಿ ಮುಖಗಂಟು ಹಾಕೊಂಡು ಕೆಲವು ವಿಚಾರಗಳು ನಾನು ಮುಂದೆ ಹೇಳ್ತೀನಿ. ಅಂದ್ರೆ ಮೊದಲನೇ ಸಿನಿಮಾದಲ್ಲಿ ಪಾಪ ಅಂದ್ರೆ ಗೊತ್ತಿಲ್ಲದೆ ಆದಂತ ಕಷ್ಟಗಳು ಈತನ್ಗೆ ಫೈಟಿಂಗ್ ಇದ್ರಲ್ಲಿ ವಿಚಾರದಲ್ಲಂತೂ ಬಹಳ ನಮ್ಗೆ ಕೆಲವೆಲ್ಲ ಬಹಳ ಬೇಜಾರಾಗ್ಬಿಟ್ಟಿದೆ. ಅಂದ್ರೆ ಒಂದು ಸಿಚುಯೇಷನ್ಸ್ ಅಲ್ಲಿ ಕೆಲವೆಲ್ಲ ಒಂದು ರೈನ್ ಎಫೆಕ್ಟ್ ಒಂದು ಫೈಟಿಂಗ್ ಇದೆ. ಯೂಶುವಲ್ ಆಗಿ ಇವಾಗ ಹೀರೋಗೆ ಅಂತಂದ್ರೆ ಯಾರೇ ಆಗಿರ್ಲಿ ಒಂದು ಬಿಸಿನೀರು ಒಂದು ಕಾಯಿಸಕ್ಕಲ್ಲೆಲ್ಲ ಪಕ್ಕದಲ್ಲಿ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಒಂದು ಎಷ್ಟು ಒಂದು 12 ಅವರ್ 18 ಅವರ್ 3 ದಿನ ಸತತ. ಅಂದ್ರೆ ಪಾದ ಹೆಂಗಾಗೋಗಿತ್ತು ಅಂದ್ರೆ ಲಿಟ್ರಲಿ ಹಿಂಗಂದ್ರೆ ಮಾಂಸ ಬರೋ ರೀತಿ ಇತ್ತು. ಅಲ್ಲಿವರೆಗೆ ಅದು ಶೂಸ್ ಹಾಕೊಂಡು ಬೇರೆ ಮಾಡ್ಬೇಕು, ಬೇರೆ ಬಾಡಿ ಇರ್ಲಿ ಅದೇನು ನಾವು ತಡ್ಕೋಬಹುದು. ಬಟ್ ಪಾದ ಮಾತ್ರ ಲಿಟ್ರಲಿ ಇನ್ನೊಂದು ಯಾರಾದ್ರೂ ಸ್ಕಿನ್ ಹಿಂಗ್ ಅಷ್ಟು ಬೆಳೆಸ್ಕೊಂಡ್ಬಿಟ್ಟಿತ್ತು. ಬರೀ 3 ದಿನ ನೀರಲ್ಲಿ ಇದ್ದು ಅಂದ್ರೆ ಅದು ನಮ್ಗೆ ಹೋಗ್ತಾ ಔಟ್ಪುಟ್ ನೋಡಿದಾಗ ಅದೆಲ್ಲ ನಮ್ಗೇನು ನೋವು ಅನಿಸ್ಲಿಲ್ಲ. ಅಂದ್ರೆ ಈತನ್ ಪಾಪ ನಾವು ಹೇಳ್ಕೊಳ್ಳೋದೇನಿಲ್ಲ, ಈತನ್ ಹೇಳ್ಬೇಕು ನೋವು ಆಯ್ತೋ ಇಲ್ವೋ ಅಂತ. ಯಾಕಂದ್ರೆ ಯಾವ್ದನ್ನು ಏನು ಹೇಳ್ಕೊತಿರ್ಲಿಲ್ಲ. ಇವಾಗ ನಮ್ ಶೂಟಿಂಗ್ ಇವಾಗ ಫಸ್ಟ್ ಸ್ಟಂಟ್ ಏನೇ ವಿಕ್ರಮ್ ಅವರವರೇನೆ ರುಬ್ಬಾಕ್ಬಿಟ್ಟಿದ್ರು ನಿಜವಾಗ್ಲು. ಅಂದ್ರೆ ಯಾಕೆ ರುಬ್ಬಾಕಿದ್ರು ಅಂದ್ರೆ ಈತ ಫಸ್ಟೇನೆ ಅವರೊಂದು ಯಾವ್ದೋ ಒಂದು ಬ್ಯಾಕ್ ಫ್ಲಿಪ್ ಫ್ರಂಟ್ ಫ್ಲಿಪ್ ಏನೋ ಮಾಡಕ್ ಹೋದಾಗ ಅದು ಚೆನ್ನಾಗಿ ಬಂದ್ಬಿಡ್ತು. ಈತ ಮಾಡ್ತಾರೆ ಅನ್ನೋದೊಂದು ಅವ್ರಿಗೆ ಗೊತ್ತಾಗಿದ ತಕ್ಷಣ ಚೆನ್ನಾಗಿ ಇಟ್ಕೊಂಡು. ಮತ್ತೆ ಇನ್ನೊಂದೇನಂದ್ರೆ ಒಂದು ಸಿಚುಯೇಷನ್ ಬರುತ್ತೆ, ಒಂದು ಇಡೀ ದಿನ ಕೈ ಕಟ್ಕೊಂಡು ಹಿಂಗ್ ಮೇಲೆ ನಿಂತ್ಕೋಬೇಕು ಇಟ್ಕೊಂಡು. ಇವಾಗ ನಾವು ಸ್ಕೂಲಲ್ಲಿ 1 ಅವರ್ ನಿಂತ್ಕೋತಿರ್ಲಿಲ್ಲ. ಇದೆಲ್ಲ ನಾನು ಪನಿಷ್ಮೆಂಟ್ ಎಲ್ಲ ಕೊಟ್ರೆ
1 hour ನಿಂತ್ಕೊಳ್ಳೋಕೆ ಆಟ ಆಡ್ತಿದ್ವಿ. ಇಡೀ ದಿನ ಅದೊಂದು ಅಂದ್ರೆ ಕೆಲವೆಲ್ಲ ಈ ತರ ಇನ್ಸಿಡೆಂಟ್ಸ್. ಬಟ್ ಅದನ್ನೆಲ್ಲ ನಮ್ಗೆ ಔಟ್ಪುಟ್ ಅಲ್ಲಿ ನೋಡಿದಾಗ ಅಂದ್ರೆ ಪ್ರಾಪರ್ ಆಗೆಲ್ಲ ಒಂದು ಎಡಿಟ್ ಆಗಿ ಒಂದು ಆನ್ಲೈನ್ ಅಲ್ಲಿ ನಮ್ಮ ಎಡಿಟರ್ ಸಂಕೇತ್ ಅಂತ ಆನ್ಲೈನ್ ಎಡಿಟರ್ ಆತ ಎಡಿಟ್ ಮಾಡಿ ನಮ್ಗೆ ನೋಡ್ತಿದ್ದಾಗೆಲ್ಲ ಆ ಪೇನ್ ಎಲ್ಲ ಪಾಪ ಹೊಟ್ಟೋಗೋದು. ಚಂದನ್ ಈ ಸಿನಿಮಾದಿಂದ ಬಾಂಡಿಂಗ್ ಅಥವಾ ಬ್ರದರ್ ಅಂತಿದ್ದೀರಲ್ವ ಸರ್, ಆ ಬ್ರದರ್ ನೇಚರ್? ಇಲ್ಲ, ನಾನು ಅದೇ ಹೇಳಿದ್ನಲ್ಲ, ಜಸ್ಟ್ ನನಗೆ ನಮ್ಮ ಯುವದಿರ ಸರ್ ಇವಾಗ ಬಂದಿದ್ರು ಆಕ್ಚುಲಿ, ಅವ್ರದ್ದೊಂದು ಸಿನಿಮಾ ಮಾಡ್ತಿದ್ದೀನಿ. ಹಂಗಾಗಿ ಆ ಸಿನಿಮಾ ಹಾಡುಗಳನ್ನ ಇವ್ರು ಫಸ್ಟ್ ಇವ್ರ ಜಿಮ್ಮಲ್ಲಿ ಅವರು ಜಾಯ್ನ್ ಆಗಿದ್ದು. ಅಲ್ಲಿ ಕೇಳಿ ಇದು ಯಾರು ಮಾಡಿರೋದು, ಸುಮಾರು ಜನ ಆಕ್ಚುಲಿ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನೊಂದು 7ನೇವನೋ 8ನೇವನೋ ನಾನು, ಯಾಕೆಂದ್ರೆ ಎಲ್ಲರ ಹತ್ರನೂ ಹೋಗಿ ಅವರವರ ಕೆಲಸಗಳು ಇಷ್ಟ ಆಗದೆ ಬಂದಂತ ಆಪರ್ಚುನಿಟಿ ಇದು ನನಗೆ. ನನ್ನ ಸಾಂಗ್ಗಳು ಕೇಳಿ ನಮ್ಮ ಬ್ರದರ್ಗೆ ಇಷ್ಟ ಆಗಿ ಸರಿ ಇವ್ರ ಕೈಲಿ ಮಾಡ್ಸೋಣ ಅನ್ನೋ ರೀತಿ ನಮ್ಮ ಯುವದಿರ ಸರ್ನ ಕೇಳಿ ಒಂದಿನ ಮೀಟಿಂಗ್ ಹಾಕೊಂಡು ಎಷ್ಟು ಒಂದು 5 ನಿಮಿಷ ಮೀಟಿಂಗ್ ಆಯ್ತು, ಮಾರನೇ ದಿನ ಕೆಲಸ ಸ್ಟಾರ್ಟ್. ಸರ್, ಸಾಂಗ್ಸ್ಗಳನ್ನ ಕಮರ್ಷಿಯಲ್ ಆಗಿ ಥಿಂಕ್ ಮಾಡಿ ಆ್ಯಡ್ ಮಾಡಿದ್ದುಂಟು. ಒಂದು 5 ಸಾಂಗು 4 ಫೈಟ್ ಅನ್ನೋ ಥರ, ಅಥವಾ ಕಥೆನೇ ಡಿಮ್ಯಾಂಡ್ ಮಾಡ್ತಾ ಸಾಂಗ್ಗಳಿಗೆ? ಕಥೆ ಡಿಮ್ಯಾಂಡ್ ಮಾಡ್ತು. ಅಂದ್ರೆ ಆಕ್ಚುಲ್ ಆಗಿ ಬಿಟ್ ಸಾಂಗ್ ಇರ್ಲಿಲ್ಲ, ಒಂದು ಬಿಟ್ ಸಾಂಗ್ ಮಾತ್ರ ನಾವು ಅದನ್ನ ತುರುಕ್ಲಿಲ್ಲ. ಬಟ್ ಏನಂದ್ರೆ ಆ ಸಿಚುಯೇಷನ್ಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಲ್ಲಿ ನಾವು ಚಚ್ಚಾಕ್ಬಿಡೋಣ, ಆ ಎಮೋಷನ್ಸ್ ತರೋಣ ಅಂತ ಅನ್ನೋದು ಒಂದು ಆಸೆ ಇತ್ತು. ನಾನು ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಒಂದು ಬಿಟ್ ಸಾಂಗ್ ಕಳಿಸಿದ್ದೆ. ಆಕ್ಚುಲಿ ಪ್ಯಾಥೋ ಸಾಂಗ್ ಅದನ್ನ ಮಾಡೋಣ ಅಂತ ಅನ್ಕೊಂಡು ಮಾಡಿದಾಗ ಈ ಬಿಟ್ ಸಾಂಗ್ ಏನಾಯ್ತು ಅವ್ರಿಗೆ ಸ್ವಲ್ಪ ಮನ್ಸಿಗೆ ನಾಟಿತ್ತು. ಅಂದ್ರೆ ಇದು ಅದ್ ಏನ್ ಅಂಥ ಬೇರೆ ಲೆವೆಲ್ ಅನ್ನೋದಕ್ಕಿಂತ ಅದೇನೋ ಅವ್ರಿಗೊಂದು ಮನ್ಸಲ್ಲಿ ಇತ್ತು, ಇದನ್ನ ನಾನು ಎಲ್ಲಾದ್ರೂ ಬಳಸ್ಕೋಬಹುದಾ ಈ ಬಿಟ್ ಸಾಂಗ್ ನ ಅಂತ. ಅದೊಂದು ಮಾತ್ರ ನಾವು ಒಂದು ತುರ್ಕೋ ರೀತಿ ಅಂತಲ್ಲ, ಅದನ್ನ ಒಂದು ಓಕೆ ಇದು ಇಲ್ಲಿ ಬಿದ್ರೆ ಅದು ಚೆನ್ನಾಗಿರುತ್ತೆ ಅನ್ನೋದಕ್ಕೆ ನಾವು ಕಂಪೋಸ್ ಮಾಡಿ. ಮಿಕ್ಕಿದೆಲ್ಲ ಸಿಚುಯೇಷನ್ಸ್ ನಮ್ಗೆ ಅಂದ್ರೆ ಮುಂಚೆನೆ ನಾವು ಕಥೆ ಮಾಡ್ಕೋಬೇಕಾದ್ರೆ. ಯಾಕಂದ್ರೆ ನಾನು ಇನ್ನೊಂದೇನಂತಂದ್ರೆ ಇದೊಂದೇ ಸಿನಿಮಾಗೆ ಪ್ರತಿಯೊಂದು ದಿನಾನು ಆಫೀಸ್ಗೆ ಹೋಗಿ ಕತೆ ಅವ್ರ ಜೊತೆ ಅವ್ರ ಡಿಸ್ಕಷನ್ ಏನೇ ಮಾಡ್ತಿದ್ರು. ಯಾಕಂದ್ರೆ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲವು ಟೈಮ್ ಹೆಲ್ಪ್ ಆಗುತ್ತೆ ಅವ್ರ ಕತೆ ಡಿಸ್ಕಷನ್ಗೆ. ಸೊ ಅದು ಕತೆ ಜೊತೆ ಕೂತ್ಕೊಂಡು ಫುಲ್ ಟ್ರಾವೆಲ್ ಮಾಡಿ ಬಂದಂಥ ಜರ್ನಿ ಇದು. ಸರ್, ನೀವು ಮಾರ್ಕೆಟಲ್ಲಿ ಸ್ಟೋರಿ ನಡೀತು ಅಂತ ಹೇಳ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಹುಡುಗಿರ ಆರ್ಟ್ ಕದಿಯುವಂತ ಕದಿಮನ ಅಥವಾ ಬೇರೆನೇ ಇದೆಯಾ ಅಂತ? ಹಂಗ್ ಕೇಳಿದ್ರೆ ನಾನು ಪೂರ್ತಿ ಕಥೆನೇ ಹೇಳ್ಬೇಕು. ಇಲ್ಲ, ಅದೊಂದು ಮಾರ್ಕೆಟ್ ಅಲ್ಲಿ ಮಾಡ್ಬೇಕು ಅಂತ ಕತೆ ಸಿಚುಯೇಷನ್ ಆಯ್ತದೆ ಆಕ್ಚುಲಿ. ಅಂದ್ರೆ ಈ ತರ ಕತೆಗೆ ಹಿಂಗ್ ಮಾಡಿದ್ರೇನೆ ಚಂದ ಆಗುತ್ತೆ, ಹಂಗೆ ಹಿಂಗೆ ಅಂತ. ಕೊನೆಗೆ ಏನಾಯ್ತು, ನಾವ್ ಇದನ್ನ ಬೇರೆ ಕಡೆ ಮಾರ್ಕೆಟ್ ಅಲ್ಲಿ ಸಿಂಪಲ್ ಆಗಿರೋ ಮಾರ್ಕೆಟ್ ಅಲ್ಲಿ ಮುಗಿಸ್ಕೊಂಡ್ಬಿಡೋಣ. ಯಾಕಂದ್ರೆ ಸಿಟಿ ಮಾರ್ಕೆಟ್ ಅಂತಂದ್ರೆ ಅಲ್ಲೊಂದು ಹೂವ ತಗೊಳಕ್ ಹೋದ್ರೇನೆ ಎಷ್ಟೊತ್ತಾಗುತ್ತೆ, ಎಷ್ಟು ಕಷ್ಟ ಆಗುತ್ತೆ. ಆ ಜನಗಳ ಮಧ್ಯದಲ್ಲಿ ತುಂಬಾ ರಿಸ್ಕ್ ಇದೆ. ಮಾರ್ಕೆಟ್ ಅಂತ ಹೋಗಿ ಒಂದು ಶಾಪ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಅಲ್ಲಿ ಹೋಗಿ ನಾವು ಕ್ಯಾಮ್ರಾಗಳು ಇಟ್ಟು ಮಾರ್ಕೆಟ್ ಮೇನ್ ಬಿಲ್ಡಿಂಗ್ ಇದೆಯಲ್ಲ, ರಾಜಾ ಮಾರ್ಕೆಟ್ ಮೇನ್ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಮೇಲ್ಗಡೆನೆ ಸೆಟ್ ಆಗ್ಬೇಕು ಅಂತ ಪ್ಲಾನ್ ಮಾಡಿದೆ ಬಾಬು ಸರ್. ಇಲ್ಲ ಅಣ್ಣ, ನೀನು ಇಲ್ಲಿ ಮಾಡಿದ್ರೆ ಆ ಕತೆಗೆ ತಾಕತ್ ಬರೋದು, ನಿಮ್ ಎಲ್ಲೋ ಮಾಡಿ ಚೀಟ್ ಮಾಡಿ ಏನೇ ಮಾಡಿದ್ರು ಅದಕ್ಕೊಂದು ವ್ಯಾಲ್ಯೂ ಬರಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಒಂದ್ ದಿವಸ ನಾವು ಲೊಕೇಶನ್ ನೋಡಕ್ ಹೋದ್ವಿ. ನೋಡ್ಕೊಂಡ್ ಬಂದು ಆಗಲ್ಲ, ಇಲ್ಲೆಲ್ಲ ಶೂಟ್ ಮಾಡಕ್ ಆಗಲ್ಲ. ಆಮೇಲೆ ನಾವ್ ಅಲ್ಲೆಲ್ಲ ಕೇಳಿದ್ವಲ್ಲ, ಇಲ್ಲಿ ಯಾವ ಶೂಟಿಂಗು ಆಗಲ್ಲ ಸುಲಭವಾಗಿ ಅಂತ ಹೇಳ್ಬಿಟ್ವಿ. ಸರಿ ಆಯ್ತು ಅಂತ ಅನ್ಬಿಟ್ಟು ನಾವು ಬಂದ್ಬಿಟ್ವಿ, ಆಗಲ್ಲ ಇಲ್ಲಿ ಅಂತ. ಇನ್ನೊಂದು ಆಲ್ಟರ್ನೇಟ್ ಬಿಲ್ಡಿಂಗ್ ಅಲ್ಲಿಂದ ಸ್ವಲ್ಪ ಹಿಂದೆಗಡೆ ಮಾಡೋಣ, ಮೇಲ್ಗಡೆ ಇದ್ರಲ್ಲಿ ಅಂತ. ಅಲ್ಲಿ ನಮ್ ಬಾಬು ಸರ್ ಆಗದೇ ಇಲ್ಲ, ಮಾಡಿದ್ರೆ ಅಲ್ಲಿ ಮಾಡೋಣ ಎಲ್ಲ ಅವ್ರು ಇನಿಷಿಯೇಟಿವ್ ತಗೊಂಡಿದ್ರು ನಮ್ಮ ಬಾಬು ಅವರು. ಸೊ ಫೈನಲಿ ನಾವು ಅಲ್ಲೊಂದು 8-10 ದಿನ ಮಾಡಿದ್ವಿ. 8-10 ದಿನ 10 ದಿನ ಫಸ್ಟೇ ಅನ್ಕೊಂಡಿದ್ವಿ. ಅಂದ್ರೆ ಫುಲ್ ಮಾರ್ಕೆಟ್ ಯಾರು ತೋರ್ಸಿಲ್ಲ ಹಂಗ್ ನಾವು ನಮ್ಮ ಫಿಲಮ್ ತೋರಿಸಿದೀವಿ. ಮಾರ್ಕೆಟ್ ಇಂದ ಹಿಡಿದು, ಮಾರ್ಕೆಟ್ ನಾರ್ಮಲ್ ಜನ ಇಂದ ಹಿಡಿದು, ನಮ್ಮ ಆರ್ಟಿಸ್ಟ್ಗಳಿಂದ ಹಿಡಿದು ಪ್ರತಿಯೊಂದು. ನಮ್ಮ ಕ್ಯಾಮ್ರಾಮನ್ ಅಂತೂ ಆ ಮಾರ್ಕೆಟ್ ನ ಅದ್ಭುತವಾಗಿ ತೆಕ್ಕೊಟ್ಟಿದ್ದಾರೆ. ಒಂದು ಸೀನ್ ಇಂದ ಹಿಡಿದು ನಿಮ್ಗೆಲ್ಲ ಇಡೀ ಮಾರ್ಕೆಟ್ ನ ತುಂಬಾ ಚೆನ್ನಾಗಿ DOP ಅವ್ರು ತೆಕ್ಕೊಟ್ರು. ಚೆನ್ನಾಗಿ ಬಂದಿದೆ ಅದು. ಆ ಮಾರ್ಕೆಟ್ ಸೀನ್ ಮಾತ್ರ ಮಾರ್ಕೆಟ್ಗೆ ಅಂದ್ರೆ ಹೊರಗಡೆಯಿಂದ ಬಂದವರಾಗಲಿ, ಇಲ್ಲ ಬೆಂಗಳೂರಲ್ಲಿ ಇರೋರು ಇನ್ನೂ ಸರಿಯಾಗಿ ಮಾರ್ಕೆಟ್ ನೋಡಿಲ್ಲ, ಖಂಡಿತ ಅದು ನೋಡಿಲ್ಲ ಅವರು. ಈ ಸಿನಿಮಾ ನೋಡಿದ್ರೆ ಮಾರ್ಕೆಟ್ ಅದ್ಭುತವಾಗಿ ಕಾಣುತ್ತೆ ಅವ್ರಿಗೆ. ಮಾರ್ಕೆಟ್ ಅಂದ್ರೆ ಹಿಂಗಿರುತ್ತಾ ಸಿಟಿ ಮಾರ್ಕೆಟ್ ಅಂತ, ಅಷ್ಟು ಚೆನ್ನಾಗಿ ಅವ್ರು ತೆಕ್ಕೊಟ್ರು. ಸೊ ಹಂಗೆ ಕತೆ ಮಾರ್ಕೆಟ್ ಜರ್ನಿ ಹೋಗ್ತಾ ಹೋಗ್ತಾನೆ ನಮ್ ಬೇರೆ ಕಡೆ ಶೆಡ್ಯೂಲ್ಗಳು ಹಾಕೊಂಡು ಆ ಕತೆ ಮೂಲಕ. ಸೊ ಏನಂತಾರ ಜೀವನೇ ಮಾರ್ಕೆಟ್ ಕದೀಮಾಗೆ. ನನ್ನ ಫ್ರೆಂಡ್ ಇನ್ನೊಬ್ಬ ಕೇಳ್ತಾ ಇದ್ದ, ಕದೀಮ ಹುಡುಗಿ ಸಿಕ್ಕ ಮೇಲೆ ಅವಳಿಗೋಸ್ಕರ ಜಾಸ್ತಿ ಕದಿಯೋದನ್ನ ಮಾಡ್ತಾನ ಅಥವಾ ಹುಡುಗಿ ಸಿಕ್ಲು ಅಂತ ಕದಿಯೋದನ್ನ ಕಡಿಮೆ ಮಾಡ್ತಾನ ಅಂತ? ಎರಡು ಹೇಳಿದ್ರು ಸ್ಟೋರಿ ಹೇಳ್ದಂಗೆ. ಇಲ್ಲ, ಅದು ಅದೇ ಮೇನ್. ಎರಡು ಹೇಳಿದ್ರು. ಈಗ ಏನಂತಂದ್ರೆ, ಈಗ ಕದೀಮನ್ ಲೈಫ್ ಅಲ್ಲಿ ಒಂದ್ ಹುಡುಗಿ ಬಂದು, ಅವ್ನ್ ಕದೀಮಾನೆ, ಅವ್ನ್ ಹುಟ್ಟು ಕಳ್ಳ. ಆಮೇಲೆ ಆ ಹುಡುಗಿ ಬಂದ್ಮೇಲೆ ಇವ್ನು ಇನ್ನೇನೇನ್ ಕದ್ದ, ಏನೇನ್ ಮಾಡ್ದ, ಅಂದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅವಾಗ ಏನೇನ್ ಆಗತ್ತೆ,
ಏನೇನ್ ಇಬ್ರು ಫೇಸ್ ಮಾಡ್ತಾರೆ ಅನ್ನೋದೇನೆ ಮೇನ್ ಇದು. ಚಂದು ಅವರೇ, ಎಷ್ಟೋ ಜನ ಸ್ಟಾರ್ಗಳನ್ನ ರೆಡಿ ಮಾಡೋರು ನೀವು ಜಿಮ್ ಅಲ್ಲಿ. ಖಂಡಿತ. ಇಲ್ಲಿರೋ ಮಟೀರಿಯಲ್ ಕಾಣ್ಬೇಕು ಅಂತಂದ್ರೆ ಜಿಮ್ ಅಲ್ಲಿ ಬಂದು ಕಸರತ್ ಮಾಡ್ಲೇಬೇಕು. ಸೊ ಆತರ ಯಾರಾದ್ರೂ ಸ್ಟಾರ್ಗಳು ಬಂದು ನಿಮ್ಮಲ್ಲಿ ಜಿಮ್ ಟ್ರೈನಿಂಗ್ ಪಡೆದುಕೊಳ್ಬೇಕಾದ್ರೆ ಉಟ್ಕೊಂಡಂತ ಕನಸ ನೀವು ಹೀರೋ ಆಗ್ಬೇಕು ಅನ್ನೋದು, ಅಥವಾ ಜಿಮ್ ಮುಚ್ಚಿದ ಮೇಲೆ ನಾನು ಹೀರೋ ಆಗ್ಬೇಕು ಅನ್ನೋದು? ಇಲ್ಲ ಮೇಡಮ್, ನಾನು ಜಿಮ್ ರನ್ ಮಾಡ್ತಾನೆ ನಾನು ಶೂಟಿಂಗ್ ಮುಗಿಸ್ಕೊಂಡೆ. ನಾನು ಜಿಮ್ ಯಾವತ್ತೂ ಮುಚ್ಚಿಲ್ಲ. ಅದೇನಂತಂದ್ರೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇರುತ್ತಲ್ಲ ಮೇಡಮ್, ಈಗ ಹೀರೋ ಆಗ್ಬೇಕು ಅಂತಂದ್ರೆ ಸಡನ್ ಒಂದು ಹೀರೋ ಆಗ್ಬೇಕು, ಅದು ಕಷ್ಟ ಇದೆ. ಅಂದ್ರೆ ಚಿಕ್ಕ ವಯಸ್ಸಿಂದ ಅದೊಂದು ನಾವು ಒಂದಷ್ಟು ಸಿನಿಮಾಗಳು ನೋಡಿರ್ತೀವಿ, ಒಂದಷ್ಟು ಹೀರೋಗಳನ್ನ ನೋಡಿರ್ತೀವಿ. ಇವಾಗ ನಾನು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸಾಂಗೇ ತಾಲಿಬಾನ್ ಅಲ್ಲ ಸಾಂಗ್ಗೆ ನಾವು ಡ್ಯಾನ್ಸ್ ಮಾಡ್ಕೊಂಡು ಬಂದಿತ್ತು, ಸ್ಕೂಲ್ ಡೇಸ್ ಇಂದ ಹಿಡಿದು ಯಾವ್ದಾದ್ರು ಒಂದು ಫಂಕ್ಷನ್ ಇಂದ ಹಿಡಿದು. ಈಗ ಅಪ್ಪು ಸರ್ ನೋಡಿದ ತಕ್ಷಣನೇ ನಮ್ಗೆ ಏನಾಗುತ್ತೆ, ಒಂದ್ ಸತಿ ಆ ಸ್ಟೆಪ್ ಹಾಕ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಸೊ ಹಂಗ್ ಮಾಡ್ತಾ ಅದು ಬೆಳೀತಾ ಈಗ ಅಪ್ಪು ಸರಿಗೆ ಈ ವರ್ಷಕ್ಕೆ ಒಂದು ಫಿಲಮ್ ಅಥವಾ ಸೂಪರ್ ಡೂಪರ್ ಇಟ್ಕೊಂಡು ನಾವು ಅದೇ ವರ್ಷ ಆ ಥರನೇ ಫಾಲೋ ಮಾಡ್ಕೊಂಡು ಬರ್ತಾ ಒಂದು ಫೈನ್ ಡೇ ನಾವು ಒಂದಷ್ಟು ಫ್ರೆಂಡ್ಸ್ ಗ್ರೂಪ್ ಇರ್ತೀವಲ್ಲ, ನೋಡು ಟ್ರೈ ಮಾಡು, ಆ ಥರ ಇಂಟ್ರೆಸ್ಟ್ ಇದೆಯಲ್ಲ. ಸೊ ಹಂಗೆ ಬರ್ತಾ ಕೊನೆಗೆ ಫೈನಲ್ ಆಗಿ ಇದು ಒಂದು ಆಪರ್ಚುನಿಟಿ ಕದಿಮ ಥರ ಬಂತು. ಸರ್, ಯಾವ್ದಾದ್ರು ಬೇರೆ ಶೇಡಲ್ಲಿ ಏನಾದ್ರು ಕಾಣಿಸ್ಕೊಂಡಿದ್ದೀನಿ ಅಂದರೆ ಶೇಡ್ ಏನಾದರೂ ಇದೆಯಾ ಬೇರೆ ಅಂತ, ಇಲ್ಲ ಒಂದೇ ಪಾತ್ರ ಇದೆಯಾ ನಿಮ್ದು ಅಂತ? ಇದೆ, ಶೇಡ್ಸ್ ಇದೆ. ಶೇಡ್ಸ್ ಅಲ್ಲಿ ಇದೆಯಾ ಸರ್? ಈಗ 50ನೇ ವರ್ಷ ಅಪ್ಪು ಅವ್ರದ್ದು. ಹಾಂ ಸರ್, ಈ ವರ್ಷ ಅವಾಗ ನೀವು ಹೀರೋ ಆಗ್ತಾ ಇದ್ದೀವಿ. ಅದು ನಮ್ಮ ಅದೃಷ್ಟ, ದೇವರ ಅನುಗ್ರಹ, ಏನ್ ಹೇಳಕ್ ಅಪ್ಪು ಸರ್ ಆಶೀರ್ವಾದ. ಅದೇ ತುಂಬಾ ಖುಷಿ ಇದೆ. ಅಂದ್ರೆ ಅದೇ ನಮ್ಮ ಬಾಸು ನಮ್ನೆಲ್ಲೋ ನೋಡ್ತಾ ಇದ್ದಾರೆ, ನನ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದೊಂದು ನಮ್ಮ ಕಲ್ಪನೆಯಲ್ಲಿ ಅವ್ರು ಇದ್ದಾರೆ, ಅವರೆಲ್ಲೂ ಹೋಗಿಲ್ಲ. ಈಗ ನಾವು ಅವ್ರು ನೆನ್ಸ್ಕೊಂಡೆ ನಾನೇನೋ ಮಾಡಬೇಕು ಅಲ್ಲ, ಸಿನಿಮಾನೇ ಅಂತ. ಇವಾಗ ಅವ್ರು ಎಷ್ಟೋ ಮಾಡಿದ್ದಾರೆ ಆಫ್ ಸ್ಕ್ರೀನಲ್ಲೆಲ್ಲ. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಅಪ್ಪು ಸರ್ದು ಒಂದು ಪೋಸ್ಟರ್ ನೋಡ್ತು ಅಂತಂದ್ರೆ ಅಲ್ವಾ, ಇವತ್ತಿದ್ದಿದ್ರೆ ಅವ್ರ ಆಶೀರ್ವಾದ ಪಡಿಬೋದಿತ್ತು. ಇವತ್ತು ಆಶೀರ್ವಾದ ಇದೆ, ಅದಕ್ಕೆ ಈ ಮಟ್ಟಿಗೆ ಇದ್ದೀವಿ. ತುಂಬಾ ಖುಷಿ ಇದೆ ಸರ್ ಈ ಸಿನಿಮಾ. ಅಂದ್ರೆ ಅವ್ರು ನೋಡ್ಕೊಂಡು ಬೆಳೆದವ್ರು ನಾವೆಲ್ಲ. ಈಗ ಅಪ್ಪು ಸರ್ ಬಗ್ಗೆ ಆಗಿಂದ ಚರ್ಚೆ ಆಗ್ತಿರೋದಕ್ಕೆ, ರಾಜ್ಕುಮಾರ ಸಿನಿಮಾದಲ್ಲಿ ಯಾರಿವನ್ನು ಹಾಡು ಹಾಡಿದ್ದಾರೆ, ನಿಮ್ ಸಿನಿಮಾಗೆ ಕಂಪೋಸರ್ ಕೂಡ ಹೌದು, ಮತ್ತೆ ಹಾಡು ಹಾಡಿದ್ದಾರೆ. ಅದು ಒಂದು ಒಳ್ಳೆ ಸಿಚುವೇಶನ್ ಮೇಡಮ್. ಆಕ್ಚುಲಿ ನೀವು ಸೂಪರ್ ಆಗಿರೋ ಒಂದು ಪ್ರಶ್ನೆ ಕೇಳಿದ್ರಿ. ಈಗ ನಮ್ ಯುವದಿರ ಸರ್ ಅಂತ ಇವ್ರ ಪರಿಚಯ ಮಾಡ್ಕೊಟ್ರು. ನೋಡ್ಚಂದು ಸಿನಿಮಾ ಮಾಡ್ತಿದ್ಯಾ, ನನ್ನ ಸಿನಿಮಾಗೆ ಇವರೇ ಮ್ಯೂಸಿಕ್ ಡೈರೆಕ್ಟ್ರು, ನೋಡು ಒಂದ್ಸತಿ ಮಾತಾಡು ಅಂತ. ಯಾರು? ಶಶಾಂಕ್ ಶೆಟ್ಟಿ ಅಂತ. ಹೌದಾ, ಓಕೆ. ಮ್ಯೂಸಿಕ್ ಈಗ ಮುಂದೆ ಗೌಡಿ ಆಗ್ಲೇ ಟೀಸರ್ ಬಂದಿತ್ತಲ್ಲ, ಟೀಸರ್ ಬಂದಿದೆ, ನೋಡಿ ಚೆಕ್ ಮಾಡು ಅಂತ. ಫೈನ್ ಎಲ್ಲ ಮತ್ತೆ ಯಾರು ನೋಡಿದ್ರೆ ಇದು ಶಶಾಂಕ್ ಶೇಷಗಿರಿ. ಅಂದ್ರೆ ಅವ್ರು ಅವಾಗ ಸಿಂಗರ್ ಅಂತ ಗೊತ್ತಿರುತ್ತೆ. ಇವ್ರು ಯಾವ್ದು ಅಂದ್ರೆ ಇವ್ರು ಎಲ್ಲಾ ದೊಡ್ಡ ಸ್ಟಾರ್ಗಳಿಗೂ ಇಂಟ್ರೊಡಕ್ಷನ್ ಆಡ್ಬಿಟ್ಟು ಅದು ಎಲ್ಲ ಹಿಟ್ ಆಗಿರೋದು. ಯಾವ್ದು ಒಂದು ಆವ್ರೇಜ್ ಅಂತಾನೂ ಇಲ್ಲ. ಈ ಮನುಷ್ಯ ಆಡಿರೋ ಸಾಂಗ್ ಎಲ್ಲ ಹಿಟ್ಟೆ. ಸರಿ ಆಯ್ತು ಅಂತ ನೋಡಿದ್ರೆ ಕೊನೆಗೆ ನೋಡಿದ್ರೆ ಬಾಸ್ ಒಂದ್ ಸಾಂಗ್ ಆಡಿದ್ದಾರೆ, ಯಾರಿವನ್, ಮತ್ತೆ ಇನ್ನೊಂದು ಫೀಲ್ ದ ಪವರ್ ಆಡಿದ್ದಾರೆ. ಅಲ್ಲೇ ನಮ್ಗೆ ಒಲ್ವ್ ಆಗೋಯ್ತು. ಆಮೇಲೆ ನೋಡಿದ್ರೆ ಇವ್ರು ಬಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದ್ರು, ಮೊದಲನೆಯಿಂದ ಇವತ್ತು ಕೂತಿರೋರ್ಗು ಈ ಸಿನಿಮಾ ಏನೇ ಕೆಲಸ ಇದ್ರು ಅದು ಇವರಿಂದಾನೇ ಪ್ರಾರಂಭ ಆಗಿದ್ದು, ಇವರೇ ಮುಗಿಸ್ಕೊಟ್ಟಿದ್ದು. ಬರೀ ನನ್ನ ಮ್ಯೂಸಿಕ್ ಆಯ್ತಪ್ಪ, ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ, ಸ್ಟೋರಿಯಿಂದ ಹಿಡಿದು ನಿನ್ಗೆ ಯಾರು ಬೇಕು, ಯಾವ ಆರ್ಟಿಸ್ಟ್ ಬೇಕು, ಎಲ್ಲಿಂದ ಹಿಡಿದು. ಅಂದ್ರೆ ನಾವ್ ಹೆಂಗೆ ಅಂತಂದ್ರೆ ಶೂಟಿಂಗ್ ಮುಗಿಸಿ ಮತ್ತೆ ಒಂದು ಪ್ಯಾಕಪ್ ಆದ್ರೂ ಮಧ್ಯರಾತ್ರಿವರೆಗೂ ನಾವು ಸಿನಿಮಾ ಡಿಸ್ಕಷನ್ ಇರ್ತೀವಿ. ಅಣ್ಣ ನಾಳೆ ಹಿಂಗ್ ಮಾಡೋಣ, ಅಣ್ಣ ಒಂದು 3 ಐಟ್ ಮಲ್ಕೊಂಡ್ಬಿಡೋಣ. ಸರಿ ಆಯ್ತು, ಅಲ್ಲೇ ಎಲ್ಲರೂ ಮಲ್ಕೊಂಡ್ಬಿಡೋಣ. ಬೆಳಗ್ಗೆ ಎದ್ದಂಗೆ ರೆಡಿ ಆಗ್ಬಿಟ್ಟು ಶೂಟಿಂಗ್ ಮಾಡೋಣ. ಇವರು ನನ್ನ ಜೊತೆ ಹಂಗೆ ಬರ್ತಿದ್ರು. ಅಷ್ಟು ಒಳ್ಳೆ ಬ್ರದರ್ ನನ್ಗೆ ಈ ಕದಿಮ ಸಿನಿಮಾ ಇಂದಾನೆ ಸಿಕ್ಕಿದ್ದು. ಅಂದ್ರೆ ನಮ್ಮ ಬಾಂಡಿಂಗ್ ಅನ್ನೋದಕ್ಕಿಂತ ಹೆಂಗೆ ಅಂದ್ರೆ ಅದೊಂಥರ ನಾವ್ ಎಷ್ಟೋ ವರ್ಷದ ಫ್ರೆಂಡ್ಸ್ ಅನ್ನೋ ಹಂಗ ಆಗ್ಬಿಟ್ವಿ. ಏನಂದ್ರೆ ಮೇಡಮ್ ಆಸೆ, ನಾಳೆ ಒಂದು ವಿಚಾರ ಇದೆ, ಚೆನ್ನಾಗಿ ಬರ್ಬೇಕು ಅನ್ನೋದು. ನಾವ್ ಹೆಂಗೆ ಅಂದ್ರೆ ಸುಮ್ನೆ ಒಂದು ಲಾಂಗ್ ಡ್ರೈವ್ ಅನ್ನೋ ಒಂದು ನೆಪಕ್ಕೆ ಹೋಗೋದು, ಅಲ್ಲೇ ಡಿಸ್ಕಷನ್ ಮಾಡೋದು. ಮೇಡಮ್ ಹಂಗೆ ಪಾಪ ರೆಸ್ಟ್ ಮಾಡ್ತಿರೋರು, ನಾವ್ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬರೋದು, ಏನೋ ಒಂದು ಡಿಸ್ಕಷನ್ ಮಾಡೋದು. ನಾಳೆ ಹಂಗ್ ಮಾಡಿಸ್ಬಿಡೋಣ, ಹಿಂಗ್ ಮಾಡಿಸ್ಬಿಡೋಣ, ಅವ್ರು ಬರ್ಬೋದು, ಇವ್ರು ಬರ್ಬೋದು, ಅವ್ರಿಗೆ ಆ ಕಾಸ್ಟ್ಯೂಮು ಬಂತ ಇಲ್ವಾ ಅದೆಲ್ಲ ಚೆಕ್ ಮಾಡಿಸ್ಕೊಂಡು. ಯಾಕೆಂದ್ರೆ ಪಾಪ ಮೇಡಮ್ ಪ್ರತಿಯೊಂದು ಹೆಜ್ಜೆ ಇದ್ರಲ್ಲೂ ಇದ್ದಾರೆ. ಅವ್ರಂದ್ರೆ ಅದೊಂಥರ ಹೆಂಗೆ ಅಂತಂದ್ರೆ ಪಾಪ ಅವರು, ಇವಾಗ ನಾವು ಮಾರ್ಕೆಟ್ ಬಗ್ಗೆನೆ ಮಾತಾಡ್ತಿದ್ವಲ್ಲ, ಅಲ್ಲಿ ಲಿಟ್ರಲಿ ಯಾವ ಮಟ್ಟಕ್ಕೆ ಕಷ್ಟ ಇತ್ತು ಅಂತಂದ್ರೆ BBMP ಅವ್ರು ಬಂದು ಪ್ರಾಬ್ಲಮ್ ಮಾಡ್ತಾರೆ. ಸತ್ಯವಾಗಿ ನಾನು ಓಪನ್ ಆಗಿ ಹೇಳ್ತೇನೆ, ಅದೇನು ಇದು ಅಂತಲ್ಲ. BBMP ಅವರು ತೊಂದರೆ ಮಾಡ್ತಾರೆ, ಬೇರೆಯವ್ರು ಯಾರಾದ್ರೂ ಬಂದು ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ. ಯಾಕೆಂದ್ರೆ ನಾವು ಮಾಡ್ತಿದ್ದಂತ ಶೂಟು ಪೊಲೀಸ್ ಸ್ಟೇಷನ್ ಮೇಲ್ಗಡೆನೆ. ಅಲ್ಲಿ ಹೆಂಗೆ ಅಂತಂದ್ರೆ ಒಂದ್ ಹೆಜ್ಜೆ ನಡೆದ್ರೆ ಒಂದ್ ಹೆಜ್ಜೆ ಟ್ರೈನರ್ ಅವ್ರ ಕೆಳಗಡೆ ಇರಿಟೇಷನ್ ಆಗತ್ತಾ. ಯಾಕೆಂದ್ರೆ ನಾವು ರಾತ್ರಿ ಮಾಡ್ತಿದ್ದಂತಹ ಶೂಟ್. ಬಟ್ ಯಾರು ಒಬ್ರು ತೊಂದರೆ ಕೊಡ್ಲಿಲ್ಲ. ಮತ್ತೆ
ಅವ್ರ ಮೇಡಮ್ ಎಲ್ಲ ದಿಕ್ಕಿಂದಾನು ಲಾಕ್ ಮಾಡ್ಕೊಂಡ್ ಬಂದಿದ್ರು, ಅಂದ್ರೆ ಸೇಫ್ ಮಾಡ್ಕೊಂಡ್ ಬಂದಿದ್ರು, ನಮಗ್ ತೊಂದರೆ ಆಗ್ಬಾರ್ದು. ಇನ್ಕ್ಲೂಡಿಂಗ್ ಇವಾಗ ನಮ್ಗೆ ಕೆಲವು ಟೈಮ್ ಇವಾಗ ರಾತ್ರಿ ಮಾಡ್ಬೇಕಾದ್ರೆ ಹೀರೋಗೆ ಏನಾರು ಒಂಚೂರು ಎಲ್ಲೋ ಒಂಚೂರು ಜ್ವರ ತರ ಆಗುತ್ತೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಎಲ್ಲ ರೆಡಿ ಇರೋದು ಅವ್ರ ಕೈಲಿ, ಮೇಡಮ್ ಕೈಲಿ ಒಂದು ಮಾತ್ರೆ ಆಗಿರ್ಬೋದು, ORS ತರ ಆಗಿರ್ಬೋದು. ಯಾಕಂದ್ರೆ ನಾವು ರಾತ್ರಿ ಹಗಲು ಅಂತಲ್ಲ, ಯಾಕಂದ್ರೆ ಮತ್ತೆ ಅತಿ ಬೇಗ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುಗ್ದಂತಹ ಸಿನಿಮಾ. CG ಇಂದ ಕೆಲವು ವಿಚಾರಗಳಿಂದ ಮತ್ತೆ ನನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ ಇಂದ ಕೆಲವು ಡಿಲೇಗಳು ಆಗ್ತಾ ಬಂದ್ವು. ಅದು ಬಿಟ್ರೆ ಟಕ ಮುಗಿದೋಯ್ತು ಕೆಲಸ. ಮತ್ತೆ ಪ್ರತಿ ಹಂತದಲ್ಲಿ ಅಷ್ಟು ರೆಡಿ ಆಗಿದ್ವಿ ನಾವು. ಇವಾಗ ವಿಕ್ರಮ್ ಅವ್ರು ಏನೋ ಒಂದು ಇಲ್ಲ ಮೇಡಮ್ ನಾನು ಪ್ಲೀಸ್ ಇನ್ನೊಂದು ದಿನ ಕೊಡಿ ಅಂದ್ರೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ರು, ಅದು ಅವಶ್ಯಕತೆ ಇದೆಯಾ ಇಲ್ವಾ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ. ಒಂದು ಹಂತದವರೆಗೂ ಖರ್ಚು ಮುಂದೆ ಬರ್ತಾ ಇತ್ತು, ನಾವು ಜಾಸ್ತಿ ಮಾಡ್ತಿದ್ವಿ ಅಂತ. ಬಟ್ ಆಮೇಲಿಂದ ಔಟ್ಪುಟ್ ನೋಡ್ತಾ ಆಕೆನೆ ಡಿಸೈಡ್ ಆಗ್ಬಿಟ್ರು. ಶಿ ಬಿಕೇಮ್ ವೆರಿ ಸ್ಟ್ರಾಂಗ್ ಅನ್ನೋದು ಏನಂದ್ರೆ ಓಕೆ ಇದು ಖರ್ಚಾಗ್ತಿದೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಇದು ಒಂದು ಆನ್ಲೈನ್ ಎಡಿಟ್ ನೋಡ್ಕೊಂಡು ಅಕಸ್ಮಾತ್ ಆ ಸಿಚುಯೇಷನ್ ಆ ಸೀನು ಬಂದಿಲ್ಲ ಚೆನ್ನಾಗಿದ್ರೆ ಮತ್ತೆ ಅದನ್ನ ರೀಶೂಟ್ ಮಾಡಿಸಿದೀವಿ, ಅದಕ್ಕೂ ರೆಡಿ ಆದ್ರು. ಯಾಕಂದ್ರೆ ಮತ್ತೆ ನಾವು ಇಡೀ ಸಿನಿಮಾ ನೀವು ನೋಡಿದ್ರೆ ಎಲ್ಲೂ ನಿಮ್ಗೆ ಒಂದು ಕಾಸ್ಟ್ಯೂಮ್ ಕಂಟಿನ್ಯೂಟಿ ಮಿಸ್ ಆಗಿಲ್ಲ, ಎಲ್ಲೂ ಒಂಚೂರು ಹೇರ್ ಸ್ಟೈಲ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿಲ್ಲ, ಪ್ರಾಪರ್ಟೀಸ್ ಎಲ್ಲೂ ಮಿಸ್ ಆಗಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಪ್ರತಿಯೊಂದು ಆಕೆನೆ ನೋಡ್ಕೊಂಡು ಮತ್ತೆ ಪ್ರೊಡ್ಯೂಸರ್ ಅಂತಂದ್ರೆ ನಾನ್ ದುಡ್ಡು ಹಾಕ್ಬಿಟ್ಟಿದ್ದೀನಮ್ಮ, ನಾನು ಮನೇಲಿರ್ತೀನಮ್ಮ, ಆ ಥರ ಇಲ್ಲ. ಪಾಪ ಅವ್ರಿಗೆ ನೈಟ್ ಶಿಫ್ಟ್ ಕೆಲಸ. ಆಕೆ ಪಾಪ 12 ಗಂಟೆಗೆ ಮನೆಗೆ ಹೋದ್ರೆ ಅವರು ಮೊದಲೇ ಅವ್ರು ಕೇರ್ ಮಾಡ್ಕೊಳ್ತಿರ್ಲಿಲ್ಲ. ಅವ್ರು ಊಟ ಮಾಡೋದು ಬಿಡೋದು ಅದೆಲ್ಲ ಸ್ವಲ್ಪನೇ ತಿನ್ನೋದು. ಆಕೆ ನಮ್ಗೆ ಹೆಂಗೆ ಅಂತಂದ್ರೆ ಈ ಕಡೆ ಅಕ್ಕ ತಂಗಿ ಎರಡೂ ಅವರೇನೆ, ಆ ತರ ಅಂದ್ರೆ ಒಂದು ಬಾಂಡಿಂಗ್ ನನಗೆ ಆಕೆ ಅನ್ಕೊಂಡ್ರೆ. ಹಂಗೆ ನಾವು ಒಟ್ಟಿಗೆ ಎಲ್ಲಾರು ಕೆಲಸ ಮಾಡ್ಕೊಂಡ್ ಬಂದಿದ್ದು ಆ ರೀತಿನಲ್ಲಿ. ಬಟ್ ಒಂದು ಸ್ಟ್ರಗ್ಲಿಂಗ್ ಅನ್ನೋದಕ್ಕಿಂತ ಒಂದು ಶ್ರಮ ಯಾಕೆ ಬೀಳ್ತಿದ್ವಿ ಅಂತಂದ್ರೆ ಚೆನ್ನಾಗಿ ಬರ್ಬೇಕು ಅನ್ನೋದಕ್ಕೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳು ಏನೂ ಬರ್ದೇ ಇರೋ ಹಂಗೆ ನೋಡ್ಕೊಳ್ಳೋಂಥ ಒಂದು ತಂಡ. ಚಂದನ್ ಸರ್, ಪ್ರೊಡ್ಯೂಸರ್ ಮೇಡಮ್ ನಿಮಗೆ ಫ್ರೆಂಡ್ ಅಂತ ಸಿನಿಮಾ ಒಪ್ಕೊಂಡ್ರೆ ಇಲ್ಲ ಕತೆ ಏನಾದರೂ ಇಷ್ಟ ಆಗಿ ಏನಾದರೂ ಬಂದ್ರೆ ಪ್ರೊಡ್ಯೂಸ್ ಮಾಡೋಕ್ಕೆ ಹೇಗೆ ಅಂತ ಅವ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ? ಯಶಸ್ವಿನಿ ಅವ್ರಿಗೆ ಹೇಳಬೇಕು ಅಂತಂದರೆ ಫಸ್ಟ್ ನಾವು ಒಂದಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿ ಇದ್ವಿ. ಓಕೆ, ನಾನು ಇವಾಗ ಈ ಥರದ್ದು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ ಈ ಪ್ರೀವಿಯಸ್ಸಲ್ಲಿ ನಂದೊಂದು ಪ್ರಯತ್ನಗಳಿತ್ತು. ನಾವು ಮಾತಾಡ್ಬೇಕಾದ್ರೆ ಅದು ಹಂಗಾಗೋಯ್ತು, ಆ ಥರದ್ದು ಏನೋ ಒಂದು ಪ್ರಯತ್ನ ಪಡದೆ ಆಗಲಿಲ್ಲ ಅಂತ ಅಂದಾಗ ಅವಾಗ ಓಕೆ ಫೈನ್ ನಾವು ಸ್ಟಾರ್ಟ್ ಮಾಡೋಣ. ನಮ್ಮ ಇನ್ನೊಬ್ರು ಮೇನ್ ಪ್ರೊಡ್ಯೂಸರ್ ಶಿವ ಅಂತ ಇದ್ದಾರೆ, ಅವ್ರ ಕಡೆ ಹೋಗ್ಬಿಟ್ಟು ಮಾತಾಡಿ ಅಲ್ಲಿ ಹೋಗಿದ ತಕ್ಷಣ ಏನಾಗೋಯ್ತು, ಒಂದು ಸ್ವಲ್ಪ ಸ್ಟ್ರಗಲ್ ಆಯಿತು ಆ ಜರ್ನಿ ನಾವು ಹುಡ್ಕೋಕೆ, ಅವ್ರನ್ನ ಒಪ್ಸೋಕೆ. ಅಂದರೆ ಸಿನಿಮಾ ಅಂತಂದರೆ ಯಾರು ಏಕ್ತಮ್ಮ ಬಾಪ ಅನ್ನಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ತುಂಬ ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ, ಅವ್ರನ್ನ ಮಾತಾಡೋಕ್ಕೆ. ಸೊ ಇವ್ರು ಏನು ಮಾಡಿದ್ರು, ನಾನು ಜವಾಬ್ದಾರಿ ತಗೋತೀನಿ, ಪ್ರತಿಯೊಂದಕ್ಕೂ ನಾನು ನಿಂತ್ಕೋತೀನಿ ಅಂತವ್ರು. ಅವ್ರು ಪ್ರತಿಯೊಂದಕ್ಕೂ ಅವ್ರು ನಿಂತ್ಕೊಂಡು ಆ ಸರ್ನ ಒಪ್ಪಿಸಿ ಕೊನೆಗೆ ಅವ್ರು ಬಂದು ನಾವು ಮಾಡೋ ಕೆಲಸಗಳು ಅವ್ರಿಗೆ ಇಷ್ಟ ಆಗಿ ಅವತ್ತಿನ ದಿನ ಅವರು ಓಕೆ ಅಂದರೆ ಒಂದು ಅರ್ಧ ಶೂಟಿಂಗ್ ಆದಮೇಲೆ ಅವರು ಇದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಈ ಕೆಲಸ, ಓಕೆ ಮಾಡಿ ಚೆನ್ನಾಗಿ ಮಾಡಿ ಅಂತ ಆಮೇಲೆ ಅವ್ರು ಒಪ್ಕೊಂಡಾಗ ಪ್ರತಿಯೊಂದು ಯಶಸ್ವಿನಿ ಅವರೇನೆ ಮುಂದುವರ್ತಾ ನಿಂತ್ಕೊಂಡು ಎಲ್ಲ ಮುಗಿಸ್ಕೊಟ್ರು. ಅಂದ್ರೆ ಇವತ್ತವರೆಗೂ ನಾವು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಅದೆಲ್ಲ ಸುಮ್ಮನೆ ಬಾಯಿ ಮಾತುಗಳಲ್ಲಿ ಹೇಳ್ಬಿಟ್ಟು ಕ್ಲಿಯರ್ ಮಾಡ್ಬೇಕಾಗತ್ತೆ ಅಷ್ಟೇನೆ. ಅದೇನಂತಂದ್ರೆ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗಿ, ಇವಾಗ ನಮ್ಗಳಿಗೆಲ್ಲ ಇಷ್ಟ ಆಗೇ ಆಗುತ್ತೆ ನಾವು ಮಾಡಿರೋ ಪಿಕ್ಚರ್ ಅಂತಂದ್ಮೇಲೆ, ಅದು ಆಡಿಯನ್ಸ್ ಇಂದ ಇಷ್ಟ ಆಗಿ ಅದು ಒಂದು ಲೆಕ್ಕಾಚಾರ ಆಯ್ತು ಅಂತಂದ್ರೆ ನಾವು ಅವಾಗ ಅವ್ರಿಗೆ ಧನ್ಯವಾದ ಹೇಳ್ಬೋದು ಒಳ್ಳೆ ರೀತಿಲಿ. ಡೈರೆಕ್ಟರ್ ಸಾಯಿ ಪ್ರದೀಪ್ ಅವರು ಮೊದಲೇ ಕತೆ ಮಾಡ್ಕೊಂಡು ಬಂದಿದ್ರ ಅಥವಾ ನಿಮ್ಮ ಜೊತೆಲಿ? ಇಲ್ಲ ಸರ್, ಅದು ಆಕ್ಚುಲಿ ಏನಂತಂದ್ರೆ ನಮ್ಮ ಹತ್ರ ಒಂದು ಲೈನ್ಗಳ ತರ ಕತೆಗಳಿತ್ತು. ಅವರು ಅರುಣ್ ಅಂತ ಒಬ್ರು ನನ್ನ ಸ್ನೇಹಿತರಿದ್ರು, ಅವ್ರ ಕಡೆಯಿಂದ ಸ್ಟೋರಿಗಳನ್ನ ನಾವು ಲೈನ್ಗಳನ್ನ ತಗೊಂಡು ಸಾಯಿ ಪ್ರದೀಪ್ ಅವರು ಅದಕ್ಕೆ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಅವರು ಡೈಲಾಗ್ ಇಂದ ಹಿಡಿದು ಅವ್ರು ಪ್ರತಿಯೊಂದು ಅವ್ರು ಮುಗಿಸ್ಕೊಂಡು ಆಮೇಲೆ ಡೈರೆಕ್ಷನ್ ನೀವೇ ಮಾಡಿ ಸರ್ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಬಾರಪ್ಪ ಇಲ್ಲಿ ಈ ಫಿಲಮ್ ಡೈರೆಕ್ಷನ್ ಮಾಡಿ ಅಥವಾ ಅವ್ರ ಕತೆ ತಂದು ನಾವು ಡೈರೆಕ್ಷನ್ ಕೊಟ್ಟಿವಿ ಅಂತ ಆ ಥರದ್ದು ಏನಿಲ್ಲ. ಫಸ್ಟ್ ಏನಾಯ್ತು, ಬೇರೆ ಕತೆನ ತಗೊಂಡ್ ಬಂದಾಗ ಈ ಯಾರೇ ಒಬ್ರು ಡೈರೆಕ್ಷನ್ ಮಾಡ್ತೀನಿ ಅಂತ ಅಂದ್ಲು ಅವ್ರು ಹಿಂದೆ ಹೊಡಿತಾರೆ. ಬಟ್ ಸಾಯಿ ಪ್ರದೀಪ್ ಅವರು ಆ ಥರ ಮಾಡಲಿಲ್ಲ. ನಮಗೆ ಓಕೆ ಆ ಲೈನ್ ಚೆನ್ನಾಗಿದೆ ತಗೊಳ್ಳೋಣ, ನಾನು ಸ್ಕ್ರೀನ್ ಪ್ಲೇ ಮಾಡ್ತೀನಿ, ಅದಕ್ಕೆ ಲೈನ್ ನೀವು ಕೊಟ್ರ? ಖಂಡಿತ ಸರ್, ಖಂಡಿತ. ಲೈನು ನನ್ನ ಕಡೆಯಿಂದಾನೇ ಬಂದಿದ್ದು ಲೈನು. ಪ್ರದೀಪ್ ಅವರು ಅದಕ್ಕೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನು, ಡೈಲಾಗ್ಸು ಎಲ್ಲ ಪ್ರದೀಪ್ ಅವರೇ ಮಾಡಿ. ಸರ್ ನನಗೆ ಗೊತ್ತಿರೋ ಹಾಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಯಾರೋ ಶೂಟ್ ಮಾಡ್ಕೊಂಡು ಬಂದಿರ್ತಾರೆ, ಅದಕ್ಕೊಂದು ಮ್ಯೂಸಿಕ್ ಮಾಡ್ತಾರೆ, ಏನೋ ಸಿಚುವೇಶನ್ ಹೇಳಿರ್ತಾರೆ, ಸಾಂಗ್ ಬರ್ತಿರ್ತಾರೆ.
ಬಟ್ ನೀವು ಇಡೀ ಸಿನಿಮಾದ ಬಿಗಿನಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಕಾರಣ ಏನು? ಸರ್ ನಾನೇ ಏನಿಲ್ಲ. ಕಾರಣ. ಇಲ್ಲ, ಏನ್ ಗೊತ್ತಾ ಸರ್, ಆಕ್ಚುಲ್ ಆಗಿ ನಿಜಾಯಿತಿ ಹೇಳ್ಬಿಡ್ತೀನಿ. ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ಯಶಸ್ವಿನಿ ಮೇಡಮ್, ನನ್ನ ಬ್ರದರ್ ಆಗಿರ್ಬೋದು, ಇಬ್ರು ತುಂಬಾ ಮುಗ್ಧರು. ಫಸ್ಟ್ ಶುರುನಲ್ಲಿ ಒಂದು ದರಿದ್ರ ಟೀಮ್ ಇತ್ತು ಸರ್, ಅದ್ ನಾನೇ ಹೇಳ್ತೀನಿ. ಅವ್ರು ಪರ್ಮಿಷನ್ ಕೊಡ್ತಾರಲ್ಲೋ ಗೊತ್ತಿಲ್ಲ. ಇವ್ರು ಆ ತಂಡ ಏನಾದ್ರೂ ಮುಂದೆ ಬಂದಿದ್ದಿದ್ರೆ ನುಂಗಿ ನೀರು ಕುಡಿದ್ಬಿಟ್ಟಿರೋರು ಇಬ್ರು. ಯಾಕೆ ಅಂತಂದ್ರೆ ನಮ್ಮ ಮೇಡಮ್ ಹೆಂಗೆ ಅಂತಂದ್ರೆ ಕೆಲಸ ಬರ್ತಿದ್ಯಾ, ಕೆಲಸ ಚೆನ್ನಾಗಾಗ್ತಿದ್ಯಾ, ಯಾವತ್ತು ಅಷ್ಟು. ಇವಾಗ ನಮ್ಮ ಕನ್ನಡದಲ್ಲಿ ಏನಂತ ಕನ್ನಡ ಅಂತಾನೆ ಅಲ್ಲ, ಪ್ರತಿಯೊಂದು ಇಂಡಸ್ಟ್ರಿನಲ್ಲೂ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ, ಅಸೋಸಿಯೇಟ್ ಡೈರೆಕ್ಟರ್ಗಳಿಗೆ ಜೀವನ ಮಾಡುವಷ್ಟು ದುಡ್ಡು ಸಿಗಲ್ಲ. ಅವರು ಅವತ್ತಿಂದ ಅವತ್ತಿಗೆ ಕಷ್ಟಪಟ್ಟು ಅವತ್ತಿನ ಊಟ ಮಾಡುವಷ್ಟು ಸಿಗತ್ತೆ ಹೊರತು ಜೀವನ ಮಾಡೋಷ್ಟು ಸಿಗಲ್ಲ. ಬಟ್ ಆಕ್ಚುಲಿ ನಮ್ಮ ಮೇಡಮು ಅವ್ರ ಕೈ ತುಂಬಾ ಸಂಬಳ ಕೊಡ್ತಿದ್ರು ಶುರುವಿನಲ್ಲಿ. ಅದೊಂದು ಕಿತ್ತೋಗಿರೋ ಟೀಮ್. ನಂಗೆ ನಿಜವಾಗ್ಲೂ ಫಸ್ಟ್ ಬಂದಾಗ ಗೊತ್ತಾಗ್ಲಿಲ್ಲ, ಪರಿಚಯ ಮಾಡಿಸಿದಾಗ. ಯಾಕೆಂದ್ರೆ ಇವ್ರು ನಂಬಿದ್ದಾರೆ, ಇಬ್ರು ಸಂಪೂರ್ಣವಾಗಿ ನಂಬಿದ್ದಾರೆ. ಮಧ್ಯದಲ್ಲಿ ಅದೇ ಹೊಡೆದೋಗುತ್ತೆ ಸರ್. ಡೈರೆಕ್ಟರ್ನ ನರೇಶನ್ ಕೊಡು ಅಂತಂದ್ರೆ ಬ್ಯಾ ಅಂತಾನೆ ಅಣ್ಣ. ಇಲ್ಲ, ಆಗ್ಲಿಲ್ಲ ಅದು. ಯಾಕೆಂದ್ರೆ ನಾವು ತುಂಬಾ ಯಾಕೆ ಓಪನ್ ಟಾಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ತಂಡ ಇತ್ತು ಅಂದಿದ್ರೆ, ನಮ್ ಬ್ರದರ್ ಆಗ್ಲೇ ಇವಾಗ ಪ್ರೆಸ್ ಮೀಟ್ ಅಲ್ಲಿ ಹೇಳ್ದಂಗೆ, ಅದಿದ್ರೆ ಸಿನಿಮಾ ಮುಗೀತಿರ್ಲಿಲ್ಲ. ಎಲ್ಲಿ ಹೋಗ್ತಿತ್ತೋ ಏನೋ ಬೇರೆ ತರ ಮುಟ್ತಿತ್ತು. ಅದೆಲ್ಲ ಓವರ್ಕಮ್ ಮಾಡ್ಕೊಂಡು ಬಂದು ಹೆಂಗೆ ಅಂತಂದ್ರೆ, ಒಂದ್ ಹಂತದಲ್ಲಿ ಹೆಂಗೆ ಅಂದ್ರೆ ನಿಲ್ಸ್ಬಿಡೋಣ ಸಿನಿಮಾ ಅನ್ಸ್ಬಿಡ್ತು. ಬೇಡ, ಇಲ್ಲಿಗೆ ನಿಲ್ಸ್ಬಿಡೋಣ ಅಂತ. ಯಾಕೆಂದ್ರೆ ಈತನ ಕನಸುನು ಹೊಡಿಬಾರ್ದು ಅಂತ ಒಂದೇ ಕಾರಣಕ್ಕೆ ಮೇಡಮ್, ಇಲ್ಲ ನಾನ್ ನಿಂತ್ಕೋತೀನಿ ಧೈರ್ಯವಾಗಿ, ಏನು ತಲೆ ಕೆಡಿಸ್ಕೋಬೇಡಿ, ಒಂದ್ ತಂಡ ಕಟ್ಟೋಣ ಅಂದಾಗ ಬಂದಿದ್ದಂತ ವ್ಯಕ್ತಿನೇ ಭೀಮೇಶ್ ಬಾಬು. ಭೀಮೇಶ್ ಬಾಬು ಹೆಂಗೆ ಅಂದ್ರೆ ಸರ, ಮನುಷ್ಯ ಏನಿದ್ರು ಓಪನ್ ಟಾಕ್, ಡೈರೆಕ್ಟ್ ಆನ್ ದ ಫೇಸ್. ಇಲ್ಲೆಲ್ಲ ಬರ್ತಿದ್ದು 9:30 10 ಗಂಟೆಗೆ ಬರ್ತಿದ್ರು ಆಫೀಸ್ಗೆ, ಹಳೆಯ ಒಂದು ತಂಡ. ಅದೇ ತಂಡನೇ ಕಂಟಿನ್ಯೂ ಆಗೋ ರೀತಿನಲ್ಲೇ ಇದ್ದಾಗ ಅವ್ರನ್ನ ಮಾತಂದ್ರು, ನಾಳೆಯಿಂದ ಆಫೀಸ್ಗೆ 5:30 ಅಲ್ಲಿ ಇರಬೇಕು. ಬೆಳಗಿನ ಜಾವ 5:30 ಕೆಲಸ ಸ್ಟಾರ್ಟ್. ಎಲ್ಲ ಸ್ವಲ್ಪ ನಡ್ಗೋದ್ರು. ಯಾಕಂದ್ರೆ ಬರ್ತಿದ್ದೇ ಪಾಪ, ಅಂದ್ರೆ ಕೆಲವು ವ್ಯಕ್ತಿಗಳಿಗೆಲ್ಲ ದೂರ ಮನೆ ಇದ್ರು ಶ್ರಮ ಪಡ್ಲಿ ಅಂತ. ಯಾಕಂದ್ರೆ ಯಾವ್ದು ಅಷ್ಟು ಸುಲಭವಾಗಿ ಕೆಲಸ ಆಗಲ್ಲ ಸರ್. ಶ್ರಮ ಇಲ್ಲ, ಕಷ್ಟಪಟ್ಟಿಲ್ಲ ಅಂತಂದ್ರೆ ಸುಲಭವಾಗಿ ಯಾವ್ದು ಸಿಕ್ಕಿದ್ದೆಲ್ಲ ಒಂದು ಲಾಂಗ್ ರನ್ ಅಲ್ಲಿ ಅದು ಇರಲ್ಲ. ನಮ್ಗೇನಂತಂದ್ರೆ ಒಂದು ಶ್ರಮದಲ್ಲೇ ಸಿಕ್ಕಂತ ಒಂದು ಪ್ರತಿಫಲನೇ ಜಾಸ್ತಿ ದಿನ ಉಳಿಯೋದು, ಎಲ್ರ ಮನ್ಸಲ್ಲೂ ಉಳಿದು ನಾಟಿ ಗೆಲ್ಲುವಂತ ಒಂದು ವಿಚಾರ. ಅವ್ರು ಯಾವಾಗ ಟೈಟ್ ಮಾಡ್ತಾ ಹೋದ್ರು, ಒಬ್ಬೊಬ್ರಾಗ ಅಲ್ಲಿಂದ ಎಕ್ಸಿಟ್ ಆಗ್ತಾ ಹೋದ್ರು. ಹೆಂಗೆ ಅಂದ್ರೆ ಎಲ್ಲರನ್ನು, ಇಡೀ ತಂಡನ ಆ ತಂಡ ಇದ್ದಿದ್ದು ಡಿಮೋಟಿವೇಟ್ ಮಾಡ್ತಿತ್ತು. ಇನ್ನೂ ಸಾಕು, ಇನ್ನು ಬೇರೆ ಏನಾದ್ರು ಬೇಕು, ಅದೊಂದು ಬೇಕು, ಇದೊಂದು ಬೇಕು ಅನ್ನೋ ರೀತಿ ಹೋಗ್ತಾ ಒಬ್ಬೊಬ್ರಾಗ ಬೇರೆ. ಇವಾಗ ನಮ್ಮ ಪ್ರದೀಪ್ ಅವರು ಬರೀ ಡೈಲಾಗ್ಗೆ ಮತ್ತೆ ಸ್ಕ್ರೀನ್ ಪ್ಲೇಗೆ ಬಂದವರು, ಮಾತಾಡ್ತಾ ಮತ್ತೆ ಮೇಡಮ್ ಎಲ್ಲಾದ್ರಲ್ಲೂ ಕೂತಿದ್ದಾರೆ. ಅವ್ರು ಬರೀ ಆಸ್ ಎ ಪ್ರೊಡ್ಯೂಸರ್ ಆಗಿ ಸುಮ್ಮನೆ ಇದು ನಾನು ದುಡ್ಡಾಗ್ತಿದ್ದೀನಿ, ನಾನು ಪಾಡಕ್ ನಾನು ಕೆಲಸ ಮಾಡ್ಕೋತೀನಿ ಅಂತ ಇರ್ಲಿಲ್ಲ. ಅವರು ಸ್ಕ್ರಿಪ್ಟ್ ಡಿಸ್ಕಷನ್ ಅಲ್ಲೂ ಇರೋರು, ಅವ್ರು ಕೆಲವು ಪಾಯಿಂಟ್ಸ್ಗಳು ಹೇಳೋರು. ಮತ್ತೆ ನಮ್ಮ ಬಾಬು ಅವರು ಎಲ್ಲರನ್ನೂ ಕೂರಿಸಿ ಅದನ್ನು ಓಕೆ, ಸ್ಕ್ರಿಪ್ಟ್ ಯಾವ ಮಟ್ಟಕ್ಕೆ ಟೈಟ್ ಆಯ್ತು ಅಂತಂದ್ರೆ, ಒಂದು ಹಂತಕ್ಕೆ ಹೋದಾಗ ನಾವು ಅನ್ಕೊಂಡಿದ್ದ ರೀತಿಗಿಂತ ತುಂಬಾ ಚೆನ್ನಾಗೋಯ್ತು. ಆಮೇಲೆ ಬಂದಿದ್ದು ಕಂಪೋಸಿಷನ್. ನೆಕ್ಸ್ಟ್ ಹೋಗ್ತಾ ಹಂಗೇನೆ ಸೈಮಲ್ಟೇನಿಯಸ್ಲಿ ಆ ಕಡೆ ಸ್ಕ್ರಿಪ್ಟು ಟೈಟ್ ಆಗ್ತಾ ಹೋಯ್ತು, ಇಲ್ಲಿ ಸಿಚುಯೇಷನ್ ಫಿಕ್ಸ್ ಆಯ್ತು. ಮುಂಚೆ ಏನಂದ್ರೆ ಓಕೆ ರ್ಯಾಂಡಮ್ ಸಿಚುಯೇಷನ್ಸ್ ಒಂದು 4-5 ಅನ್ನೋ ಹಂಗಿತ್ತು. ಬಟ್ ಇಲ್ಲಿ ಪ್ರಾಪರ್ ಆಗಿ ಇಂತಿಂತದೇ ಸಿಚುಯೇಷನ್ಸ್, ಇಂತಿಂತದೇ ರೀತಿಲಿ ಮಾಡ್ಬೇಕು ಅನ್ನೋದು. ಬಟ್ ಹೆಂಗೆ ಅಂತಂದ್ರೆ, ಒಂದು ನಮ್ಮ ಮೇಡಮ್ ಒಂದು ಟ್ಯೂನ್ ಇಷ್ಟ ಆಯ್ತು ಅಂದ್ರೆ ನಮ್ಮ ಅಣ್ಣ ಹೆಂಗೊಂದು ಇಷ್ಟ ಆಗ್ತಿರ್ಲಿಲ್ಲ. ಇದು ಬೇಡ ನಮ್ಗೆ, ಮೇಡಮ್ ಹೆಂಗಾರ ಹೇಳೋಣ ಪ್ಲೀಸ್ ಅಣ್ಣ ಅಂತ ನಮ್ಮ ಅಣ್ಣ. ಆದ್ರೆ ನನ್ ಬೇಕಾಗಿದೆ ಸಿಕ್ಕಿದ್ದು. ಬಟ್ ಆಮೇಲೆ ಅಂದ್ರೆ ಮೇಡಮ್ ಹೇಳಿದ್ರು, ಬಟ್ ಇಲ್ಲ ಆಯ್ತು ಅದನ್ನೇ ಹಾಕೋಣ. ಆಮೇಲೆ ಅದನ್ನ ಕವಿರಾಜ್, ಸಾರಿ ಅವ್ರಿಗೂ ಹೆಸರೇ ಹೇಳಲಿಲ್ಲ ನಾನು, ಕವಿರಾಜ್ ಸರ್ ಬರ್ತಿದ್ದಾರೆ. ಅದ್ಭುತವಾಗಿದೆ ಟ್ಯೂನು, ಸಾರಿ ಲಿರಿಕ್ಸು, ಅದು ಮತ್ತೆ ಪಿಕ್ಚರೈಸೇಷನ್ ಅಷ್ಟೇ ತುಂಬಾ. ಮತ್ತೆ ಆಕ್ಚುಲಿ ನಮ್ಮ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನರ್ ಕೂಡ ನಮ್ಮ ಮೇಡಮ್. ಅಂದ್ರೆ ಇವಾಗ ಇವರು ಒಂದು ಆಕ್ಸೆಸರಿ, ಒಂದು ಕೈಗೆ ಒಂದು ಬ್ಯಾಂಡ್ ಹಾಕೋತಾರೆ ಆ ತರದ್ದು. ಅಂದ್ರೆ ಒಬ್ಬ ಹೆಂಗೆ ಅಂತೀರ, ಒಂದು ಮಾರ್ಕೆಟ್ ಅಲ್ಲಿ ಇರೋಬ್ಬನಿಗೆ, ಇವಾಗ ನಾವು ಚೈನ್ಗಳೆಲ್ಲ ಹಾಕೋತೀವಿ ಶೋಕಿ ಮಾಡೋದಕ್ಕೆ, ಅದೊಂದು ಯಾವ್ದೋ ಒಂದು ಲೆದರ್ದೊಂದು ಥ್ರೆಡ್ ಇರುತ್ತೆ, ಅದಕ್ಕೊಂದು ಲಾಕೆಟ್ ಇರುತ್ತೆ, ಅದೊಂದು $1 ತರ, ಅದೆಲ್ಲ ಖುದ್ದಾಗ ಅವರೇ ಮಾಡಿದ್ದು ಪ್ರತಿಯೊಂದು. ಮತ್ತೆ ಒಂದು ಮಾಡಿದ್ರೆ ಎಲ್ಲೋ ಕಟ್ಟಾಗಿ ಹೋಗೋದು. ಮತ್ತೆ
ಪ್ರತಿಯೊಂದು ನಾನು ಹೇಳ್ತೀನಲ್ಲ, ಅವರು ಯಾವ ಮಟ್ಟಕ್ಕೆ ರೆಡಿ ಆಗಿದ್ರು ಅಂತಂದ್ರೆ, ಸಿನಿಮಾ ಅನ್ನೋದು ಯಾವ ಮಟ್ಟಕ್ಕೆ ಅವ್ರಿಗೆ ಇದಾಗೋಯ್ತು ಅಂದ್ರೆ, ನಾವ್ ಇವಾಗ ಡಬಲ್ ಕಾಸ್ಟ್ಯೂಮ್ ಬೇಕೇ ಬೇಕಾಗುತ್ತೆ. ಒಂದು ಗಲೀಜ್ ಆದ್ರೆ ಇನ್ನೊಂದು ಇಮಿಡಿಯೇಟ್ ಆಗಿ ಹಾಕೋಬೇಕು ಅಂತ ಪ್ರತಿ ಒಂದಕ್ಕೂ ರೆಡಿ ಇದ್ರು ಆಕೆ. ನಮ್ಗೆ ಹಂಗ್ ಸಾಥ್ ಕೊಟ್ಟು ಮಾಡಿದಂಥ ಒಂದು ತಂಡ. ನಾವು ಸುಮ್ಮನೆ ನಾವು ಇವಾಗ ಬೇರೆಯವ್ರದ್ದು, ನಮ್ಗೆ ಇವಾಗ ಹೆತ್ತವ್ರಿಗೆ ಹೆಗಣ ಮುದ್ದು ಅನ್ನೋರಂಗೆ ನಾವು ಹೇಳ್ಕೊತಾನೆ ಇಲ್ಲ. ಪ್ರತಿಯೊಬ್ರು ಬರ್ಲಿ, ಸಿನಿಮಾ ಥಿಯೇಟರ್ಗೆ ಬಂದು ನೋಡಿದ್ಮೇಲೆ ನಾವು ಹೇಳ್ತಿರೋದು ಸತ್ಯನೋ ಸುಳ್ಳು ಅಂತ ಗೊತ್ತಾಗುತ್ತೆ. ಆ ಮಟ್ಟಕ್ಕೆ ತಂಡ ರೆಡಿಯಾಗಿ ಸಿನಿಮಾ ಒಂದು ಈಚೆ ಬಂದಿದೆ. ಜನಗಳಿಗೆ ಬಿಟ್ಟಿದ್ದು ಅವ್ರ ಆಶೀರ್ವಾದ ಕೊಟ್ರೆ ಕದೀಮ ಒಂದು ಬೇರೆ ಡಿಫ್ರೆಂಟ್ ಕನ್ಸನ್ನೇ ಕಾಣ್ಬೋದು. ಚಂದನ್, ನೀವು ಜಿಮ್ ಟ್ರೈನರ್ ಜೊತೆಗೆ ಕೆಲವು ಸಿನಿಮಾಗಳಿಗೆ ಫೈಟರ್ ಆಗಿ ಏನೋ ಕೆಲಸ ಮಾಡಿದಿರಂತೆ. ಯಾವ ಸಿನಿಮಾ? ಹೋಗ್ತಿದೆ, ಸುಮ್ನೆ ಹೋಗ್ತಿದೆ. ಯಾವ್ದು ಕಾಣುತ್ತೆ, ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ Particularly ಪರ್ಟಿಕ್ಯುಲರ್ ಫೈಟ್ಸ್ ಮಾತ್ರ. ಓಕೆ, ಯಾವ ಸಿನಿಮಾ ಎಕ್ಸಾಂಪಲ್? ಯಾವ್ದಾದ್ರು ಸ್ಟಾರ್ಸ್ ಗಳ ಸಿನಿಮಾ? ಇಲ್ಲ, ಬೇಡ ಬಿಡಿ. ಇಲ್ಲ, ಮಾಡ್ತಿದೆ, ಹೋಗ್ತಿದೆ. ಈ ತರ ಫ್ರೆಂಡ್ಸ್ ಎಲ್ಲ ಸಿನಿಮಾದಲ್ಲಿ ಇರೋರ ಹತ್ರ ಕೇಳ್ಕೊಂಡು ಫೈಟ್ಸಾ ನಡೀರಿ ಬರ್ತೀನಿ ನಾನು ಹೋಗ್ತೀನಿ ಮಾಡಿದೀರಾ? ಒಂದ್ಸಲ ಅದೇ ಯಾರು ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಬರ್ತೀನಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ಕ್ರೀನ್ ಮೇಲೆ ನೋಡ್ಕೊಂಡಿದ್ದೀರಾ ಫೈಟಿಂಗ್ ಸೀಕ್ವೆನ್ಸ್? ಫೈಟರ್ ಆಗಿ ವರ್ಕ್ ಮಾಡಿ ನೋಡಿದ್ವಿ. ಈಗ ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನ ನೀವು ನೋಡ್ಕೊಳಕ್ಕೆ ರೆಡಿ ಆಗಿರೋ ಟೈಮ್ ಇದು. ಹೌದು. ಅಲ್ಲಿ ನಿಮ್ಮ ಒಂದು ಕೈಯಲ್ಲಿ ನಾನೊಬ್ಬ ಅಂತ ಇದೆ, ಅದು ಮುಂದಕ್ಕೆ ಕಳ್ಳನೋ ಅಥವಾ ರಾಜನೋ ಅದು ನನಗೆ ಗೊತ್ತಿಲ್ಲ. ಇನ್ನೊಂದು ಕದೀಮ ಕಳ್ಳರು ಅಂತ ಸಿನಿಮಾ, ಅಂಬರೀಶ್ ಸರ್ ಮತ್ತೆ ರವಿ ಸರ್. ನಾನೊಬ್ಬ ಕಳ್ಳ ಅಣ್ಣವ್ರ ಸಿನಿಮಾ. ಆ ಕಡೆ ಕೈಯಲ್ಲಿ ಬೇಡಿದ್ ಮಾತ್ರಕ್ಕೆ ಅದನ್ನ ನಾವು ಅಂತ ಪರಿಗಣಿಸಕ್ಕಾಗಲ್ಲ. ಬಟ್ ದಿಗ್ಗಜರನ್ನ ರೆಫರೆನ್ಸ್ ಅಥವಾ ರೆಪ್ರೆಸೆಂಟ್ ಮಾಡೋದು ನಾವೇನು ಈ ತರದೊಂದು ಪ್ಲಾನೇ ಮಾಡಿಲ್ಲ. ಎಲ್ಲ ನೀವು ಲಿಟರಲಿ ನೀವು ಹೇಳಿದ್ದೆಲ್ಲ ಎಲ್ಲರೂ ದೊಡ್ಡವರ ಆಶೀರ್ವಾದ ಬಂದಿರೋ ಅಂತ ನಮ್ಗೆ ಗೊತ್ತಿಲ್ದಿರೋ ಈ ತರ ಎಲ್ಲ ಮಾಡ್ಬಿಟ್ಟಿದೀವನೋ ಅಂತ ಆಶ್ಚರ್ಯ ಆಗ್ತದೆ. ಹೌದು, ನೀವ್ ಹೇಳಿರೋದೆಲ್ಲ ಸತ್ಯನೇ ಆಗ್ಲಿ ದೇವರಿಂದ. ಇಲ್ಲ, ಅದು ಯಾವ ರೆಫರೆನ್ಸ್ ತರ ಅಂತಲ್ಲ, ಇಟ್ಸ್ ನಾಟ್ ಪ್ಲಾನ್ ಮೇಡಮ್. ಪ್ರತಿಯೊಂದನು ಮತ್ತೆ ಕೆಲವೊಂದು ಇವಾಗ ನೀವು ಅದು ಹೇಳ್ದಂಗೆ ಅಂತ ಅದಂತೂ ನನಗೆ ಬೇಕು ಅಂತ ಡೈರೆಕ್ಟರ್ ಹೇಳಿ ರಿಕ್ವೆಸ್ಟ್ ಮಾಡಿ, ಇವಾಗ ನಾನು ಮಾರ್ಕೆಟ್ ಅಲ್ಲಿ ಕಳ್ಳ ಅಲ್ವಾ, ಹಾಕು ಅದ್ರದ್ದು ಏನಾರು ಒಂದು ಅಂತ ಹಾಕ್ಸ್ಕೊಂಡಿರೋದು. ಅದು ತುಂಬಾ ಸೂಟ್ ಆಯ್ತದ, ಅದಕ್ಕೊಂದು ವ್ಯಾಲ್ಯೂ ಇದೆ ಫಿಲಮ್ ಅಲ್ಲಿ. ಇಲ್ಲ, ಅದು ಅಂದ್ರೆ ನಿಮ್ಗೆ ಹೋಗ್ತಾ ಅಂದ್ರೆ ಸಿನಿಮಾ ನೋಡ್ಬೇಕಾದ್ರೆ ಇದೆಯಲ್ಲ ಮೇಡಮ್, ಅದು ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಆಗಿದೆ ಅದು. ಮಾರ್ಕೆಟ್ ಅಲ್ಲಿ ಬಹುಶಃ ನೀವು ದೇವಸ್ಥಾನದಲ್ಲಿ ಕಳುವು ಮಾಡ್ತೀರಾ ಅಂತ ಕಾಣುತ್ತೆ. ದೇವಸ್ಥಾನದಲ್ಲಿರೋ ಥಿಂಗ್ಸ್ ನಾನು ಒಂದ್ ಹೇಳ್ಬಿಡ್ತೀನಿ, ದಯವಿಟ್ಟು ಕನ್ಫ್ಯೂಸ್ ಮಾಡ್ತೀರಾ. ಇಲ್ಲ ಮೇಡಮ್, ಸುಳ್ಳದು. ಮಾಸ್ಕ್ ಇದೆಯಲ್ಲ ಸರ್, ಅದನ್ನ ಮಾಸ್ಕ್ ಅಲ್ಲ, ಅಲ್ಲಿ ದೇವತೆ ರೂಪ ತಗೊಳ್ತಾಳೆ ಅಂತಂದ್ರೆ ಅದು ದೇವ್ರದ್ದು ಉಂಡಿನೋ ಅಥವಾ ಇನ್ನೇನೋ ಮೇಡಮ್. ಸುಳ್ಳು ಮೇಡಮ್, ಹೀರೋ ನಿಜ ಹೇಳಿದ್ರು ಅಂತ ನೀವ್ ಹೇಳ್ಬೇಕು ದಯವಿಟ್ಟು ನೀವು ಸರ್. ಅದು ಮಾಸ್ಕ್ ಅಲ್ಲ, ಅದರಿಂದ ಏನಾದ್ರು ಬೇರೆ ರೀತಿಯ ಶೇಡ್ ಹೋಗುತ್ತಾ ಅಂತ? ಇಲ್ಲ, ಹೇಳಲ್ಲ ನಾನು. ಶಶಾಂಕ್ ಸರ್, ಲಾಸ್ಟ್ ಕ್ವಶನ್ಸ್ ನನ್ ಕಡೆಯಿಂದ. ಅಂದ್ರೆ ದೊಡ್ಡವ್ರಿಗೆ ಆಡ್ತಿದ್ದೀರಲ್ಲ, ಸೂಪರ್ ಸ್ಟಾರ್ ಗಳಿಗೆ ಆಡ್ತಿದ್ದೀರಾ. ರೀಸೆಂಟ್ ಡೇಸ್ ಅಲ್ಲಿ ಅದೇ ಅಪ್ಪು ಸರ್ ಹೋದ್ಮೇಲೆ ಅವರು ಹಾಡುಗಳನ್ನ ಆಡಿ ಅಂತ ಯಾವ್ದಾದ್ರು ಸಿನಿಮಾ ಟೀಮ್ ಕಡೆನವರು, ಅಂದ್ರೆ ಅಪ್ಪು ಸರ್ಗೆ ರೆಪ್ರೆಸೆಂಟ್ ಮಾಡೋ ತರದ ಯಾವ್ದಾದ್ರು ಹಾಡುಗಳು ಬಂದಾಗ ನಿಮ್ಮ ಹತ್ರನೇ ಬರ್ತಾ ಇದಾರ ಹಾಡಿ ಅಂತ? ಆ ತರದ್ದು ಏನಾದ್ರು ಆಗ್ತಾ ಇಲ್ಲ? ಅಂದ್ರೆ ಆಕ್ಚುಲಿ ಅದು ರಾಜಕುಮಾರ ಸಿಕ್ಕಿದ್ದು ಒಂದು ಸ್ಪೆಷಲ್ ಥಿಂಗ್. ಅದು ಹೆಂಗೆ ಅಂದ್ರೆ, ನಾನು ಅದನ್ನ ರೆಕಾರ್ಡ್ ಮಾಡಿದ್ದು ಬೆಳಗಿನ ಜಾವ 4:15ಗೆ. ಅದು ಹಿಂದಿನ ದಿನ DSP ಹಾಡಿರೋದು ರಿಲೀಸ್ ಆಗೋಗುತ್ತೆ, ದೇವಿಶ್ರೀ ಪ್ರಸಾದ್ ಹಾಡಿರೋದು. ರಿಲೀಸ್ ಆಗಿ ಕೇವಲ 2 ನಿಮಿಷಕ್ಕೆ 8,000 ಕಮೆಂಟ್ ಬರುತ್ತೆ ಆ ಯೂಟ್ಯೂಬ್ ಅಲ್ಲಿ. ತುಂಬಾ ದರಿದ್ರವಾಗಿದೆ, ತುಂಬಾ ಅವನು ಉಚ್ಚಾರಣೆ ತಪ್ಪಾಗಿದೆ, ಕೆಟ್ಟದಾಗ ಹಾಡಿದಾನೆ, ಅವಮಾನ ಆಯ್ತು, ಅಪ್ಪು ಸರ್ ಫ್ಯಾನ್ಸ್ಗೆ ಎಲ್ಲರೂ ಅವಮಾನ ಮಾಡಿದ್ರಿ ಅನ್ನೋ ರೀತಿ. ಅವತ್ತು ಇನ್ಕ್ಲೂಡಿಂಗ್ ನಾನು ಕೂಡ ಬೇಜಾರಾಗಿರ್ತೀನಿ, ಯಾಕೆಂದ್ರೆ ನಂದೇ ವಾಯ್ಸ್ ಇದೆ ಅಂತ ಹೇಳಿದ್ಮೇಲೆ ನಾನು ಹೋಗಿ ಮನೆಗೆ ಹೋಗಿ ತುಂಬಾ ಬೇಜಾರಲ್ಲಿ ಮಲಗಿರ್ತೀನಿ. ನನ್ನ ಹತ್ರ ರಿಲೀಸ್ ಮಾತ್ರ ಅವ್ರದ್ದು. ಅಂದ್ರೆ ಅದು ಆಗಿ ಸುಮಾರು ಹಾಡುಗಳು ಹಂಗಾಗೋಗಿದೆ. ಬಟ್ ಇದು ನನ್ಗೆ, ಯಾಕೆಂದ್ರೆ ಅಪ್ಪು ಸರ್ ಮೊದಲನೇ ಹಾಡು ಹಾಡಿದ್ದು ಹಂಗಾಗ್ಬಿಡ್ತು ಅನ್ನೋದೊಂದು ಬೇಜಾರಿತ್ತು. ರಾತ್ರಿ ಮಲಗಿದ್ದೀನಿ, 12:30 1 ಗಂಟೆ ಅಷ್ಟೊತ್ತಿಗೆ ಹರಿಯಾಣನ್ ಫೋನ್. ಅವಾಗ ನಾನು ಬೇರೆ ಮೂಡಲ್ಲಿದ್ದೆ, ಎದ್ದೇಳಕ್ಕೆ ನಿದ್ದೆ ಬೇರೆ ಜಾಸ್ತಿ ಆಗಿತ್ತು. ಆಮೇಲೆ ನಾನು ಅದು ರೆಡಿ ಆಗೋ ಅಷ್ಟೊಳಗೆ ನಿದ್ದೆ ಬೇರೆ ಜಾಸ್ತಿ ಆಗಿತ್ತು, ಎದ್ದೇಳೋ ಮೂಡಲ್ಲಿ ಇರಲಿಲ್ಲ. ಆಮೇಲೆ ಕಷ್ಟಪಟ್ಟು ಶ್ರಮಪಟ್ಟು 3 ಗಂಟೆಗೆ ರೆಡಿಯಾಗಿ 4 ಗಂಟೆಗೆ ರೆಕಾರ್ಡ್ ಮಾಡಿ 9 ಗಂಟೆಗೆ ರಿಲೀಸ್ ಆಗಿ ಅಪ್ಪು ಸರಿಂದ ಒಂದು ಫೋನ್ ಬರುತ್ತೆ. ಥ್ಯಾಂಕ್ಸ್ ಅಮ್ಮ, ತುಂಬಾ ಚೆನ್ನಾಗಿ ಆಡಿದ್ದೀರಾ, ಐ ರಿಯಲಿ ಲವ್ಡ್ ಯುವರ್ ಟೆಕ್ಸ್ಚರ್ ಮ್ಯಾಮ್, ಗಾಡ್ ಬ್ಲೆಸ್ ಯು. ಟಕ್ಕಂತ ಕಟ್ ಮಾಡ್ತಾರೆ ಅಷ್ಟೇ. ಸಂತೋಷ್ ಆನಂದರಾಮ್ ಅವರ ಫೋನಿಂದ ಬಂತು ಕಾಲ್. ಅದು ನೆಕ್ಸ್ಟ್ ಕೋವಿಡ್ ಟೈಮಲ್ಲಿ ಫೀಲ್ ದ ಪವರ್ ಹಾಡಿದ್ದು ಶರ್ಟನ್ ಅಲ್ಲಿ ರೆಕಾರ್ಡ್ ಮಾಡಿದ್ದು. ಒಂದೊಂದು ರೂಮಲ್ಲಿ ಒಬ್ಬೊಬ್ರಿಗೆ ರೂಮ್ ಕೊಟ್ಬಿಟ್ಟಿದ್ರು, ಸ್ಕೈಪ್ ಅಲ್ಲೇ ರೆಕಾರ್ಡ್ ಮಾಡಿದ್ದು. ಅಪ್ಪು ಸರೇ ಖುದ್ದಾಗಿ ಅವ್ರು ಬೇಕು ಅಂತಾನೆ
ಕರೆದು ಹಾಡಿಸ್ಕೊಂಡಂತ ಹಾಡು. ಅವರು ಫಿಸಿಕಲಿ ನಮ್ಮನ್ನ ದೂರ ಆಗೋ ಟೈಮಲ್ಲಿ ಒಂದು ಯಾವಾಗ ಆಲ್ಮೋಸ್ಟ್ ಒಂದು 16-17 ಡೇಸ್ ಬ್ಯಾಕು ಯುವರತ್ನ ಸೆಲೆಬ್ರೇಷನ್ ಅಂತ ಮಾಡ್ತೀವಿ. ಅವಾಗ ಲಾಸ್ಟ್ ಅವ್ರನ್ನ ಭೇಟಿ ಮಾಡಿ ನೋಡಿದ್ದು. ಬಟ್ ಅದಾದ ನಂತರ ನಾವು ಇವಾಗ ಹಾಡ್ಬೇಕಾಗಿತ್ತು, ಅದು ಯಾಕೋ ಮನ್ಸಿರ್ಲಿಲ್ಲ ನನಗೆ. ಒಬ್ಬನೇ ಶಿವ ಒಬ್ಬನೇ ಯುವ ಅದು ಬರುತ್ತಲ್ಲ, ಅದು ಸಂತೋಷ್ ಆನಂದ್ರ ಮಾಡಿರೋ ಪೋರ್ಷನ್ಸ್ ನಾನು ಹಾಡ್ಬೇಕಾಗಿತ್ತು. ನನ್ಗೆ ಯಾಕೋ ಅಷ್ಟು ಅವ್ರಿಗೆ ಹಾಡದಂತ ಇದು ಅಲ್ಲಿ ಸಿಗಲ್ಲ ಅಂತ ಏನೋ ಒಂದು ನನ್ನ ಪರ್ಸನಲ್ ಇದಕ್ಕೆ ಹೋಗ್ಲಿಲ್ಲ ಅದು. ದರ್ಶನ್ ಸರ್ಗೆ ಐರಾವತದಿಂದ ಶುರುವಾಗಿ ಜಗ್ಗುದಾದ ಆಯ್ತು, ರಾಬರ್ಟ್ ಗಾಡಿದಿರಾ, ಯಜಮಾನ ಗಾಡಿದಿರಾ, ರಾಬರ್ಟ್ಗೆ ಲಾಸ್ಟು ಇಲ್ಲ ಯಜಮಾನ ಲಾಸ್ಟ್. ಸಾರಿ. ನೆಕ್ಸ್ಟ್ ಯಾವ್ದಾದ್ರು ಆಡ್ತಾ ಇದ್ದೀರಾ ಸರ್? ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳ ಲೈನ್ ಅಪ್ ಇದೆ ಅವ್ರದ್ದು, ಯಾವ್ದಾದ್ರು ಹಾಡಿದಿರಾ? ನಮಗೆ ಗೊತ್ತಿದೆ. ಇಲ್ಲ, ಅದೊಂದು ಹೇಳೋಂಗಿಲ್ಲ. ಇವಾಗ 2 ಸಿನಿಮಾದು, ಅದು 2 ಸಿನಿಮಾ ಹಾಡಿದೀನಿ, ಇಂಟ್ರೊಡಕ್ಷನ್ ಸಾಂಗು. 2 ಸಿನಿಮಾಗಳು? ಹೌದು. ಅದು ಆದಷ್ಟು ಬೇಗ ಬರುತ್ತೆ. ಆಲ್ಮೋಸ್ಟ್ ಇವಾಗ ಇನ್ನೊಂದು ಸಿನಿಮಾ ರೀಸೆಂಟ್ ಆಗಿ ಕೂಡ ಹಂಟರ್ ಅನ್ನೋ ಒಂದು ಸಿನಿಮಾ ಕೂಡ ಇಂಟ್ರೊಡಕ್ಷನ್, ಅಂದ್ರೆ ನಂದು ಬಿಡಿ ಬರೀ ಇಂಟ್ರೊಡಕ್ಷನ್ ಆಗೋಯ್ತು. ಈಗ ಆಡಿರೋದು 2 ಸಿನಿಮಾಗಳಿಗೆ ಇಂಟ್ರೊಡಕ್ಷನ್ ಏನಾ ದರ್ಶನ್ ಸರ್ಗೆ? ಹೌದು. ಓಕೆ ಸರ್. ಕದೀಮ 7-8 ಸಿನಿಮಾಗಳು ರಿಲೀಸ್ ಅಂತ ಕೇಳ್ಪಟ್ಟಿದೀವಿ. ನಿಮ್ಮ ಬ್ರದರ್ ಸಿನಿಮಾ ರಿಲೀಸ್ ಆಗ್ತಿದೆ. ಫೈನಲ್ ವರ್ಡ್ಸ್ ಆಡಿಯನ್ಸ್ ಏನಿರುತ್ತೆ? ನಾನು ಕೇಳ್ಕೊಳ್ಳೋದು ಒಂದೇನೆ, ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ, ಪ್ರತಿಯೊಬ್ರು ದಯಮಾಡಿ ಥಿಯೇಟರ್ಗೆ ಬನ್ನಿ. ಯಾಕೆಂತಂದ್ರೆ ಬಂದ್ರೆ ತಾನೇ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದು. ಇದು ಒಂದು ಏನು ಮನ ತುಂಬಿ ಕೇಳ್ಕೊಳ್ತಿರುವಂತಹ ಮಾತು. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮ ಹೀರೋಗೆ ಹರಿಸಿ. ಇದೊಂದೇ ಸಿನಿಮಾ ಅಲ್ಲ, ಇನ್ನು ಹಲವಾರು ಇದು 7 ಬೀಳು ಇದ್ದಿದೆ ಜೀವನದಲ್ಲಿ. ಇದು ಮೊದಲನೇ ಪ್ರಯತ್ನಕ್ಕೆ ಎಲ್ಲರೂ ಆಶೀರ್ವಾದ ಸಿಗ್ಲಿ, ಒಂದು ಉನ್ನತ ಮಟ್ಟಕ್ಕೆ ರೀಚ್ ಆಗಲಿ ಅನ್ನೋದು ನನ್ನ ಆಸೆ, ನಮ್ಮ ಇಡೀ ತಂಡದ ಆಸೆ. ಅದು ಯಾಕೆಂದ್ರೆ ಆ ಶ್ರಮ ಅನ್ನೋದು ನಾನು ಕಣ್ಣಾರೆ ನೋಡಿದ್ದೀನಿ. ಅದಕ್ಕೆ ಅದು ಪ್ರತಿಫಲ ಸಿಗಲೇಬೇಕು. ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಬ್ರು ಶ್ರಮ ಪಡ್ತಾರೆ. ಬಟ್ ಇದು ಏನಂದ್ರೆ ಇದು ನನ್ನ ಪರ್ಸನಲ್ ಮನವಿ ಎಲ್ಲ ನಮ್ಮ ಕನ್ನಡಿಗರಿಗೆ. ಆಕ್ಚುಲಿ ಇದು ನಾವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾವತ್ತೂ ನಾವು ಅನ್ಕೊಂಡೇ ಇಲ್ಲ ರಿಲೀಸ್ ಮಾಡಬೇಕು ಅನ್ನೋದು, ಬಂದೂ ಇಲ್ಲ ಮನಸ್ಸಿಗೆ. ಇದು ಕನ್ನಡದವರನ್ನೇ ಎತ್ತಿ ಹಿಡಿದು ಇನ್ನು ಕಾಪಾಡ್ಕೋಬೇಕು ಅನ್ನೋದು ಒಂದು ರಿಕ್ವೆಸ್ಟ್ ಅಷ್ಟೇ. ಸರ್, ನೀವು 4-5 ದಿನ ಇದೆ, 7-8 ದಿನ ಅಂದ್ರೆ ನಿಮ್ಮನ್ನ ನೀವು ಬಿಗ್ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳುವಂತ ದೊಡ್ಡ ಅವಕಾಶ. ಅಂದ್ರೆ ಸಿನಿಮಾ ಪ್ರಕಾರವಾಗಿ ಹೇಳ್ತೀನಿ ಅಂತಂದ್ರೆ ನಾನು ಬ್ಲೇಮ್ ಮಾಡಕ್ ಹೋಗಲ್ಲ. ಯಾಕೆ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅದು ಇದು ಅಂತ ಕಾರಣ ತುಂಬಾ ಇರುತ್ತೆ. ಈಗ ನನ್ನ ಸಿನಿಮಾ ಬಂದಿದೆ ಅಂದ ತಕ್ಷಣ ಬನ್ನಿ ಥಿಯೇಟರ್ ಬಂದು ನೋಡಿ ಆ ಥರ ಅನ್ನೋದಕ್ಕಿಂತ ಅವ್ರವ್ರ ಸಿಚುಯೇಷನ್ಗಳು, ಜನಗಳಿಗೆ ಏನ್ ಇರುತ್ತೋ, ಇದಿರುತ್ತೋ. ಅಂದ್ರೆ ಈಗ ಏನಂತಂದ್ರೆ ಇವಾಗ ನಾವು ಒಂದು ಬಿಸ್ನೆಸ್ ಮಾಡೋಣ ಅಂತ ಪ್ರೀ ಬಿಸ್ನೆಸ್ ಎಲ್ಲ ಪ್ಲಾನ್ ಮಾಡ್ತೀವಿ, ಯಾರ್ದು ಆಗ್ತಾ ಇಲ್ಲ ಮೇಡಮ್. ಯಾರ್ದು ನಮ್ಮಂತ ಹೊಸೊಬ್ರದಂತೂ ಖಂಡಿತ ಏನು ಆಗ್ತಾರೆ. ಅದಂತೂ ತುಂಬಾ ದುಃಖ ಇದೆ. ಅದು ಪ್ರೀ ರಿಲೀಸ್ ಬಿಸ್ನೆಸ್ ತುಂಬಾ ದುಃಖ ಇದೆ ಅದಂತ. ಯಾಕಂದ್ರೆ ಅಷ್ಟು ಓಡಾಡಿರ್ತೀವಿ, ಅಷ್ಟು ಒಲ್ವಿಂದ ಶೂಟ್ ಮಾಡಿರ್ತೀವಿ, ಟೆಕ್ನಿಷಿಯನ್ಸ್ ಗಳೆಲ್ಲ ಇದ್ರು, ಯಾರೋ ಹೊಸ ಹುಡುಗ ಮಾಡ್ತಾ ಇದ್ದಾನೆ ಮುಗಿಸ್ಕೊಂಡು ಹೋಗ್ಲಿ ಅಂತ ಅಲ್ಲ. ಸ್ವಂತ ತಮ್ಮ ಅಣ್ಣ ಮಾಡಿರೋ ರೇಂಜ್ಗೆ ಅವರೆಲ್ಲರೂ ಜೊತೆ ನಿಂತ್ಕೊಂಡು ಮುಗಿಸ್ಕೊಟ್ಟಿರುವಂತ ಸಿನಿಮಾ ಇದು. DOP ಆಗಿರ್ಲಿ, ಬಾಬು ಅವರಾಗಿರ್ಲಿ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಉದಯ್ ಆಗಿರ್ಲಿ, ಶಶಿ ಆಗಿರ್ಲಿ, ವಿಜಯ್ ಅಣ್ಣ ಆಗಿರ್ಲಿ, ಎಲ್ಲರೂ ಅವ್ರವ್ರ ಕೆಲಸ ಹೆಂಗೆ ಅಂತಂದ್ರೆ ಅವ್ರ ಕೆಲಸ ಆಯ್ತು ಹೋಗ್ಲಾ, ಇನ್ನೂ ಏನ್ ಬೇಕು, ಇನ್ನೂ ಎಷ್ಟು ದಿನ, ನಾಳೆ ಎಷ್ಟೊತ್ತಿಗೆ ಬರ್ಬೇಕು, ಆ ಹುಮ್ಮಸ್ಸು ಫಸ್ಟ್ ಸಿನಿಮಾದಲ್ಲಿ ಇವರೆಲ್ಲ ತೋರಿಸ್ಬಿಟ್ರು ಅಂದಾಗ ಸಿನಿಮಾ ಇಂಡಸ್ಟ್ರಿ ಹಿಂಗೇ ಅಂತ ತಿಳ್ಕೊಂಡಿದ್ದೀನಿ ನಾನು. ಹಾಗೆ ಆಡಿಯನ್ಸ್ ಕೂಡ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಕದೀಮ ಅಂತ, ಅಚ್ಚ ಕನ್ನಡದ ಟೈಟಲ್ ಅದು. ಪೂರ್ತಿ ಮಾರ್ಕೆಟ್ನ ಹೆಂಗ್ ತೋರಿಸ್ಬೇಕು, ಅದ್ರಲ್ಲಿ ಏನು ಒಂದು ಲವ್, ಒಂದು ಸಾಂಗ್ಸ್ ಅಂತೂ ನೀವು ನೋಡಿದ್ದೀರಾ ಯೂಟ್ಯೂಬಲ್ಲಿ ಇನ್ನೇನು ಬಂದ್ಬಿಡುತ್ತೆ ಎಲ್ಲ ಥರನೂ. ಫೈಟ್ಸೇ ಆಗಿರಲಿ, ಫೈಟ್ ಮಾಸ್ಟರ್ಗಳೇ ಆಗಿರಲಿ, ಅವರೆಲ್ಲ ಏನು ಅಂತಂದ್ರೆ ನಿನ್ ಕೆಪಾಸಿಟಿಗಿಂತ ಜಾಸ್ತಿ ನಾನು ಮಾಡಿಸ್ತೀನಿ, ನೀನ್ ಸುಸ್ತಾಗಿ ರೆಸ್ಟ್ ಮಾಡಿ ಮತ್ತೆ ಬಾ, ಒಂದೇ ಸತಿ ಮುಗಿಸ್ಬಿಡಲ್ಲ ನಾನೇ ನಿನ್ನ, ಓಕೆನಾ ಅಂದ್ಬಿಟ್ಟು ಒಂದಿನ ಎಕ್ಸ್ಟ್ರಾ ಮಾಡೋಣ, ಇನ್ನೊಂದಿನ ಪ್ರೊಡ್ಯೂಸರ್ಗಳು ಅದ್ರ ತಕ್ಕನಾಗ ಎಲ್ಲ ಥರ ಪ್ರೊವೈಡ್ಗಳು ಮಾಡಿದ್ದಾರೆ ಮೇಡಮ್. ಜನಗಳಿಗೆ ಏನು ಅಂತಂತಂದ್ರೆ ಪ್ರತಿ ಪ್ಯಾಟ್ರನ್ ಥರನೇ ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರ್ ಇಲ್ಲ. ಏನಂತಂದ್ರೆ ನಾನು ಕೇಳೋ ರೀತಿ ಅಂತಂದ್ರೆ ಒಂದ್ಸತಿ ನೀವೇನಾದ್ರು ಥಿಯೇಟ್ರ್ ಒಳಗಡೆ ನೀವೆಲ್ಲ ಬಂದ್ಬಿಡ್ತು ಅಂದ್ರೆ ಎಷ್ಟೋ ಜನ ಚೆನ್ನಾಗಾಗ್ತಾರೆ. ಇನ್ನೂ ತುಂಬಾ ದೊಡ್ಡ ಸಿನಿಮಾಗಳು ಬರುತ್ತೆ. ನಮ್ದೇ ಅಂತಲ್ಲ, ಇಡೀ ಕನ್ನಡ ಸಿನಿಮಾ ಎಲ್ಲಾನು ಥಿಯೇಟ್ರಲ್ಲೇ ನೋಡಿ. ಆ ಥಿಯೇಟ್ರ್ ನೋಡಿದ್ರೆ ಬಿಸ್ನೆಸ್ಗಳು ನಾವು ಕಾಯೋದ್ ಬೇಡ, ಅದಾಗೆ ಬರುತ್ತೆ. ಅಂದ್ರೆ ನಾವು ಮಾಡ್ತಿರೋ ಸಿನಿಮಾಗಳು ಬಿಸ್ನೆಸ್ಗೋಸ್ಕರ ಮಾಡಬಾರ್ದು ಅಣ್ಣ.
ಜನಗಳಿಗೋಸ್ಕರ ಮಾಡಬೇಕು, ಜನಗಳಿಗೋಸ್ಕರನೇ ಮಾಡಿದೀನಿ ಫಸ್ಟ್. ಅದಕ್ಕೆ ಜನಗಳ ಮುಂದೆನೇ ಇಡ್ತಾ ಇದ್ದೀನಿ. ನಾನು ಏನು ಬಿಸ್ನೆಸ್ ಆಗಿಲ್ಲ ಇನ್ನು ನಮ್ಮ ಸಿನಿಮಾದು, ಜನಗಳಿಗೆ ಬಿಟ್ಬಿಟ್ಟಿದ್ದೀನಿ ಆ ಧೈರ್ಯ. ಖಂಡಿತ ಇದೇ ಏಪ್ರಿಲ್ 18 ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತ ನಿಜವಾಗ್ಲೂ ಬೇಡ್ಕೊಳ್ತೀನಿ. ಇಷ್ಟೊತ್ತೆಲ್ಲ ಮಾತಾಡಿದ್ದು ಓಕೆ. ಸರ್ ಫಸ್ಟ್ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಕದೀಮಾ ಅಂದ್ರೆ ಯಾವುದೇ ಸಿನಿಮಾಗಾಗ್ಲಿ ಕ್ರಿಯೇಟಿವ್ ಹೆಡ್ ಡೈರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾರೆ. ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬೇಕು, ಸಿನಿಮಾ ಹಿಂಗೆ ಬರಬೇಕು ಅಂತ ಅಂದಾಗ ಸೊ ನಿಮ್ಮ ಒಂದು ಪಾತ್ರ ಬಹುಮುಖ್ಯವಾಗಿ ನಿಲ್ಲುತ್ತೆ. ಸೊ ಫಸ್ಟ್ ನಿಮ್ಮ ಹೆಸರು ಇಂಟ್ರೊಡಕ್ಷನ್ ಮಾಡಿಕೊಂಡು ಕದೀಮಾ ಸಿನಿಮಾ ಯಾವ ರೀತಿ ಡಿಫ್ರೆಂಟ್ ಆಗಿ ನಿಲ್ಲುತ್ತೆ ಅನ್ನೋದನ್ನ ಹೇಳಿ. ನಮಸ್ತೆ, ನನ್ನ ಹೆಸರು ಭೀಮೇಶ್ ಬಾಬು ಅಂತ. ಸುಮಾರು 20 ವರ್ಷದಿಂದ ನಾನು ಸಿನಿಮಾದಲ್ಲಿ ಎಲ್ಲ ವರ್ಗದಲ್ಲೂ ಖುಷಿಯಿಂದ ಹೇಳ್ಕೊಳ್ತೀನಿ. ಸೊ ಆರ್ಟ್ ಡಿಪಾರ್ಟ್ಮೆಂಟು, ಕಾಸ್ಟ್ಯೂಮು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ಕೆಲಸ ಮಾಡ್ಕೊಂಡು ಹಂತವಾಗಿ ನಾನು ಕೆಲಸ ಮಾಡ್ಕೊಂಡ್ಬಂದು ಸೊ ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಅನ್ನೋ ಒಂದು ಸ್ಥಾನದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸೊ ಅಫ್ಕೋರ್ಸ್ ಕ್ರಿಯೇಟಿವ್ ಹೆಡ್ ಅಂತ ಹೇಳಿದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜವಾಬ್ದಾರಿನೂ ಒಬ್ಬ ಕ್ರಿಯೇಟಿವ್ ಹೆಡ್ ತೊಗೋಬೇಕಾಗುತ್ತೆ. ಸೊ ಕಂಪ್ಲೀಟ್ ಸಿನಿಮಾ ಟೀಮ್ದೊಂದು ತೊಗೊಂಡು ಸೊ ಅದರಲ್ಲಿ ಈ ಸಿನಿಮಾ ತುಂಬ ಚಾಲೆಂಜಿಂಗ್ ಚೆನ್ನಾಗಿತ್ತು. ಕಾರಣ ಏನಂತ ಹೇಳಿದ್ರೆ ಇದು ಒಬ್ಬ KR ಮಾರ್ಕೆಟ್ ಒಬ್ಬ ಹುಡುಗನ ಸ್ಟೋರಿ ಆಗಿರೋದ್ರಿಂದ ನಮಗೆ ಲೊಕೇಶನ್ಸ್ಗಳು ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಬರೀ ರಾ ಲೊಕೇಶನ್ಸ್ಗಳು ಲೈಕ್ KR ಮಾರ್ಕೆಟು, ಸಂಡೇ ಬಜಾರು, ಯಶವಂತಪುರ ಮಾರ್ಕೆಟು, ಸೊ ಈ ಥರದ್ದೇ. ಸೊ ಕತೆ ಅದನ್ನು ಡಿಮ್ಯಾಂಡ್ ಮಾಡ್ತಾ ಇತ್ತು. ಸೊ ಅಂಥ ಲೊಕೇಶನ್ಸ್ಗಳೆಲ್ಲ ಶೂಟ್ ಮಾಡಿಕೊಂಡು ಸೊ ಓವರ್ ಆಲ್ ಟೀಮ್ ಎಫರ್ಟ್ ತುಂಬ ಚೆನ್ನಾಗಿತ್ತು. ಸೊ ಎಸ್ಪೆಷಲಿ ನಮ್ಮ ಕ್ಯಾಮ್ರಾಮನ್ ಸರ್, ಡೈರೆಕ್ಟರ್ ಸರ್, ಸೊ ಇವರೆಲ್ಲರದು ಕೋಆಪರೇಷನ್ ಜೊತೆಯಲ್ಲಿ ಪ್ರೊಡ್ಯೂಸರ್ ಹಂತವಾಗಿ ಹೊಸ ಪ್ರೊಡ್ಯೂಸರ್ ಆದರೂ ಸಹ ಅವ್ರ ಹೊಸ ಪ್ರೊಡ್ಯೂಸರ್ ಅಂತ ಅದನ್ನು ತೋರಿಸ್ಕೊಂಡೇ ನಮಗೆ ಸಮಯಕ್ಕೆ ಸಂದರ್ಭಕ್ಕೆ ಏನೇನು ಬೇಕು ಅದನ್ನೆಲ್ಲ ಚೆನ್ನಾಗಿ ಕೊಟ್ಟು ಚೆನ್ನಾಗಿ ಮಾಡಿದ್ರು. ಸುಮಾರು ಒಂದು 60 ದಿನ ಶೂಟ್ ಮಾಡಿದ್ವಿ. ಆ 60 ದಿವಸನೂ ಸಹ ಪ್ರತಿ ದಿವಸ ನಮ್ಮ ಚಾಲೆಂಜಸ್ ಇರೋದು. ಸೊ ಎಸ್ಪೆಷಲಿ ಲೊಕೇಶನ್ಸ್ಗಳೇ. ಏನಕ್ಕೆ ಅಂತ ಹೇಳಿದ್ರೆ ನಾವು ಅವಾಗ ಹೇಳ್ದಂಗೆ ನಾವು ಶೂಟ್ ಮಾಡ್ತಿದ್ದು ಲೊಕೇಶನ್ಸ್ಗಳು ಆ ಜನಗಳನ್ನ ಹ್ಯಾಂಡ್ಲ್ ಮಾಡೋದೇ ದೊಡ್ಡ ಚಾಲೆಂಜಸ್ ಆಗಿತ್ತು ನಮಗೆ. ಸೊ ಅವನ್ನೆಲ್ಲ ತುಂಬ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಿಕೊಂಡು ಸೊ ಈ ಥರದ್ದು. ಸೊ ಜೊತೆಯಲ್ಲಿ ಕತೆ ಒಂದು ವಿಭಿನ್ನವಾದ ಕತೆ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದು. ಅದೇ ನಿಮ್ಮಿಂದನೇ ಈ ಸಿನಿಮಾ ಆಗಿದ್ದು ಅನ್ನೋ ತರದ್ದು ಮಾತುಗಳು ಆಡ್ತಾ ಇದ್ರು ಟೀಮ್ ಅವರೆಲ್ಲರೂ. ನಿಮ್ಮಿಂದ ಎಲ್ಲಾ ಟೀಮ್ ಒಟ್ಟುಗೂಡಿಸೋದಕ್ಕೆ, ಒಂದು ತಂಡ ಕಟ್ಟೋದಕ್ಕೆ ನೀವು ಬಹಳ ಪ್ರಮುಖವಾಗಿ ನಿಂತ್ರಿ. ಇವತ್ತು ಈ ಸಿನಿಮಾ ಆಗೋದಕ್ಕೆ ಕಾರಣನೇ ನೀವು ಅಂತ ಹೇಳ್ತಾ ಇದ್ರು ಸರ್. ಈ ಹಿಂದೆ ಯಾವೆಲ್ಲ ಸಿನಿಮಾಗಳೊಟ್ಟಿಗೆ ನೀವು ಕೆಲಸ ಮಾಡಿದ್ರಿ, ಮತ್ತೆ ಈ ತರದ್ದು ಒಂದು ತಂಡ ಕಟ್ಟೋದು ಎಲ್ಲ ನಿಮ್ಮವರೇನಾ ಅಥವಾ ಎಲ್ಲ ಬೇರೆ ಬೇರೆಯವ್ರನ್ನ ಒಟ್ಟುಗೂಡಿಸಿದ್ದೀರಾ ಅನ್ನೋದು? ನನ್ನಿಂದ ಆಯ್ತು ಅನ್ನೋದು ತಪ್ಪು. ಒಂದು ಸಿನಿಮಾ ಆಗ್ಬೇಕಂದ್ರೆ ಫಸ್ಟ್ ಶುರು ಆಗೋದೆ ನಮ್ಮ ಅನ್ನದಾತರು, ನಿರ್ಮಾಪಕರು. ಸೊ ಒಬ್ರು ನಿರ್ಮಾಪಕರು ಮುಂದೆ ಬಂದು ಅವ್ರು ನಮಗೆ ಕೋಆಪರೇಟ್ ಮಾಡಿದಾಗ ಒಬ್ರು ಒಳ್ಳೆ ಡೈರೆಕ್ಟರ್ ಒಂದು ಒಳ್ಳೆ ಕತೆ ಹಿಡ್ಕೊಂಡಿರ್ತಾರೆ. ಸೊ ಅವ್ರ ಟೀಮಲ್ಲೆಲ್ಲ ಸ್ಕ್ರಿಪ್ಟ್ ರೈಟರ್ಸ್ಗಳೆಲ್ಲ ಸೇರ್ಕೊಂಡು ಒಳ್ಳೆ ಕತೆ ಮಾಡ್ತಾರೆ. ಸೊ ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ ಶುರು ಆದಾಗ ನನ್ನಂತ ಒಬ್ಬ ವ್ಯಕ್ತಿ ಆ್ಯಡ್ ಆನ್ ಆದಾಗ ಏನಾಗುತ್ತೆ, ಅದಕ್ಕೆ ಸರಿಯಾದವ್ರು ಯಾರು ಬೇಕು, ಈ ಕತೆಗೆ ಈ ಕತೆಗೆ ಯಾರು ಚೆನ್ನಾಗಿ ಸೂಟ್ ಆಗ್ತಾರೆ. ಇವಾಗ ನನಗೆ ಈ ಕತೆ ಕೇಳಿದ ತಕ್ಷಣ ನಂಗೆ ನಾಗರಾಜ್ ಸರ್ ಚೆನ್ನಾಗಿ ಪಟ್ಟನ ನಾಪ್ಕೊ ಬಂದರು. ನಾಗರಾಜ್ ಸರ್ ಕೈಯಲ್ಲಿ ಈ ಥರದ್ದು ಸಿನಿಮಾಗಳು ಅಂದರೆ ತುಂಬ ಚಾಲೆಂಜಸ್ಸು, ಫ್ಲೆಕ್ಸಿಬಲ್ ಆಗೂ ಇರಬೇಕು. ಜೊತೆನೆಲ್ಲ ಚಾಲೆಂಜಸ್ನ ತುಂಬ ಖುಷಿಯಿಂದ ಮಾಡೋ ಥರದ್ದಾಗಬೇಕು. ನಾಗರಾಜ್ ಸರ್ದೊಂದು ನಮಗೆ ತುಂಬ ಪ್ಲಸ್ ಏನಂತ ಹೇಳಿದ್ರೆ ಅವ್ರ ಬಾಯಿಂದ ಆಗಲ್ಲ ಅನ್ನೋದೇ ಬರಲ್ಲ. ಮಾಡೋಣ, ಓಕೆ ಕೂಲ್ ಸರ್, ತುಂಬ ಕಷ್ಟ ಇದೆ, ಮಾಡೋಣ, ಕಷ್ಟನೇ ಹೌದು, ಮಾಡೋಣ. ಸೊ ಈ ರೀತಿ ಈ ಥರದೊಂದು ಟೀಮ್ ಕಟ್ಟಕ್ಕೆ ಒಂದು ಸಿನಿಮಾದಲ್ಲಿ ನನ್ನ ಅನುಭವ ಏನಂತ ಹೇಳಿದ್ರೆ ಒಂದು ಒಳ್ಳೆ ಟೀಮ್ ಕಟ್ಟೋದೇ ಅರ್ಧ ಸಿನಿಮಾ ಕೆಲಸ ಆದಂಗೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನಾವು ಕರೆಕ್ಟ್ ಟೀಮ್ ಮೆಂಬರ್ಸ್ಗಳನ್ನ ವಿತ್ ಗುಡ್ ಟೆಕ್ನಿಷಿಯನ್ಸ್ ಅಂಡ್ ಕೋಆಪರೇಷನ್ ಅವ್ರ ಕಡೆಯಿಂದ. ನನ್ನ ಇಷ್ಟು ವರ್ಷದ ಜರ್ನಿನಲ್ಲಿ ನನ್ನ ಗುರುಗಳು ಹೇಳ್ಕೊಟ್ಟಿದ್ದಂಥ ಮಾತುಗಳು ಏನಂತ ಹೇಳಿದ್ರೆ ಸಿನಿಮಾದಲ್ಲಿ ಆಗಲ್ಲ ಅನ್ನೋದಿರಬಾರ್ದು, ಏನೇ ಆದರೂ ಸಹ ಆಗುತ್ತೆ, ಮಾಡೋಣ, ವಾಟ್ ಎವರ್ ಇಟ್ ಮೇ ಬಿ. ಸೊ ಆ ಥರದ ಟೀಮ್ನ ನಾನು ಫಸ್ಟಿಂದನೂ ನಾನು ಕಟ್ಕೊಂಡು ಬಂದೆ. ಸೊ ನಮ್ಮ ಶಶಾಂಕ್ ಸರ್ ಇದ್ರು ಜೊತೆನಲ್ಲಿ, ಪ್ರೊಡಕ್ಷನ್ ಜೊತೆನಲ್ಲೆಲ್ಲ ಶಶಾಂಕ್ ಸರ್ ನಮ್ಗೆ ತುಂಬ ಸಪೋರ್ಟ್ ಮಾಡಿದರು. ಶಶಾಂಕ್ ಸರ್ ಕಡೆಯಿಂದ ಉಮೇಶ್ ಅವ್ರು ಬಂದರು, ಎಡಿಟರು, ವೆರಿ ಗುಡ್ ಎಡಿಟರು. ಸೊ ಹೀಗೆ ಹಂತವಾಗಿ ಸಣ್ಣ ಸಣ್ಣ ವಿಚಾರಗಳು ತುಂಬ ಕೊಟ್ಟಾಗುತ್ತೆ. ಲೈಕ್ ಕಾಸ್ಟ್ಯೂಮರ್ ಆಗಿರ್ಬೋದು, ಒಬ್ಬ ಮೇಕಪ್ ಚೀಫ್ ಆಗಿರ್ಬೋದು, ನಮಗೆ ಊಟ ಬಡಿಸೋಂಥ ಪ್ರೊಡಕ್ಷನ್ ಅವ್ರು ಆಗಿರ್ಬೋದು, ನಮಗೆ ಲೈಟ್ಸ್ ಕೊಡುವಂಥ ಯೂನಿಟ್ ಅವರು, ಆ ಯೂನಿಟ್ ಜೊತೆನಲ್ಲಿ ಬರೋ ಹುಡುಗರುಗಳು ತುಂಬ ಕೌಂಟ್ ಆಗ್ತಾರೆ. ಸೊ ಯೂಶಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಯೂನಿಟ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ
ಅಲ್ಲಿರೋ ಹುಡುಗರು ನಾನು ಡಿಮ್ಯಾಂಡ್ ಮಾಡಿ ಕರ್ಕೊಳ್ತೀನಿ. ಇವಾಗ ಈ ಹುಡುಗರು ಇದ್ರೆ ಚೆನ್ನಾಗಿ ವಿತ್ ಕ್ಯಾಮ್ರಾಮನ್ ಸರ್ ಜೊತೆ ಡಿಸ್ಕಷನ್ ಮಾಡ್ಕೊಂಡು, ನಾಗರಾಜ್ ಸರ್ ನಮಗೆ ಈ ಹುಡುಗರು ಬರಲಿ, ಈ ಥರ ಹಿಂಗೆ ನಾಗರಾಜ್ ಸರ್ ಅಷ್ಟೇ ಮಾಡ್ತಾರೆ. ಅವ್ರದ್ದೊಂದು 2-3 ಆ್ಯಡ್ ಆನ್ ಮಾಡ್ಕೊಂಡು, ಓಕೆ ಕರೆಕ್ಟ್ ನೀವು ಹೇಳ್ತಿರೋದು ಇದಿರಲಿ ಮಿಕ್ಸಪ್, ಓಕೆ ಡನ್. ಈ ರೀತಿ ಇವೆಲ್ಲ ಬಿಹೈಂಡ್ ದ ಸ್ಕ್ರೀನ್ಸ್ ತುಂಬಾ ನಮ್ದು ಡಿಸ್ಕಷನ್ಸ್ಗಳು ಇವೆಲ್ಲ ತುಂಬಾ ಚರ್ಚೆಗಳು ನಡೀತಾ ಇರುತ್ತೆ. ಸೊ ಹಂಗೆ ಹೋಗ್ತಾ ಇರುತ್ತೆ. ಇದ್ರ ಪ್ರೀವಿಯಸ್ ಸಿನಿಮಾ ನಾನು ವಿಕ್ರಾಂತ್ ಋಣ, ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವರ್ಕ್ ಮಾಡಿದ್ದೆ ನಾನು. ಸೊ ಅದ್ರ ಪ್ರೀವಿಯಸ್ ಅಂಬಿನಿಂಗ್ ವಯಸ್ಸಾಯಿತು, ವಿಂಡೋಸ್ ಸೀಟು. ನನಗೆ ಗಾಡ್ ಫಾದರ್ ಬಂದು ನಾನು ರಾಮು ಸರ್ ಹತ್ರ ಒಂದು 5 years ನಾನು ಅವ್ರ ಜೊತೆನಲ್ಲಿ ಕ್ಯಾಶಿಯರ್, ಅವ್ರ ಕಂಪ್ನಿನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಎಸ್, ಮಾಲಾಶ್ರೀ ಮೇಡಮ್ ಅವ್ರ ಹಸ್ಬೆಂಡ್, ಅವ್ರಿಗಿಲ್ಲ. ಸೊ ಅವರು ಕಂಪ್ನಿನಲ್ಲಿದ್ದೆ. ನಮ್ಮ ದ್ವಾರಕೇಶ್ ಸರ್ ಅವ್ರ ಕಂಪ್ನಿನಲ್ಲಿ ಒಂದು 4-5 years ಇದ್ದೆ ನಾನು. ಸೊ ಹೀಗೆ ಹಲವಾರು ಸಿನಿಮಾ ಇಂಡಸ್ಟ್ರಿನಲ್ಲಿರೋ ತುಂಬ ಜನ ನಿರ್ಮಾಪಕರುಗಳ ಜೊತೆ ನಾನು ಕೆಲಸ ಮಾಡ್ಕೊಂಡು ಬಂದೀನಿ. ಆ ಗುರುಗಳು ಹೇಳ್ಕೊಡ್ತಿದ್ದು ವಿದ್ಯೆಗಳು ಅದು ನನಗೆ ಮೇನ್ ಗಾಡ್ ಫಾದರ್ ನಮ್ಮ ರಾಮು ಸರ್. ಅವ್ರ ಹತ್ರ ತುಂಬ ಕಲಿತೆ ನಾನು ಸಿನಿಮಾ. ಅವ್ರ ಹತ್ರ ಕಲ್ತಿರೋದನ್ನೇ ನಾವೀಗೆಲ್ಲ ವಿಕ್ರಾಂತ್ ಋಣ ಅಂತ ಸಿನಿಮಾಗಳು ಮಾಡೋಕ್ಕೆಲ್ಲ ಸಹಾಯ ಆಗಿದ್ದೆ ಅವ್ರು ಕಲಿಸಿದ ವಿದ್ಯೆಗಳು. ಸೊ ಅವೆಲ್ಲ ಮಾಡ್ಕೊಂಡು ಬಂದಾಗಲೂ ಅಷ್ಟೇ. ಸೊ ನಮಗೆ ಆ ಪ್ರೊಡ್ಯೂಸರ್ ಆ ಲಿಬರ್ಟಿ ಕೊಡ್ತಾರೆ ನಮಗೆ. ಓಕೆ ಗೋ ಹೆಡ್, ನಾವೇನೇ ಒಂದು ಸರಿ ಹಿಂಗೆ ವರ್ಕ್ ಆಗಲ್ಲ, ಹಿಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ಓಕೆ ಡನ್. ಸೊ ಅದೆಲ್ಲ ನಮಗೆ ತುಂಬ ಪ್ಲಸ್ ಆಗಿ ಇದು ಸಾಫ್ಟ್ ಆಗಿ ಮುಗಿಯೋಕ್ಕೆ ಈಸಿ ಆಗುತ್ತೆ. ಸೊ ಅವ್ರ ಪಾಪ ಅವ್ರು ಹೇಳ್ತಾ ಇದ್ರು, ಅವ್ರಿಗೆ ಇದೆಲ್ಲ ಖಂಡಿತವಾಗ್ಲೂ ನನ್ನಿಂದಲ್ಲ. ಇದಕ್ಕೆ ನನ್ನ ಕಡೆಯಿಂದ ನಾನು ಹೇಳೋದೇನೆಂದರೆ, ಫಸ್ಟ್ ನಿರ್ಮಾಪಕರು ನಮ್ಮ ಶಿವ್ ಸರ್ ಅಂಡ್ ಯಶಸ್ವಿನಿ ಮೇಡಮ್, ಅವರು ಧೈರ್ಯ. ನನಗೆ ಅವ್ರ ಮೇಲೆ ತುಂಬ ಖುಷಿ ಆಗೋದು ಅಂತ ಹೇಳಿದ್ರೆ, ಅವ್ರ ಸಿನಿಮಾ ಹೊಸಬ್ರಾದ್ರೂ ಸಹ ಎಷ್ಟು ಪ್ಯಾಷನೇಟ್ ಅವ್ರ ಸಿನಿಮಾ ಅಂತ ಹೇಳಿದ್ರೆ ತುಂಬ ಖುಷಿ ಆಗೋದು. ನಂದೊಂದು ವರ್ಕಿಂಗ್ ಸ್ಟೈಲ್ ಪ್ಯಾಟರ್ನ್ ಇರೋದು, ಎವ್ರಿ ಡೇ ನಾನು 5:36 ನಾನು ಡಿಸ್ಕಷನ್ಸ್ ಆಗಲಿ ಏನೇ ಕೆಲಸಗಳಾಗಲಿ 5:36 ನಾವು ಕೆಲಸ ಶುರು ಮಾಡೋಣ. ಓಕೆ ಡನ್ ಅಂತ ಬಂದು ಕುತ್ಕೊಳ್ಳೋರು ಮೇಡಮು. 5:30-6 ಗಂಟೆಗೆ ನನಗಂತರ ಆಶ್ಚರ್ಯ ಆಗೋದು. ನಾನು ಮೇಡಮ್ ನೀವು ಆರಾಮಾಗಿ ಬಂದು ನೋಡಿ ಇರ್ತಂತ 9-10 ಗಂಟೆಗೆ ಬನ್ನಿ ಅಂದರು. ಇಲ್ಲ ನೀವೆಲ್ಲ ಏನು ಕೆಲಸ ಮಾಡ್ತಾರೆ ನೋಡ್ಬೇಕು, ಬರ್ತೀನಿ ನಾನು. ಟೀಮ್ ಜೊತೆನಲ್ಲಿ ಅವರೊಬ್ರು ಪ್ರೊಡ್ಯೂಸರ್ನ ಮರೆತು ಅವರೊಬ್ರು ಟೀಮ್ ಮೆಂಬರ್ ಆಗಿ ನಮ್ಮ ಜೊತೆ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡೋರು. ಆಮೇಲೆ ಏನಾದ್ರು ಒಂದು ಹೇಳಿದ್ರೆ ಇಮಿಡಿಯೇಟ್ ಅವ್ರು ಅದನ್ನು ಕ್ಯಾಚ್ ಮಾಡ್ಕೊಳ್ಳೋರು. ಇಲ್ಲ ನೀವು ಹೇಳ್ತಿರೋದು ಕರೆಕ್ಟು, ಇದನ್ನು ನಾವು ಇದು ಮಾಡೋಣ ಅಂತ. ಸೊ ಅವೆಲ್ಲ ನಮಗೇನಾಗುತ್ತೆ, ಒಂದು ಒಳ್ಳೆ ಟೀಮ್ ಕಟ್ಟಿ ಅದನ್ನ ಮುಂದುವರಿಸ್ಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದು ವಿಕ್ರಾಂತ್ ಋಣದಲ್ಲಿ. ಈಗ ಮತ್ತೆ ಅದೇ ಕಾಂಬಿನೇಷನ್ ಅಲ್ಲಿ ಬರೋ ಸಿನಿಮಾ ಬಿಲ್ಲರಂಗ ಭಾಷೆಗೆ ಏನಾದ್ರು ವರ್ಕ್ ಮಾಡ್ತಿದ್ದೀರಾ? ಅದ್ರದ್ದು ಏನಾದ್ರು ಅಪ್ಡೇಟ್ಸ್ ತಮ್ಗೆ ಏನಾದ್ರು ಗೊತ್ತಿದೆಯಾ? ಆ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರೋದು? ಇಲ್ಲ, ನಾನು ಈಗ ಈ ಸಿನಿಮಾ ಆದ್ಮೇಲೆ ನಾನು ಕೋಟಿ ಅಂತ ಒಂದು ಸಿನಿಮಾ ಮಾಡಿದೆ ಪರಮ್ ಸಾರ್ದು. ಸೊ ಕೋಟಿ ಆದ್ಮೇಲೆ ಆಕ್ಚುಲಿ ನಂದೊಂದು ಬೇರೆ ಡ್ರೀಮ್ ಇದೆ ನನ್ನ ಲೈಫಲ್ಲಿ. ಸೊ ಅದಕ್ಕೋಸ್ಕರ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೆಲಸನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿ ನನ್ನ ಟ್ರಾವೆಲಿಂಗ್ ನಾನು ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಂಗಾಗಿ ನಾನು ಯಾವ ಸಿನಿಮಾಗಳು ವರ್ಕ್ ಮಾಡ್ತಾ ಇಲ್ಲ. ತುಂಬಾ ಸಿನಿಮಾಗಳು ಬರ್ತಿರೋದನ್ನೆಲ್ಲ ನಾನು ಡ್ರಾಪ್ ಮಾಡ್ತೀನಿ. ಸರ್ ಈಗ ಏಪ್ರಿಲ್ 18 ಅಂದ್ರೆ 18ಕ್ಕೆ ಸಿನಿಮಾ ಬರ್ತದೆ, ಅವತ್ತೇ ಬೇರೆ ಸಿನಿಮಾಗಳು ಬರ್ತಾರೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ತಂಡಕ್ಕೆ ನೀವು ಏನಾದರೂ ಸಜೆಸ್ಟ್ ಕೊಟ್ಟಿದ್ದೀರಾ ಅಂತ? ಮೇಡಮ್, ಯಾವುದೇ ಸಿನಿಮಾ ಆಗಲಿ ನನ್ನ ಅನುಭವ ಒಂದೊಳ್ಳೆ ಸಿನಿಮಾ ಮಾಡೋದು ಮಾತ್ರ ನಮ್ಮ ಕೆಲಸ. ಸೊ ಫಲ ಏನಿದ್ರು ಸಹ ನಾವು ಆಡಿಯನ್ಸಿಗೆ ಬಿಟ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್, ನಾವು ತುಂಬಾ ಜನ ಹೇಳ್ತಾ ಇದ್ವಿ ಥಿಯೇಟ್ರಿಗೆ ಜನಗಳು ಬರ್ತಾ ಇಲ್ಲ, ಜನಗಳು ಸಿನಿಮಾಗಳು ನೋಡ್ತಾ ಇಲ್ಲ, ಈಗ ಸೋಣಸೋ. ಈಗ ಪ್ರೆಸೆಂಟ್ ಕೋರ್ಟ್ ಅಂತ ಹೇಳ್ಬಿಟ್ಟು ಒಂದು ತೆಲುಗು ಸಿನಿಮಾ, ಲೋ ಬಡ್ಜೆಟ್ ಸಿನಿಮಾ, ಅದ್ದೂರಿಯಾಗಿ ಕೊಡ್ತಾ ಇದೆ ಸಿನಿಮಾ. ಆ ಹೀರೋ ಯಾರು ಗೊತ್ತಿಲ್ಲ, ಡೈರೆಕ್ಟರ್ ಯಾರು ಗೊತ್ತಿಲ್ಲ, ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಅವ್ರಿಗೆ ಹೋಗ್ತಾರೆ ಯಾರು ಆಡಿಯನ್ಸು. ಚಾವಾ ಅಂತ ಒಂದು ಹಿಂದಿ ಸಿನಿಮಾ ಸೂಪರ್ ಆಗಿ ಓಡ್ತಾ ಇದೆ. ನಮಗೆ ಚಾವಾ ಅಂತ ಬಂದ್ಮೇಲೆ ಸೀರಿಯಸ್ಲಿ ನನಗೆ ಹೇಳ್ಕೊಳಕ್ಕೆ ಅಂಜಿಕೆ ಇಲ್ಲ. ಅದರಲ್ಲಿ ನನಗೆ ಸಿನಿಮಾ ಬಿಟ್ಟು ಹೊರಗಡೆ 0 ನಾಲೆಡ್ಜು. ಶಿವಾಜಿಗೊಬ್ಬ ಮಗ ಇದ್ದ ಅಂತ ಚಾವಾ ಸಿನಿಮಾ ಬಂದ್ಮೇಲೆ ಗೊತ್ತಾಗಿದೆ ನನಗೆ. ಅಂತ ಸಿನಿಮಾ ಸೂಪರ್ ಆಗಿ ಓಡ್ತಾ ಇದೆ. ಯಾಕೆ ಹೋಗಲ್ಲ ಸಿನಿಮಾ? ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ಅದು ಯಾವ ಭಾಷೆ ಆಗಿದ್ರು ಸಹ ಜನಗಳು ನೋಡ್ತಾರೆ. ನಮ್ಮಲ್ಲಿ ಈಗ ಕೊರತೆ ಆಗ್ತಿರೋದೇ ಕಂಟೆಂಟ್ ಇಲ್ದೇ ಸಿನಿಮಾ ಯಾವ ಸಿನಿಮಾನು ವರ್ಕ್ ಆಗಲ್ಲ. ಸೊ ಇದು ನನ್ನ ಅನುಭವ. 8-9 ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಟಾಕ್ ಇದೆ ಸರ್, ಅದೇ ಸೇಮ್ ಡೇಟ್ಗೆ. ಸೊ ನೀವು ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡಿರೋ ಕದೀಮ ಎಷ್ಟು ಡಿಫ್ರೆಂಟ್ ಆಗಿ ನಿಲ್ತಾನೆ ಅವುಗಳ ಮಧ್ಯೆ, ಅವ್ರ ಜೊತೆ ಹೊಡೆದಾಡಿ ಅಥವಾ ಥಿಯೇಟರ್ನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕ್ಯಾಲಿಬರ್ ಇದೆ ಕದೀಮನಿಗೆ ಅಂತ ತಮ್ಗೆ ಅನ್ಸುತ್ತೆ? ಮೇಡಮ್, ಏನಾಗುತ್ತೆ, ಎತ್ತೋರಿಗೆ ಹೆಗಣ ಮುದ್ದು ಅಂತ ಒಂದು ಮಾತು ಹೇಳ್ತಾರೆ. ನಾವು ಸಿನಿಮಾ ಕಥೆಯಿಂದ ಕುತ್ಕೊಂಡು ಚರ್ಚೆ ಮಾಡಿ ಅದ್ರ ಮೇಲೆಲ್ಲ ಫೈಟ್ ಮಾಡ್ಕೊಂಡು ಮಾಡಿ ಕಡೆಗೆ ಅದು ಶೂಟಿಂಗ್ ಅಂತಕ್ಕೆ ಹೋಗಿ ಶೂಟಿಂಗ್ ಎಲ್ಲ ಮಾಡಿಕೊಂಡು ನಾವು ಅದೊಂದು ಫೈನಲ್ ವರ್ಷನ್ ನೋಡಿದಾಗ ನಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಅದು ಮಾರ್ನಿಂಗ್ ಶೋ ಜನಗಳು ಸಿನಿಮಾನ ನೋಡಿಬಿಟ್ಟು ಅವರು ನಮ್ಮ ದೇವರು, ನಿಜವಾದ ದೇವ್ರುಗಳು ಅವರು. ಸೊ ಅವ್ರು ಹೇಳೋವರೆಗೂ ಸಹ ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕಲ್ಲ. ಆ ಥರ ಪ್ರಿಡಿಕ್ಟ್ ಮಾಡೋದಾಗಿದ್ರೆ ಇದು ನಾನು ಹೇಳ್ತಿರೋ ಮಾತಲ್ಲ, ದೊಡ್ಡ ಲೆಜೆಂಡರಿ ಡೈರೆಕ್ಟರ್ಸ್ ಲೈಕ್ ಮಣಿರತ್ನಂ ಸರ್ ಆಗಿರ್ಬೋದು, ರಾಮ್ ಗೋಪಾಲ್ ವರ್ಮ ಸರ್ ಆಗಿರ್ಬೋದು, ಅವ್ರು ಹೇಳಿರೋಂಥ ಮಾತು. ಆ ಪಲ್ಸ್ಗಳೆಲ್ಲ ಹಿಡಿಯಂಗೆ ಗೊತ್ತಿದ್ರೆ ನಾನ್ಯಾಕೆ ಸಿನಿಮಾ ಫ್ಲಾಪ್ ಕೊಡ್ತಾ ಇದ್ದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಎಲ್ಲ ದೊಡ್ಡ ಡೈರೆಕ್ಟರ್ಸ್ಗಳ್ದು ಅವೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ.
ಸೊ ಅಂಟಿಲ್ ಆ್ಯಂಡ್ ಅನ್ಲೆಸ್ ಮಾರ್ನಿಂಗ್ ಶೋ ಅದು ಆಚೆ ಬರೋವರೆಗೂ ಸಹ ನಾವೇನು ಹೇಳೋಕ್ಕಾಗಲ್ಲ. ಸೊ ನಾವು ಕೆಲಸ ಮಾಡಿರೋದ್ರಿಂದ ನಾವು ತುಂಬ ಹೃದಯದಿಂದ ನಾವು ಮಾಡಿದ್ವಿ. ಎಲ್ಲದಕ್ಕಿಂತಲೂ ನಮ್ಮ ಸಿನಿಮಾ ವಿಭಿನ್ನವಾಗಿದೆ, ಚೆನ್ನಾಗಿ ಹೋಗುತ್ತೆ ಅನ್ನೋ ನಂಬಿಕೆ ನಮಗೆ ತುಂಬ ಇದೆ. ನೀವು ಮಾತಾಡಿ ಸರ್. ನಾಗರಾಜ್ ಸಿನಿಮಾಟೋಗ್ರಾಫರ್ ಆಗಿ ಮಾಡಿರೋ ಕೆಲಸ, ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಕದೀಮಾ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಗೆ ಎಷ್ಟು ಖುಷಿ ಇದೆ ಮತ್ತೆ ಎಷ್ಟನೇ ಪ್ರಾಜೆಕ್ಟ್ ನಿಮ್ದು ಇದು ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿ? ಆರ್ ಡಿ ನಾಗಾರ್ಜುನ್ ಅಂತ ನನ್ನ ಹೆಸರು. ನಾನು ಬೇಸಿಕಲಿ ಸುಂದರ್ನಾಥ್ ಸುವರ್ಣ ಅಂತ ದೊಡ್ಡ ಕ್ಯಾಮ್ರಾಮನ್ ಇದ್ದರು. ಅವ್ರ ಜೊತೆ ನಾನು ಅಸಿಸ್ಟೆಂಟ್ ಆಗಿ ಮತ್ತು ಅಸೋಸಿಯೇಟ್ ಆಗಿ ಹಲವಾರು ವರ್ಷಗಳು ಹಲವಾರು ಸಿನಿಮಾಗಳು, ಆಲ್ಮೋಸ್ಟು ಎಲ್ಲ ದೊಡ್ಡ ಹೀರೋಗಳದ್ದು ಏನೇನು ಸಿನಿಮಾಗಳಿದೆ ಅವ್ರು ಮಾಡಿರೋಂಥದ್ದು ಸುಂದರ್ನಾಥ್ ಸುವರ್ಣ ಅವ್ರ ಜೊತೆ ಎಲ್ಲ ಸಿನಿಮಾಗಳಲ್ಲೂ ಕೆಲಸ ಮಾಡಿದ್ದೀನಿ ಅಸೋಸಿಯೇಟ್ ಆಗಿ. ಅದಾದ ನಂತರ ನಾನು ಇಂಡಿಪೆಂಡೆಂಟಾಗಿ ಮತ್ತೆ ಸಿನಿಮಾಗಳು ಸ್ಟಾರ್ಟ್ ಮಾಡಿದ್ದು. ನಾನು ಈಗಾಗಲೇ ಒಂದು 24-20 ಸಿನಿಮಾಗಳೇನು ಮಾಡಿದ್ದೀನಿ DOP ಆಗಿ. ಇದ್ರ ಹಿಂದೆ ಈಗ ಮಾಡ್ತಿರುವಂಥದ್ದು ಈ ಕದೀಮಾ ಶಿವೇಶು ಪ್ರೊಡಕ್ಷನಿಂದ ಶಿವು ಸರ್ ಮತ್ತು ಯಶಸ್ವಿನಿ ಮೇಡಮ್ ಮಾಡ್ತಿದ್ದಾರೆ. ಒಂದು ದಿನ ನನಗೆ ಇದ್ದಕ್ಕಿದ್ದಂಗೆ ಸಡನ್ಲಿ ಬಾಬು ಸರ್ ಕಾಲ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಆಲ್ರೆಡಿ ಯಾವುದೋ ಒಂದು ಟೀಮ್ ಮಾಡೋದಕ್ಕೆ ಅಂತ ಟ್ರೈ ಮಾಡಿದ್ದಾರೆ, ಒಂದಷ್ಟು ಕೆಲಸಗಳು ನಡೆದಿದೆ, ಬಟ್ ಅದು ಯಾವುದೂ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮತ್ತು ಚೆನ್ನಾಗಿ ಬರ್ತಾ ಇಲ್ಲ. ಸೊ ಹಾಗಾಗಿ ನಾವೆಲ್ಲ ಸೇರಿಕೊಂಡು, ನೀವು ಬಂದರೆ ನಾವೆಲ್ಲ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಕರೆದ್ರು. ಇಮಿಡಿಯೇಟ್ ಬಂದಮೇಲೆ ಮತ್ತು ಕಥೆ ಎಲ್ಲ ರೀಡಿಂಗ್ ಕೊಟ್ಟರು ಡೈರೆಕ್ಟ್ರು, ಮತ್ತು ಮೇಡಮ್ ಪ್ರೊಡ್ಯೂಸರ್ ಕೂಡ ಮಾತುಕತೆ ಆಡಿದ್ರು. ಅವ್ರ ಜೊತೆ ಮಾತುಕತೆ ಆಡಿ ಬಾಬು ಸರ್ ಎಲ್ಲ ಮಾತುಕತೆ ಆಡಿ ಆಮೇಲೆ ಇಂಥ ಕಂಟೆಂಟ್ ಬಂದು ಆ್ಯಕ್ಚುಲಿ ಏನು ಅಂದರೆ ಸಿಟಿ ಮಾರ್ಕೆಟ್ ಸಬ್ಜೆಕ್ಟು. ಆ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕಾ ಅಥವಾ ಸೆಟ್ ಹಾಕ್ಬೇಕಾ ಅನ್ನೋದೊಂದು ಗೊಂದಲ ಫಸ್ಟು ಸ್ಟಾರ್ಟಿಂಗ್ ಬಂತು. ಆಮೇಲೆ ಎಲ್ಲ ಮಾತಾಡಿ ಯೋಚನೆ ಮಾಡಿದ್ವಿ, ನಮಗೆ ಸೆಟ್ ಹಾಕೋದಕ್ಕಿಂತ ಒರಿಜಿನಲ್ ಲೈವ್ ಅಲ್ಲೇ ಸಿಟಿ ಮಾರ್ಕೆಟಲ್ಲೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದ್ರ ಬಗ್ಗೆ ಚರ್ಚೆ ಆಯಿತು. ಮತ್ತು ಹೋಗಿ ಒಂದು 3-4 ಸಲ ಹೋಗಿ ಸಿಟಿ ಮಾರ್ಕೆಟಲ್ಲೆಲ್ಲ ನೋಡಿ, ಫ್ಲವರ್ ಮಾರ್ಕೆಟು, ಸಂಡೇ ಬಜಾರ್ ಎಲ್ಲ ರಿಕ್ಕಿ ಮಾಡಿದ್ವಿ. ಮಾಡಿದ ನಂತರದಲ್ಲಿ ಆಮೇಲೆ ತುಂಬ ಕಷ್ಟವೂ ಇರುತ್ತೆ, ಬಟ್ ಚೆನ್ನಾಗೂ ಮಾಡಬೇಕಾಗತ್ತೆ, ಯೋಚನೆ ಮಾಡಿ ಅಂತೆಲ್ಲ ಡಿಸೈಡ್ ಆಯಿತು. ಅಲ್ಲೇ ಮಾಡೋಣ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅಲ್ಲೇ ಮಾಡೋಣ, ಎಲ್ಲ ಜನಗಳನ್ನೆಲ್ಲ ಅವಾಯ್ಡ್ ಮಾಡಿ ಎಲ್ರಿಗೂ ಸಮಾಧಾನ ಉತ್ತರಗಳು ಕೊಟ್ಟು ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದಾದ ನಂತರದಲ್ಲಿ ಹೋಗಿ ಸಿಟಿ ಮಾರ್ಕೆಟಲ್ಲೇ, ಅಲ್ಲಿ ಮಾರ್ಕೆಟ್ ರೆಡ್ ಕಲರ್ ಒಂದು ಬಿಲ್ಡಿಂಗ್ ಇದೆ, ಅದ್ರ ಮೇಲ್ಗಡೆನೇ ಒಂದು ರೂಮ್ ಇತ್ತು, ಅಲ್ಲೇ ಹೀರೋದು ಸೆಟ್ ಅವ್ರದ್ದೇ ಮನೆ ಒಂದು, ಅಲ್ಲೇ ಒಂದು ಸೆಟ್ ಕ್ರಿಯೇಟ್ ಮಾಡಿಕೊಟ್ರು. ಅದಾದ ನಂತರದಲ್ಲಿ ನಾವೀಗ ಅದನ್ನು ಮಾಡ್ತಿದ್ದಂಗೆ ನಾವು ಫ್ಲವರ್ ಮಾರ್ಕೆಟಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಹೇಳ್ತೀವಿ. ಅವಾಗ ಬಾಬು ಸರ್ ಹತ್ರ ಹೇಳ್ತೀವಿ, ಸರ್ ಅಲ್ಲಿ ಶೂಟಿಂಗ್ ಮಾಡಬೇಕು ನಾವು ಅಂತಂದರೆ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ, ಜನ ಇರ್ತಾರೆ, ನೋಡಿ ಅದು ನೀವೇ ಡಿಸೈಡ್ ಮಾಡಬೇಕು ಅಂತಂದ ತಕ್ಷಣ ಆಯಿತು ಅಂತ ಅಂದ್ಬಿಟ್ಟು ಅದೇನೇ ಸಮಸ್ಯೆ ಇದ್ದರೂ ಅದು ಪರಿಹಾರ ಮಾಡಿಬಿಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ಬಿಡೋರು. ನಾವು ಹೋಗಿ ಶೂಟಿಂಗ್ ಮಾಡ್ಕೊಂಬರ್ತಿದ್ವಿ. ಅದೇ ಥರ ತರಕಾರಿ ಮಾರ್ಕೆಟ್ ಇರ್ಬೋದು, ಅಲ್ಲೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ಅಲ್ಲೂ ಕೂಡ ಅಲ್ಲಿ ಮಾಡ್ಬೇಕು ಸರ್ ಅಂತ ಕೇಳಿದ್ದಕ್ಕೆ ಅದಕ್ಕೂ ವ್ಯವಸ್ಥೆ ಮಾಡಿಕೊಟ್ರು. ಯಾವ್ದು ಕೇಳಿದ್ರು ಕೂಡ ಸಂಡೇ ಬಜಾರಲ್ಲಂತೂ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಇರುತ್ತೆ, ಅಲ್ಲಿ ಶೂಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಹೇಳಿದ್ದಕ್ಕೆ ಅದನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ರು. ಯಾವುದನ್ನು ಆಗಲ್ಲ ಅಂತ ಅಂದ್ಬಿಟ್ಟು ಹೇಳಿಲ್ಲ, ಕೇಳಿದ್ದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಯಾವುದಕ್ಕೂ ಸೆಟ್ ಅಂತ ಹಾಕಕ್ಕೆ ಹೋಗಲಿಲ್ಲ. ಆ ರೂಮ್ ಒಂದು, ಆ ಮನೆ ಮೇಲೆ ಆ ರೂಮ್ ಮಾಡಿದ್ದು ಬಿಟ್ಟರೆ ಇರೋದು, ಬೇರೆ ಇನ್ಯಾವುದು ನಾವು ಸೆಟ್ ಅಂತ ಏನು ಮಾಡಿಲ್ಲ, ಎಲ್ಲ ಲೈವ್ ಲೊಕೇಶನ್ಸ್ ಆಲ್ಮೋಸ್ಟ್ ಎಲ್ಲ ಅದೇ ಥರನೇ ಮಾಡ್ಕೊಂಡು ಹೋದ್ವಿ. ಅದಕ್ಕೆ ಪೂರ್ವಕವಾಗಿ ಇವರು ಪ್ರೊಡ್ಯೂಸರ್ ಇದ್ದಾರಲ್ಲ, ಯಶಸ್ವಿ ಮೇಡಮ್ ಇರ್ಬೋದು ಅಥವಾ ಶಿವ ಸರ್ ಇರ್ಬೋದು, ಅದಕ್ಕೆ ಏನು ಬೇಕೋ ಅದು ಎಲ್ಲ ವ್ಯವಸ್ಥೆಗಳು, ಈ ಸಿನಿಮಾ ಕಂಟೆಂಟ್ಗೆ ಏನು ಬೇಕೋ ಅದಕ್ಕೆ ತಕ್ಕಂತೆ ಒಂದು ಎಕ್ವಿಪ್ಮೆಂಟ್ಸ್ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ಸಂಪೂರ್ಣವಾಗಿ ಕೊಡ್ತಾ ಹೋದ್ರು. ಅವ್ರದ್ದು ಮೊದಲನೇ ಸಿನಿಮಾ, ಅದು ಕೂಡ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ಅದ್ರ ಜೊತೆಗೆ ಡೈರೆಕ್ಟ್ರು ಕೂಡ ಪ್ರದೀಪ್ ಸರ್ ಕೂಡ ಅವ್ರದ್ದು ಮೊದಲನೇ ಸಿನಿಮಾ, ಅವರು ಕೂಡ ಮೊದಲನೇ ಸಿನಿಮಾ ಆದರೂ ಸಹ ಅವರೇನು ಮೊದಲನೇ ಸಿನಿಮಾ ಅಂತ ಅಂದ್ಬಿಟ್ಟು ಹಿಂಜರಿಕೆ ಇದ್ದು ಆ ಥರ ಏನು ಮಾಡಲಿಲ್ಲ, ಅನುಭವ ಇರೋ ಥರನೇ ನಿರ್ದೇಶನ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಇನ್ನು ಕೇಳಿದ್ದೀರ ನೀವು, ಸಾಂಗ್ಸ್ ಎಲ್ಲ ನೋಡಿದ್ರಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ರು ಶಶಾಂಕ್ ಸರು, ವಂಡರ್ಫುಲ್ ಮ್ಯೂಸಿಕ್ಕು, ಈ ಸತಿ ಸೂಪರ್ ಹಿಟ್ ಆಗುತ್ತದು. ಅದಂತರ ನಾವು ಏನೇ ಶೂಟ್ ಮಾಡಿದರೂ ಸಹ ನಮ್ಮದು ಏನೋ ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ ಶೂಟಿಂಗ್ ಮಾಡೋಂಥ ಸಂದರ್ಭದಲ್ಲಿ, ಅದನ್ನೆಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕಟ್ ಮಾಡಿ ಉಮೇಶ್ ಸರ್ ಎಡಿಟಿಂಗ್ ವಂಡರ್ಫುಲ್ ಎಡಿಟಿಂಗ್ ಮಾಡಿದ್ದಾರೆ. ಇದೆಲ್ಲರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಏನಂತಂದರೆ, ನಾವೀಗ ಮಾರ್ಕೆಟಲ್ಲಿ ಕೂಡ ಲೈಟ್ ಹಾಕಿ ಕೂಡ ಮಾಡಬೇಕು, ವಿತೌಟ್ ಲೈಟು ಮಾಡಬೇಕು, ಆ ಥರ ಸಂದರ್ಭಗಳೆಲ್ಲ ಇತ್ತು. ಅಲ್ಲಿಗೆ ಯೂನಿಟ್ ಹುಡುಗರು ಎಲ್ಲ ತುಂಬ ಸಪೋರ್ಟ್ ಮಾಡಿ ಅಲ್ಲಿಗೆಲ್ಲ ತೊಗೊಂಡೋಗಿ ಲೈಟ್ಗಳೆಲ್ಲ ಒಳಗಡೆ ತೊಗೊಂಡೋಗಿ ಹಾಕಿ ಕೊಟ್ಟು ಅದೆಲ್ಲ ವ್ಯವಸ್ಥೆ ಮಾಡಿದ್ರು. ನನ್ನ ಜೊತೆ ನನ್ನ ಅಸೋಸಿಯೇಟ್ ಆಗಿ ರುದ್ರ, ನಮ್ಮ ಅಸ್ಟೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಸರ್, ಈ ಹಿಂದೆ ನೀವು ದೊಡ್ಡ ಸಿನಿಮಾ ಅಂತ ಯಾವ್ದಾದ್ರು, ಅಂದ್ರೆ ಸಣ್ಣದು ದೊಡ್ಡದು ಸಿನಿಮಾ ಇರಲ್ಲ, ಅಥವಾ ಯಾವ್ದಾದ್ರು ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದ್ದೀರಾ ಅಥವಾ ಹೇಗೆ? ಈಗ ರೀಸೆಂಟ್ ರಿಲೀಸ್ ಆಗಿದ್ದು ಅಂದರೆ ಪ್ರೇಮ್ ಅವ್ರದ್ದು ಅಪ್ಪ ಐ ಲವ್ ಯು, ಓಕೆ, ಅದ್ರ ಹಿಂದೆ ವಿಜಯ ರಾಘವೇಂದ್ರ ಅವ್ರದ್ದು ಸಾವಿತ್ರಿ, ಓಕೆ, ಅದ್ರ ಹಿಂದೆ ಬೇರೆ ಬೇರೆ ಇನ್ನು ಒಂದಷ್ಟು ಸಿನಿಮಾಗಳು. ಓಕೆ, ಅದೇ ಹೀರೋ ಹೊಸಬ ಆದ್ರೂ ಕೂಡ ಹೊಸಬ ಅಲ್ಲ ತರ ಅನ್ನೋ ತರ ಕಾಣಿಸ್ತಾ ಇದ್ರು ಅಂತ. ಫೈಟ್ಸ್ ಆಗ್ಲಿ ಅಥವಾ ರಿಸ್ಕಿ ಸ್ಟಂಟ್ಸ್ ಆಗ್ಲಿ, ನಿಮ್ಗೆ ತುಂಬಾ ರಿಸ್ಕ್ ತಗೊಂಡು ಮಾಡಿದ ಯಾವ್ದಾದ್ರು ಶಾರ್ಟ್ಸ್ ಗಳಿದೆಯಾ?
ಅಥವಾ ಹೀರೋ ಪೆಟ್ ಮಾಡ್ಕೊಂಡಿದ್ದು ಹಾ. ಯಾವ್ದಾದ್ರು ಶೂಟಿಂಗ್ ಡ್ರಾಪ್ ಖಂಡಿತ. ಮಾಡಿದ್ದು ಅಡಿ ಆ ಥರದ್ದು ಏನಾದ್ರು ಡ್ರಾಪ್ ಇನ್ಸಿಡೆಂಟ್? ಮಾಡಿದ್ದು ಅಂತಿಲ್ಲ. ಆ್ಯಕ್ಚುಲಿ ಫಸ್ಟು ಹೀರೋನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಬಾಬು ಸರು. ನಾನು ಹೀರೋ ನೋಡ್ಬಿಟ್ಟು ಇವ್ರು ಮಾಡ್ತಾರ ಅನ್ನೋ ಥರ ಕ್ವಶನ್ ಮಾರ್ಕ್ ಇತ್ತು ಆ್ಯಕ್ಚುಲಾಗಿ ನನಗೆ. ಬಟ್ ಅವರು ಅದೇ ಥರನೇ ಸುಮ್ಮನೆ ತರಲೆ ಮಾಡಿಕೊಂಡು ಅದೇ ಥರನೇ ಇರ್ತಾಯಿದ್ರು. ಬಟ್ ಆನ್ ಸ್ಕ್ರೀನ್ ಅಂದರೆ ಶೂಟಿಂಗ್ ಸ್ಪಾಟಿಗೆ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ತುಂಬ ಸೀರಿಯಸ್ ಆಗಿ ವಂಡರ್ಫುಲ್ ಆಗಿ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು ಮಾಡಿದ್ರು. ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನಾವು ಇದರಲ್ಲಿ ನೆಲಮಂಗಲ ಹತ್ರ ಒಂದು ಟ್ರಕ್ಸ್ ಮೇಲೆ ಒಂದು ರೈನ್ ಎಫೆಕ್ಟಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಮಾಸ್ಮಾದು ಸರ್ ಮಾಡಿದ್ರದು. ಅದು ತುಂಬ ಟಫ್ ಜಾಬ್ ಆ್ಯಕ್ಚುಲಿ. ಯಾಕೆಂದರೆ ಟ್ರಕ್ ಅಂತಂದರೆ ಫುಲ್ ಬಾಕ್ಸ್ ಟೈಪ್ ತುಂಬ ದೊಡ್ಡದು ಟ್ರಕ್ ಇರುತ್ತಲ್ಲ, ಅದ್ರ ಮೇಲ್ಗಡೆ ಫೈಟ್ ಮಾಡಬೇಕು ವಿತ್ ರೈನ್ ಎಫೆಕ್ಟು. ಡಿಸೆಂಬರ್ ಟೈಮಲ್ಲಿ ನೈಟ್ ಎಫೆಕ್ಟು, ರೈನ್ ಎಫೆಕ್ಟು, ಚಳಿ, ಆ ಜೊತೆಗೆ ಟ್ರಕ್ ಮೇಲ್ಗಡೆ ಯಾವ್ದು ಸಪೋರ್ಟ್ಸ್ ಇಲ್ಲ, ಮೇಲ್ಗಡೆ ಟಾಪ್ ಮೇಲೆ ಫುಲ್ ಇರುತ್ತೆ. ಮಳೆ ಬಿದ್ದರೆ ಆಟೋಮೆಟಿಕ್ ಸ್ಕಿಡ್ ಆಗೋದು ಆ ಥರ ಚಾನ್ಸಸ್ ಎಲ್ಲ ಇರುತ್ತೆ. ಅಂಥದ್ರಲ್ಲೇ ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಇವ್ರುಗಳು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕೆಲವೊಂದು ಕಡೆ ಅವ್ರ ಕೆಳಗಡೆ ಮೇಲಿಂದ ಬೀಳುವಂಥ ಸಂದರ್ಭಗಳೆಲ್ಲ ಬಂದ್ಬಿಡ್ತು. ಅದರಲ್ಲೂ ಕೂಡ ಬಚಾವಾಗಿ ಉಳ್ಕೊಂಡ್ರು, ಏನು ತೊಂದರೆ ಆಗಲಿಲ್ಲ, ಕೆಳಗಡೆ ಬೀಳಲಿಲ್ಲ ಕೂಡ. ಎಡ್ಜಲ್ಲಿ ಹೋಗಿ ಹಂಗೆ ಕೂತ್ಕೊಂಡು ಹಿಡ್ಕೊಂಡು ಆ ಥರದ ಸಂದರ್ಭಗಳು ಬಂತು. ಅಲ್ಲಿ ತುಂಬ ಕಷ್ಟಪಟ್ಟು ಮಾಡಿದ್ರು ಅದನ್ನು. ಆಮೇಲೆ ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ವಂಡರ್ಫುಲ್ ಆ್ಯಕ್ಷನ್ ಮಾಡಿದ್ದಾರೆ ಅವ್ರು. ಯಾವುದು ಎಲ್ಲೂ ಟ್ರೈನಿಂಗಿಗೆ ಅಂತೆಲ್ಲೂ ಹೋಗದೆ ಅಲ್ಲಿ ಏನು ಹೇಳ್ಕೊಡ್ತಾರೆ ಮಾಸ್ಟ್ರು, ಅದ್ರ ಮುಖಾಂತರ ಕಲ್ತ್ಕೊಂಡು ಅಲ್ಲೇ ವಂಡರ್ಫುಲ್ಲಾಗಿ ಮಾಡಿದ್ರು. ಅದಾದಮೇಲೆ ವಿಕ್ರಮ್ ಅವ್ರದ್ದೊಂದು ಈ ಸ್ಟುಡಿಯೋದಲ್ಲಿ ಮಾಡಿದ್ವಿ ಸೆಟ್ಟಲ್ಲಿ. ಅದು ಅಷ್ಟೇ ವಂಡರ್ಫುಲ್ ಆ್ಯಕ್ಷನ್ ಸೀಕ್ವೆನ್ಸ್. ಅದು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅದು ಇರ್ಬೋದು ಅಥವಾ ಟ್ರಕ್ ಫೈಟ್ ಇರ್ಬೋದು, ಎಲ್ಲವನ್ನೂ ಬೇರೆ ಬೇರೆ ಥರ ಜನರಲ್ಲಿ ಒಂಥರ ಫೈಟ್ ವಂಡರ್ಫುಲ್ಲಾಗಿ ಮಾಡಿದ್ದಾರೆ. ಸಾಂಗ್ ಸೀಕ್ವೆನ್ಸಲ್ಲಿ ಕೂಡ ನಾವು ಕೇರಳದಲ್ಲಿ ಕೂಡ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ. ಅದು ತೋರಿಸಿಲ್ಲ ನಮಗಿನ್ನ, ಮತ್ತು ಮುಂದಿನ ಸಿನಿಮಾದಲ್ಲೇ ಬರುತ್ತಲ್ಲ ಅವಲ್ಲೇ ನೋಡೋಕ್ಕಾಗುತ್ತೆ ಅನಿಸುತ್ತೆ. ಕಲರ್ ಟೋನ್ ಅಂತಂದರೆ ನಾವೀಗ ಇದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರೋದ್ರಿಂದ ಮತ್ತು ಮಾರ್ಕೆಟು ಆ ಥರ ಇರೋದ್ರಿಂದ ಟೋಟಲಿ ನಾವು ವಾಮ್ ಆ ಥರ ಟೋನ್ ಬೇಕು ಅಂತ ಅಂದ್ಬಿಟ್ಟು ಆ ಥರ ಮಾಡ್ಕೊಂಡು ಬೇರೆ ಬೇರೆ ಟೋನ್ ಮಾಡಿ ಚೆಕ್ ಮಾಡಿದ್ವಿ. ಬಟ್ ಅದಕ್ಕೆ ಸೂಟಬಲ್ ಅನಿಸ್ಲಿಲ್ಲ, ವಾಮೇ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೇ ವಾಮ್ ಟೋನ್ನೇ ಕ್ಯಾರಿ ಮಾಡ್ತಾ ಹೋಗೋಣ ಅಂತ ಅದನ್ನೇ ಮಾಡ್ತಾ ಹೋದ್ವಿ. ಟೋಟಲಿ ಫಿಲಿಮ್ ವಂಡರ್ಫುಲ್ಲಾಗಿ ಬಂದಿದೆ. ಈ ಸಮ್ಮರ್ ಹಾಲಿಡೇಸ್ನಲ್ಲಿ ಎಲ್ರಿಗೂ ಅಂದರೆ ಯಾವುದೇ ರೀತಿ ವಲ್ಗಾರಿಟಿ ಇಲ್ಲ ಸಿನಿಮಾದಲ್ಲಿ, ಆ್ಯಕ್ಷನ್ ಇದ್ದರೂ ಸಹ. ಆಮೇಲೆ ಇದರಲ್ಲಿ ಒಂದು ಸಣ್ಣ ಮೆಸೇಜ್ ಕೂಡ ಇದೆ. ಯಾವುದೋ ಈಗ ಕದಿಯುವಂಥ ಕಳ್ಳನ ಪಾತ್ರ ಮಾಡ್ತಿದ್ರು ಕೂಡ ಮತ್ತೆ ಒಳ್ಳೆಯವನಾಗ್ತಾನೆ, ಜನಗಳಿಗೆ ಒಳ್ಳೇದು ಮಾಡ್ತಾನೆ, ಈ ಥರದ್ದೊಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ ಸಿನಿಮಾ. ಟೈಮಿಂಗ್ ನಿಮಗೆ ಕೂತ್ಕೊಂಡಾಗ ಯಾವುದೇ ರೀತಿ ಬೋರಿಂಗ್ ಇರಲ್ಲ, ವಂಡರ್ಫುಲ್ ಸಿನಿಮಾ ಆಗಿದೆ. ನೀವೆಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ, ಮುಂದಿನ ಪ್ರೋತ್ಸಾಹ ಕೊಡಿ. ಎಲ್ಲ ಯೂಟ್ಯೂಬ್ ಚಾನಲ್ನವ್ರು ಇರ್ಬೋದು, ಮಾಧ್ಯಮದವ್ರು ಯಾರೇ ಆದರೂ ಸಹ ಎಲ್ಲರೂ ಸಪೋರ್ಟ್ ಮಾಡಿ, ಆಡಿಯನ್ಸ್ ಕೂಡ ಸಪೋರ್ಟ್ ಮಾಡಿ. ಈ ಫಿಲಮ್ನ ಗೆಲ್ಲಿಸಿ ಪ್ರೊಡ್ಯೂಸರ್ನ ಸ್ಟ್ಯಾಂಡ್ ಆಗೋ ಥರ ನಿಲ್ಲಿಸಿದ್ರೆ ಅವ್ರು ಮತ್ತೆ ನಮ್ಮ ಕನ್ನಡ ಸಿನಿಮಾಗಳನ್ನ ಮತ್ತೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತಾರೆ. ಆಮೇಲೆ ಚಂದನ್ ಸರ್ ವಿಚಾರದಲ್ಲಿ, ಚಂದನ್ ಅವರು ಬೇಸಿಕಲಿ ಅವರು ಜಿಮ್ ಟ್ರೈನರ್ ಆಗಿರೋದ್ರಿಂದ ಅವ್ರಿಗೊಂದು ಕಾನ್ಫಿಡೆಂಟ್ ಇತ್ತು. ಜೊತೆಯಲ್ಲಿ ಅವರು ನನ್ನ ಹತ್ರ ಪರ್ಸ್ನಲಾಗಿ ಶೇರ್ ಮಾಡ್ಕೊಂಡಿದ್ರು. ಸುಮಾರು ಸಿನಿಮಾಗಳಿಗೆ ಅವರು ಫೈಟ್ರಾಗಿ ಹೋಗಿದ್ದಾರೆ. ಅವರು ಮೇ ಬಿ ಈ ವಿಷಯ ಯಾರ ಹತ್ರ ಹೇಳ್ಕೊಂಡಿಲ್ಲ, ನನ್ನ ಹತ್ರ ಪರ್ಸ್ನಲಾಗಿ ಹೇಳ್ಕೊಂಡಿದ್ದಾರೆ. ಹಂಗಾಗಿ ಅವರಿಗೆ ಫೈಟ್ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು, ಇಲ್ಲ ನಾನು ಫೈಟ್ ಮಾಡ್ತೀನಿ ಅಂತ. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ವೈಸು ನಾವು ಫಸ್ಟ್ ಟೀಮಲ್ಲಿ ಜಾಯ್ನ್ ಆದಾಗ ನಮ್ಮ ಡೈರೆಕ್ಷನ್ ಟೀಮ್ ಹುಡುಗರು, ನಾವು ಏನು ಸ್ಕ್ರಿಪ್ಟಲ್ಲೆಲ್ಲ ಕೂತಿದ್ವಿ, ನಾವು ಹುಡುಗರು ಎಲ್ಲ ಅವ್ರ ಜೊತೆ ಸೇರಿಕೊಂಡು, ನಿಮಗೆ ದಯಾನಂದ್ ಸರ್ ಹೆಸರು ಇವಾಗ ನಾವು ನೆನೆಸ್ಕೊಳ್ಳೇಬೇಕು. ಏನಕ್ಕೆ ಅಂತ ಹೇಳಿದ್ರೆ ದಯಾನಂದ್ ಸರ್ ತುಂಬ ಚಂದನ್ ಅವ್ರನ್ನ ತಿದ್ದಿದ್ರು. ಸೊ ಅವ್ರದ್ದು ಆ್ಯಕ್ಚುಲಿ ಕೇರಳದಲ್ಲಿ ಅವ್ರದ್ದು ಊರು ದಯಾನಂದ್ ಸರ್ದು. ಅವ್ರ ಮನೆಗೆ ಕರ್ಕೊಂಡೋಗಿ 4 months ಕಂಪ್ಲೀಟ್ ಸ್ಕ್ರಿಪ್ಟ್ ತೊಗೊಂಡು ಹೋಗ್ಬಿಟ್ಟು ನಾವು ಚಂದನ್ ಸರ್ನ ಕರ್ಕೊಂಡೋಗಿ, ಡೈರೆಕ್ಷನ್ ಟೀಮ್ ನಾವು ಚಂದನ್ ಅವ್ರನ್ನ ಕರ್ಕೊಂಡೋಗಿ ಫೋನ್ ಅವ್ರಿಗೆ ಯೂಸ್ ಮಾಡಕ್ಕೆ ಬಿಡ್ತಾನೆ 4 months ಸ್ಕ್ರಿಪ್ಟ್ ಹಿಡ್ಕೊಂಡು ಅವ್ರಿಗೆ ರಿಹರ್ಸಲ್ಸ್ ಮಾಡಿಸಿ ಅವ್ರಿಗೆ ಟ್ರೈನ್ ಮಾಡಿದ್ವಿ. ಸೊ ಫೈಟ್ ವಿಚಾರಗಳಲ್ಲಿ ಅವ್ರಿಗೆ ತುಂಬ ಕಾನ್ಫಿಡೆಂಟ್ ಇತ್ತು, ಇಲ್ಲ ನನ್ನ ಫೈಟ್ ನಾನು ಇದೆ, ನಾನು ಮಾಡ್ಕೊತೀನಿ, ತೊಂದರೆ ಇಲ್ಲ ಅಂತ. ಅದೇ ರೀತಿನೇ ಮಾಡಿದ್ರು ಸಹ ಅವರು. ಎಲ್ಲ ಆರ್ಟಿಸ್ಟ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಂದರೆ ಮುಖ್ಯಮಂತ್ರಿ ಚಂದ್ರು ಸರ್ ಇರ್ಬೋದು, ಗಿರ್ಜಾ ಲೋಕೇಶ್ ಅವರು, ಆ ಥರ ಇನ್ನೂ ದಯಾನಂದ್ ಸರ್ ಇರ್ಬೋದು, ತುಂಬ ಜನ ಮಾಡಿದ್ದಾರೆ. ಎಲ್ಲರೂ ವಂಡರ್ಫುಲ್ಲಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಹೇಳೋವಾಗಿಲ್ಲ. ಅದು ಬಿಟ್ಟು ಹೊಸಬ್ರು 1 ಜನ ಮಾಡಿದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆಮೇಲೆ ನಾವು ಮಾರ್ಕೆಟಲ್ಲಿ ಎಲ್ಲ ಇಂಥ ಪ್ಲೇಸ್ಗಳಲ್ಲಿ ಕೂಡ ಕ್ರೌಡ್ಗಳಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ಬೋದು, ಉದಯ್ ಇರ್ಬೋದು, ಚಂದ್ರು ಇರ್ಬೋದು, ಶಶಿ ಇರ್ಬೋದು, ಎಲ್ಲ ತುಂಬ ಸಪೋರ್ಟಿವ್ ಆಗಿ ಜನಗಳನ್ನೆಲ್ಲ ಅವಾಯ್ಡ್ ಮಾಡಿ ಅವರಿಗೆಲ್ಲ ತೊಂದರೆ ಆಗದಿರೋ ಥರ, ನಮಗೆ ತೊಂದರೆ ಆಗದಿರೋ ಥರ ನಮ್ಮ ಶಾರ್ಟ್ ತೆಗಿಯೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಟೋಟಲ್ ಟೀಮ್ ವರ್ಕು ವಂಡರ್ಫುಲ್ ಆಗಿದೆ. ಈ ಸಿನಿಮಾ ಕಂಟಿನ್ಯೂ ನಿಲ್ತು ಅಂತಂದರೆ ಮತ್ತೆ ಇದೇ ಪ್ರೊಡಕ್ಷನಿಂದ ಬೇರೆ ಬೇರೆ ಸಿನಿಮಾಗಳು ಬರುತ್ತೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಸಿನಿಮಾಗಳು ಹೆಚ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಸರ್, ಈಗ ನೀವು ಒಂದು ಫಸ್ಟ್ ಬಿಗಿನಿಂಗ್ ಹೇಳಿದ್ರಿ ಒಂದು ಮಾತನ್ನು,
ಬೇರೆ ಸಿನಿಮಾಗಳು ಓಡ್ತಿದೆ, ಕಂಟೆಂಟ್ ಇದೆ ಅಂತ. ನಿಮ್ಮ ಸಿನಿಮಾದ ಕಂಟೆಂಟ್ ಮೂಲ ಏನು? ಯಾಕೆ ಜನ ಬರಬೇಕು ನಿಮ್ಮ ಸಿನಿಮಾಗೆ? ಸೊ ಸಾರ್ ಹೇಳ್ದಂಗೆ ಆ್ಯಂಡ್ ಇವತ್ತು ಬೆಳಗ್ಗೆಯಿಂದ ನಮ್ಮ ಟೀಮ್ ಅವರೆಲ್ಲ ಹೇಳ್ದಂಗೆ ಇದೊಬ್ಬ KR ಮಾರ್ಕೆಟಿನ ಒಬ್ಬ ಕಳ್ಳನ ಕಥೆ. ಅಲ್ಲ, ಈ ಥರದ್ದು ತುಂಬ ಬಂದಿದೆ KR ಮಾರ್ಕೆಟಲ್ಲಿ ಮಾಡಿರೋಂಥ. ಅದ್ರ ಜೊತೆನಲ್ಲಿ ಒಂದು ಅದಕ್ಕೆ ಪಾಯಿಂಟ್ ಇದೆ. ಆ ಪಾಯಿಂಟ್ ನಾವು ಯಾರು ಸಹ ಹೊರಗಡೆ ಚರ್ಚೆ ಮಾಡಂಗಿಲ್ಲ. ಅದು ಆ ಟ್ರಂಪ್ ಕಾರ್ಡೆ ಆ ಪಾಯಿಂಟು. ಸೊ ಇಷ್ಟಂತೂ ನಾನು ಹೇಳ್ಬೋದು, ಒಬ್ಬ ಕಳ್ಳ ಅಷ್ಟು ಒಳ್ಳೆ ವ್ಯಕ್ತಿ ಹೇಗಾಗ್ತಾನೆ ಒಂದು ಹುಡುಗಿ ಜೀವನದಲ್ಲಿ ಬಂದ್ಮೇಲೆ. ಸೊ ಅದೊಂದು ಇದ್ರ ಜೊತೆ ಒಂದು ಟ್ವಿಸ್ಟ್ ಒಂದು ಪಾಯಿಂಟ್ ಇದೆ. ಆ ಪಾಯಿಂಟ್ ನಾವೆಲ್ಲ ಆಚೆ ಬಿಟ್ಕೊಡಕ್ಕಲ್ಲ, ಅದು ಸಿನಿಮಾದಲ್ಲಿ ನೋಡಿದಾಗಲೇ ಚಂದ ಅದು. ಆಮೇಲೆ ನಮಗೆ ಅಂಡ್ ಎಸ್ಪೆಷಲಿ ಡೈರೆಕ್ಟರ್ ಕಡೆಯಿಂದ ಆಗಲಿ ಪ್ರೊಡ್ಯೂಸರ್ ಕಡೆಯಿಂದ ಆಗಲಿ ಅದೊಂದು ಲಿಮಿಟೇಷನ್ ಇರುತ್ತೆ ಕತೆ ವಿಚಾರದಲ್ಲಿ ಹೇಳಕ್ಕೆ. ಈಗ KR ಮಾರ್ಕೆಟ್ ಅಂದ ತಕ್ಷಣ ನಮಗೆ ಗೊತ್ತಾಗಿರೋದು ಹೂವು ಹಣ್ಣು ಮಾರೋದು ಅಷ್ಟೇ ಅಲ್ಲ, ಹೌದು, ಅಲ್ಲಿ ಬೇರೆ ಆಕ್ಟಿವಿಟೀಸ್ ತುಂಬ ಇದೆ. ಎಸ್, ಹೌದಲ್ವಾ? ಹೌದು, ಆ ಥರದ್ದು ಏನಾದರೂ ಸಿನಿಮಾದಲ್ಲಿ ಇದೆಯಾ? ಖಂಡಿತ ಇದೆ, ಖಂಡಿತ ಇದೆ. ತುಂಬಾ ವಿಷಯಗಳು ಇಟ್ಕೊಂಡಿದ್ದೀವಿ. ಬರೀ ಹೂವು ಹಣ್ಣು ಮಾರೋದನ್ನ ಬಿಟ್ಟು ಮಾರ್ಕೆಟ್ನಲ್ಲಿ ನಡೆಯುವಂಥ ತುಂಬಾ ವಿಷಯಗಳನ್ನ ನಾವು ತುಂಬಾ ಡೀಟೇಲಿಂಗ್, ನಾವು ಡೈರೆಕ್ಷನ್ ಟೀಮ್ ಅವರು ಆಲ್ಮೋಸ್ಟ್ ಒಂದು ಸ್ಕ್ರಿಪ್ಟ್ ವರ್ಕ್ ಟೈಮ್ಗಳಲ್ಲಿ ಎಲ್ಲರೂ ಮಧ್ಯಾಹ್ನದ ಹೊತ್ತು ಊಟ ಆದಮೇಲೆ ಬನ್ನಿ ಒಂದು ರೌಂಡ್ ಹೋಗೋಣ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಒಂದು 1.5-2 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೋದ್ರೆ ಅಲ್ಲೇ ಊಟ ಮಾಡಿಕೊಂಡು ಸುತ್ತಾಡ್ಕೊಂಡು ಅಲ್ಲಿರೋ ಜನಗಳದ್ದು ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬರ್ತಾ ಇದ್ದು. ಆಲ್ಮೋಸ್ಟ್ ಇದೊಂದು 4 months ಪ್ರೊಸೆಸ್ ಮಾಡಿದ್ವಿ ನಾವು. ಒಬ್ಬೊಬ್ರು ಒಂದು 10 ಜನ ಟೀಮ್ ಹುಡುಗರು ಹೋಗ್ತಾ ಇದ್ವಿ. ಒಬ್ಬೊಬ್ಬ ಹುಡುಗನ ಒಂದು ಅಷ್ಟು ವಿಷಯ ತೊಗೊಂಬರೋನು, ಅವನಿಗೆ ಆದ ಎಕ್ಸ್ಪೀರಿಯನ್ಸ್. ಇವತ್ತು ನಾನು ಈ ಥರದ್ದು ಒಬ್ಬನ ವಿಷಯ ನೋಡಿದೆ, ಈ ಥರದ್ದು ಹಿಂಗಾಯ್ತು ಅಲ್ಲೇನೋ ಒಂದು ಈ ಥರದ್ದೆಲ್ಲ ಸುಮಾರು ವಿಷಯಗಳು ನಮಗೆ ಅಲ್ಲಿ ಸಿಕ್ಕಿದೆ. ನಾವು ಈ ಸ್ಕ್ರಿಪ್ಟನ್ನ ಮಾಡಿರೋದೇ ಮಾರ್ಕೆಟ್ನಲ್ಲಿ. ನೀವು ಕೇಳಿದ್ದ ಕಂಟೆಂಟ್ಗೆ ಆ್ಯಕ್ಚುಲಿ ಆ ಥರ ಆ್ಯಕ್ಟಿವಿಟೀಸ್ ತುಂಬ ಇದೆ. ಅದನ್ನು ಒಬ್ಬ ದೊಡ್ಡ ಪೊಲಿಟಿಷಿಯನ್ ಹ್ಯಾಂಡಲ್ ಮಾಡ್ತಾ ಇರ್ತಾನೆ, ಆಯಿತಾ? ಅದನ್ನು ತುಂಬ ಚೆನ್ನಾಗಿ ಇವರು ನಮ್ಮ ಶೋಭರಾಜ್ ಸರ್ ವಂಡರ್ಫುಲ್ಲಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಅವರೇ ಮಾಡ್ತಾರೆ. ಏನೇನು ಆ್ಯಕ್ಟಿವಿಟೀಸ್ ಅನ್ನೋದನ್ನ ಮಾತ್ರ ಅದನ್ನು ಅಲ್ಲೇ ಸಿನಿಮಾದಲ್ಲೇ ತೋರಿಸ್ತೀವಿ. ಮತ್ತು ಸಿನಿಮಾ ನೋಡಿದ್ಮೇಲೆ ಇದು ಕಂಟೆಂಟ್ ಈ ವ್ಯಕ್ತಿಗೆ ಅವ್ರಿಗೆ ಸೂಟ್ ಆಗುತ್ತೆ, ಅವ್ರಿಗೆ ಹೋಲಿಕೆ ಆಗುತ್ತೆ, ಈ ಪ್ಲೇಸಿಗೆ ಅಂತೇಳಿ ಏನಾದರೂ ಕನೆಕ್ಟ್ ಆ ಆಗುವಂಥದ್ದು ಥರದ್ದೆಲ್ಲ ರಿಯಾಲಿಟಿಗೆ. ಯಾಕಂದ್ರೆ ಇನ್ಸೈಡ್ ಮಾರ್ಕೆಟ್ ತೋರಿಸ್ತಾ ಇದ್ದಾರೆ ಅಂದಾಗ ಅಲ್ಲಿ ಇಲ್ಲ, ಒಂದಷ್ಟು ವ್ಯಕ್ತಿಗಳು ಇರ್ತಾರೆ. ವ್ಯಕ್ತಿಗಳಿಗೆ ಯಾರಿಗೂ ಇಲ್ಲ, ಬಟ್ ಸುಮ್ಮನೆ ಈ ಕಂಟೆಂಟ್ಗಳನ್ನ ಇಟ್ಕೊಂಡು ಆ ಥರ ಒಂದು ಕ್ಯಾರೆಕ್ಟರ್ ಇಟ್ಟಾಗ ಯಾರ್ಯಾರು ಆ ಪಾತ್ರಕ್ಕೆ ಬಂದಿದ್ದಾರೆ ಅವರೇ ಅದಕ್ಕೆ ಜೀವ ತುಂಬಿ ವಂಡರ್ಫುಲ್ಲಾಗಿ ನಟನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಯಾರನ್ನೋ ಮೈಂಡಲ್ಲಿ ಇಟ್ಕೊಂಡು ಮಾಡಿರೋಂಥದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.